ಎಲ್ಲರೂ ಎದ್ದೆಂದುಕೊಂಡು ನಮ್ಮ ರಥವೇದನ ನಾವು ಕೀರ್ತನೆಗಳು 20 ಕಾಣುತ್ತೇವೆ. Everyone stand up and take your Bibles to Psalms 20. 9 ವಚನಗಳಿದೆ. 8 ವಚನಗಳು ಉತ್ತರ ಓದಿಕೊಳ್ಳೋಣ. ಇಲ್ಲ 9 verses. Let's read till 8 verses. 8 verse responsibly. ಮೊದಲನೇದಾಗಿ ನನ್ನ ಬಲಗಡೆ ಓದಬೇಕಾದ್ರೆ ಮೊದಲನೇ ವಚನ, ನನ್ನ ಎಡಗಡೆ 2ನೇ ವಚನ ಓದಬೇಕು. ಕೊನೆಯದಾಗಿ 9ನೇ ವಚನ ಎಲ್ಲರೂ ಒಟ್ಟಾಗಿ ಓದಿಕೊಂಡು ಹೋಗ್ತಿದ್ದೇವೆ. ಲೆಟ್ಸ್ ಸ್ಟಾರ್ಟ್. Psalms 20 20ನೇ ಕೀರ್ತನೆ ಮೊದಲನೆಯ ವಚನ. ನನ್ನ ಬಲಗಡೆ ಇರುವವರು ಪ್ರಾರಂಭಿಸಿ. ಇಕ್ಕಟ್ಟಿನಲ್ಲಿ ಯೆಹೋವನು ನನ್ನ ಪ್ರಾರ್ಥನೆಗೆ ಕೇಳಲಿ. ಯಾಕೋಬನ ದೇವರನ್ನು ಉದ್ಧಾರ ಮಾಡಲಿ. ಹೌದು ಪ್ರಿಯರೇ, ಇಕ್ಕಟ್ಟಿನಲ್ಲಿ ಯೆಹೋವನ ಪ್ರಾರ್ಥನೆ ಕೇಳಿದ್ದಾನೆ. ಯಾಕೋಬನ ದೇವರ ನಾಮದಲ್ಲಿ ನಮ್ಮನ್ನು ಉದ್ಧಾರ ಮಾಡಿದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ನನ್ನ ಏಸಪ್ಪ ನಮ್ಮೊಟ್ಟಿಗೆ ಇದ್ದು ನಮ್ಮನ್ನ ಉದ್ಧಾರ ಮಾಡುವುದಕ್ಕೆ ಆಸೆ ಪಡುವಂತ ದೇವನಾಗಿದ್ದಾನೆ. ನಾವು ಈ ಒಂದು ವರ್ಷದ ಕೊನೆಯ ತಿಂಗಳಿನಲ್ಲಿದ್ದೇವೆ. ಆದ್ರೆ ದೇವರು ನಮ್ಮನ್ನ ಎಷ್ಟು ಹೆಚ್ಚಾಗಿ ಪ್ರೀತಿ ಮಾಡಿ ಎಷ್ಟು ಸುಂದರವಾಗಿ ಈ ತಿಂಗಳೆಲ್ಲ ಈ ವರ್ಷವನ್ನು ನಡೆಸಿಕೊಂಡು ಬಂದಿದ್ದಾನೆ ಪ್ರಿಯರೇ. ಅಂತ ದೇವರ ಮುಂಭಾಗದ ನಮ್ಮನ್ನು ತಗ್ಗಿಸಿಕೊಂಡವರಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಲೆಟ್ಸ್ ಪ್ರೇ ಫಾರ್ ಅವರ್ ಸೆಲ್ಸ್. ನಮಗಾಗಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ ಪ್ರಿಯರೇ. ಏಸಪ್ಪ, ನಾನು ಡಿಸ್ಟ್ರಾಕ್ಟ್ ಆಗಬಾರ್ದು. ನಿನ್ನನ್ನು ನಾನು ಸಂಪೂರ್ಣ ಹೃದಯದ ಪ್ರೀತಿ ಮಾಡುವವನಾಗಿ ಆರಾಧನೆ ಮಾಡಬೇಕು. ಒಂದು ರಿಲಿಜಿಯಸ್ ಆಗಿ ಅಲ್ಲ ಪ್ರಿಯರೇ, ಅಥವಾ ಒಂದು ರೂಟೀನ್ ಆಗಲ್ಲ. ನನ್ನ ಏಸಪ್ಪ ಸೈತಾನದಲ್ಲಿ ನಾವು ಯಾವಾಗಲೂ ಅಷ್ಟೇ ಆತ ನಮ್ಮನ್ನ ಆ ಒಂದು ನೂತನವಾದ ಬಲದಿಂದ ಅಭಿಷೇಕ ತುಂಬಿಸುವಾತನಾಗಿದ್ದಾನಲ್ಲ, ಅದೇ ರೀತಿಯಾಗಿ ನಾವು ಸಹ ಆತನ ಸೈತಾನದಲ್ಲಿ ನಮ್ಮನ್ನೇ ಹೊಸದಾಗಿ ಒಪ್ಪಿಸಿಕೊಟ್ಟವರಾಗಿ ತಿರುಗಿ ನಮ್ಮನ್ನ ಪ್ರತಿಷ್ಠೆ ಮಾಡಿದವರಾಗಿ ನಾವು ಆತನ ಸೈತಾನ ನಮ್ಮನ್ನ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಸೃಷ್ಟಿಕರ್ತನೆ, ಸರ್ವೋತ್ತಮನೆ, ಅಪ್ಪ ಪಿತನೆ, ಒಂದು ಸಮಯಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ಆರಾಧನೆ ಮೊದಲುಗೊಂಡು ಕೊನೆಯವರೆಗೂ ನಿನಗೆ ಒಪ್ಪಿಸಿಕೊಡುತ್ತೇನಪ್ಪ. ಅಪ್ಪ, ನೀವು ನಮ್ಮ ಒಟ್ಟಿಗಿದ್ದು ಕರ್ತನೆ ನಡೆಸಬೇಕೆ ನಾನು ಬೇಡುತ್ತೇನೆ. ಪ್ರತಿಯೊಬ್ಬೊಬ್ಬ ಮಕ್ಕಳನ್ನ ಕರ್ತನೆ ಅಭಿಷೇಕಿಸು. ನಾವು ನೀನು ಇಷ್ಟಪಡುವಂತ ರೀತಿಯಲ್ಲಿ ನಿನಗೆ ಮೆಚ್ಚುಗೆಯಾಗಿ ರಾಜ ನಾವು ಬಾಯ ಮಾತುಗಳು, ಹಾಡುಗಳು, ಸ್ತೋತ್ರ ಗೀತೆಗಳು ಬರುವಂತೆ ಕಾರ್ಯ ಮಾಡಿ ಏಸಪ್ಪ. ನಮ್ಮ ಹೃದಯದ ಧ್ಯಾನವು ಏಸಪ್ಪ ನಿನ್ನ ಬಗ್ಗೆ ಇರುವಂತೆ, ವಾಕ್ಯ ಕೇಳುವಾಗಲೂ ಸಹ ಅದಕ್ಕೆ ಒಪ್ಪಿಸಿಕೊಡುವಂತೆ ಏಸಪ್ಪ ನೀನೇ ಪ್ರತಿಯೊಬ್ಬರನ್ನ ಕರ್ತನೆ ಹೌದು ರಾಜ ಆಶೀರ್ವದಿಸಬೇಕಪ್ಪ. ಅಪ್ಪ, ಮಕ್ಕಳನ್ನ, ಚಿಕ್ಕ ಮಕ್ಕಳನ್ನ, ಟೀಚರ್ಸ್ಗಳನ್ನ ಆಶೀರ್ವದಿಸು. ಕಾಣಿಕೆ ಭಾಗವನ್ನ ಆಶೀರ್ವದಿಸು ದೇವ. ಪ್ರತಿಯೊಂದೊಂದು ಭಾಗದಲ್ಲಿಯೂ ನೀನು ಮಹಿಮೆ ಹೊಂದಿಕೊಳ್ಳಬೇಕೆಂದು, ನಾವು ಎಚ್ಚರವಾಗುವಂತೆ ಕಾರ್ಯ ಮಾಡಬೇಕೆಂದು ನಮ್ಮ ತಗ್ಗಿಸಿ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆಯ ಪಿತನೇ. ಹಾಲೆಲೂಯಾ, ಹಾಲೆಲೂಯಾ. ಹೌದು ಪ್ರಿಯರೇ, ನಾವು ಕರ್ತನ ಸಮ್ಮುಖಕ್ಕೆ ಬಂದಿದ್ದೇವೆ. ಈಗ ತಾನೇ ನಾವು ಓದಿದಂತಹ ಕೀರ್ತನೆಯಲ್ಲಿ ದಾವೀದನು ಈ ರೀತಿಯಾಗಿ ಹೇಳುತ್ತಾನೆ, ನಾವು ಸಮರ್ಪಿಸುವ ನೈವೇದ್ಯಗಳು ಆತನ ನೆನಪಿಗೆ ಬರಲಿ, ನಾವು ಮಾಡಿದ ಸರ್ವಾಂಗ ಹೋಮಗಳು ಆತನಿಗೆ ಮೆಚ್ಚುಗೆಯಾಗಲಿ. ಈ ಒಂದು ಸಮಯದಲ್ಲಿ ನಾವು ಸಮರ್ಪಿಸುವ ಈ ಎಲ್ಲಾ ಸ್ತುತಿ ಯಜ್ಞಗಳನ್ನ, ಆರಾಧನೆ ಯಜ್ಞಗಳನ್ನ ಕರ್ತನಿಗೆ ನೆನಪಿಗೆ ಬರುವಂತೆ, ಕರ್ತನಿಗೆ ಅದು ಮೆಚ್ಚುಗೆಯಾಗುವಂತೆ ನಾವು ನಮ್ಮ ಒಂದು ಈ ಆರಾಧನೆಯನ್ನ ಪವಿತ್ರಾತ್ಮನ ವಶಕ್ಕೆ ಒಪ್ಪಿಸಿಕೊಟ್ಟು ನಿನ್ನ ಪ್ರಸನ್ನತೆಯಲ್ಲಿ ಎಂಬ ಹಾಡಿನ ಮೂಲಕವಾಗಿ ದೇವರಾತ್ಮನನ್ನ ಸಂತೋಷ ಪಡಿಸೋಣ ಪ್ರಿಯರೇ.
ಧರ್ಮೋಪದೇಶ ಕಾಂಡ 8:10 ತೆಗೆದುಕೊಂಡು ನಾವು ಓದಿಕೊಂಡು ನಾವು ಹಾಡನ್ನು ಆಡೋಣ. ಧರ್ಮೋಪದೇಶ ಕಾಂಡ 8:10 ಯಾರ ಕೈಯಲ್ಲಿ ಸಿಗುತ್ತದೋ ಅವರು ಓದಿ ಜೋರಾಗಿ. ನೀವು ಹೊಟ್ಟೆ ತುಂಬಾ ಉಂಡು ಸುಖದಿಂದಿರುವಾಗ ನಿಮ್ಮ ದೇವರಾದ ಯೆಹೋವನು ನಿಮಗೆ ಉತ್ತಮ ದೇಶವನ್ನು ಕೊಟ್ಟದಕ್ಕಾಗಿ ಆತನನ್ನು ಸ್ತುತಿಸಬೇಕು. ನೀವು ಹೊಟ್ಟೆ ತುಂಬಾ ಉಂಡು ಅಲ್ವಾ, ದೇವರು ನಮಗೆ ಉತ್ತಮವಾದ ಒಂದು ದೇಶವನ್ನ ಅನುಗ್ರಹಿಸಿದ್ದಾನೆ ಪ್ರಿಯರೇ. ಹಳೆ ಒಡಂಬಡಿಕೆ ಜನರಿಗೆ ಕೊಟ್ಟಂತಹ ಉತ್ತಮ ದೇಶವಲ್ಲ ಪ್ರಿಯರೇ, ನಮಗೆ ಕೊಟ್ಟಂತಹ ಉತ್ತಮ ದೇಶವನ್ನ ನೆನೆಸಿಕೊಂಡವರಾಗಿ ಈ ಒಂದು ನನ್ನ ಆಸೆ ನನ್ನ ಬಯಕೆ ಎಂಬ ಹಾಡಿನ ಮೂಲಕವಾಗಿ ಅದರಲ್ಲಿ ನಮಗೆ ಕೊಟ್ಟಂತಹ ಉತ್ತಮವಾದ ದೇಶದ ವರ್ಣನೆ ಇದೆ ಪ್ರಿಯರೇ. ಅದನ್ನ ನೆನೆಸಿಕೊಂಡು ನಾವು ಆ ಹಾಡನ್ನು ಆಡಿಕೊಳ್ಳೋಣ. Yeah.
ನಮಗೆ ಕೊಟ್ಟಂತಹ ಉತ್ತಮವಾದ ದೇಶ ಯಾವುದು ಅಂದ್ರೆ ಅದು ಯೇಸು ಎನ್ನುವ ನಾಮ. ಆ ಯೇಸು ಎನ್ನುವ ನಾಮದ ಉತ್ತಮ ಒಂದು ದೇಶವನ್ನ ನಾವು ಪಡ್ಕೊಂಡವರಾಗಿದ್ದೇವೆ. ಅದನ್ನ ನೆನೆಸಿ ನಾವು ಯಾವಾಗಲೂ ಏನ್ ಮಾಡ್ಬೇಕಂತೆ ಸ್ತುತಿಸುತ್ತಲೇ ಇರಬೇಕು. ನಾವು ಆತನಿಗೆ ಸ್ತೋತ್ರವನ್ನ ಸಲ್ಲಿಸುತ್ತಲೇ ಇರಬೇಕು. ಮತ್ತೊಂದು ವಾಕ್ಯವನ್ನ ಓದಿಕೊಂಡು ನಾವು ಕರ್ತನನ್ನ ಸ್ತುತಿಸೋಣ ಪ್ರಿಯರೇ. ಕೀರ್ತನೆ 124:8. ಯಾರಾದ್ರೂ ಒಬ್ರು ಕೀರ್ತನೆ 124:8 ತೆಗೆದುಕೊಂಡು ಓದಿ. ಭೂಮ್ಯಾಕಾಶಗಳನ್ನು ಉಂಟು ಮಾಡಿದ ಯೆಹೋವನ ನಾಮದಲ್ಲಿ ನಮಗೆ ರಕ್ಷಣೆಯಾಗುವುದು. ಜೋರಾಗಿ ಓದ್ರಿ. ಭೂಮ್ಯಾಕಾಶಗಳನ್ನು ಉಂಟು ಮಾಡಿದ ಯೆಹೋವನ ನಾಮದಲ್ಲಿ ನಮಗೆ ರಕ್ಷಣೆಯಾಗುವುದು. ದೇವರ ನಾಮವನ್ನು, ದೇವರ ವಾಕ್ಯವನ್ನ ಜೋರಾಗಿ ಓದ್ಬೇಕು. ನಿಮ್ ಮನ್ಸಲ್ಲಿ ನೀವು ಮಾಡ್ಕೊಂಡ್ರೆ ಆಮೇಲೆ ನಾವೇ ಹೇಳೋದು ಅಲ್ವಾ? ಜೋರಾಗಿ ಓದೋದನ್ನ ಅಭ್ಯಾಸ ಮಾಡ್ಕೊಳ್ರಿ. ಬೇರೆ ಕಡೆ ಎಲ್ಲ ಎಷ್ಟು ಜೋರಾಗಿ ಮಾತಾಡ್ತೀವಿ ನಾವು. ದೇವರ ವಾಕ್ಯ ಓದುವಾಗ ಜೋರಾಗಿ ಓದ್ಬೇಕು. ಆ ಕಾಲದಲ್ಲ ಯಾವ ಮೈಕ್ ಇರ್ತದೆ. ನಾವು ರೆವಲ್ಯೂಷನ್ ಓದುವಾಗ ಹೇಳ್ತದೆ ಅಲ್ವಾ? ರೆವಲ್ಯೂಷನ್ ಅಲ್ಲಿ ಓದಿದ್ದೀರಾ ಅಲ್ವಾ? ಗಟ್ಟಿಯಾಗಿ ಓದಬೇಕು ನಾವು ವಾಕ್ಯವನ್ನ ಓದುವಾಗ. ಸೊ ಏನಂತೆ 124:8 ಜೋರಾಗಿ ಇನ್ನೊಂದ್ಸಾರಿ ಓದೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಯೆಹೋವನ ನಾಮದಲ್ಲಿ ನಮಗೆ ರಕ್ಷಣೆ. ಯಾವ ಉತ್ತಮ ದೇಶದಲ್ಲಿ ನಮಗೆ ರಕ್ಷಣೆ ಉಂಟಾಯಿತಂತೆ? ಯೇಸು ಎನ್ನುವ ನಾಮದ ಒಂದು ಉತ್ತಮ ದೇಶದಲ್ಲಿ ದೇವರು ನಮಗೆ ರಕ್ಷಣೆ ಕೊಟ್ಟಿದ್ದಾನೆ. ಆತನನ್ನ ನಾವು ಸ್ತುತಿಸಬೇಕಂತೆ. ಮತ್ತೊಂದು ಕೀರ್ತನೆಯನ್ನ ಓದಿಕೊಳ್ಳೋಣ. 9ನೇ ಕೀರ್ತನೆ 9, 1 ಮತ್ತು 2 ಗಟ್ಟಿಯಾಗಿ ಓದಿ. ಯೆಹೋವನೇ, ಮನಪೂರ್ವಕವಾಗಿ ನಿನ್ನನ್ನು ಕೊಂಡಾಡುವೆನು. ನೀನು ಮಾಡಿದ ಅದ್ಭುತ ಕಾರ್ಯವನ್ನೆಲ್ಲ ವರ್ಣಿಸು. ಅದ್ಭುತ ಕಾರ್ಯಗಳನ್ನ ಈ ವರ್ಷ ನಾವು ಕಾಣುವ ಹಾಗೆ ದೇವರು ನಮ್ಮ ಜೀವಿತಗಳಲ್ಲಿ ಅದ್ಭುತ ಕಾರ್ಯ ಮಾಡಿದ್ದಾನ ಇಲ್ಲವಾ? ಹೌದು ಪ್ರಿಯರೇ, ವರ್ಷವೆಲ್ಲ ನಮ್ಮನ್ನ ಅದ್ಭುತವಾಗಿ ನಡೆಸಿದ್ದಾರೆ. ನಾವು ಹಿಂದೆ ತಿರುಗಿ ಒಂದು ಸಾರಿ ನೆನೆಸಿ ನೋಡುವುದಾದ್ರೆ ನಾವಿಲ್ಲಿ ಕೂತ್ಕೊಳ್ಳೋದೇ ಇಲ್ಲ ಅಲ್ವಾ? ಜಂಪ್ ಮಾಡ್ಬೇಕು. ನಾವೆಷ್ಟು ಆರಾಮಾಗಿ ಕೂತ್ಕೊಂಡು ಲತಾಗಿಯಾಗಿ ಸಪ್ಪಂಗೆ ಬೇಡುವೋ ಬೇಕು ಅಂತ ಕೈ ತಟ್ಕೊಂಡು ಅಲ್ವಾ? ನಾವು ಎಷ್ಟೊಂದು ಸುಲಭವಾಗಿ ಗ್ರಾಂಟೆಡ್ ಆಗಿ ಏಸಪ್ಪನ್ನ ತಗೊಳ್ತೀವಿ. ವರ್ಷದ ಕೊನೆಯಲ್ಲಿ ಇವತ್ತು ನಾವು ಎಷ್ಟನೇ ವಾರದಲ್ಲಿದ್ದೇವೆ? 50ನೇ ವಾರದಲ್ಲಿದ್ದೇವೆ. ಇನ್ನು 2 ವಾರ ಕಳೆದ್ರೆ ನಾವು ಹೊಸ ವರ್ಷಕ್ಕೆ ಕಾಲಿಡ್ತೇವೆ. ಈ 50ನೇ ವಾರದವರೆಗೂ ನಮ್ಮನ್ನ ದೇವರು ಕಾಪಾಡಿದ್ದಾನಲ್ಲ ಅಲ್ವಾ? ನಾವು ಅದಕ್ಕೆ ಯೋಗ್ಯರಲ್ಲ ಪ್ರಿಯರೇ. ನಮ್ಮಲ್ಲಿ ಏನೋ ಒಳ್ಳೇದಿದೆ ಅಂತ ಏಸಪ್ಪ ನಮ್ಮನ್ನ ಕಾಪಾಡಿಲ್ಲ. ಆತನು ನಮ್ಮನ್ನ ಕಾಪಾಡ್ತಾ ಇರೋದೇ ಆತನು ನಮ್ಮೊಂದಿಗೆ ಒಡಂಬಡಿಕೆ ಮಾಡ್ಕೊಂಡಿದ್ದಾನಲ್ಲ, ನಮ್ಮನ್ನ ಆತನು ಕರೆದಿದ್ದಾನಲ್ಲ. ನಮ್ಮಿಂದ ಒಂದೇ ದೇವರು ಕೇಳೋದು ಕೃತಜ್ಞತೆ ಮತ್ತು ಸ್ತುತಿ. ಇವೆರಡು ನಮ್ಮಲ್ಲಿ ಇರ್ಬೇಕು. ಇವೆರಡು ನಾವು ಮಾಡಲ್ರಿ, ಅದಕ್ಕೆ ದೇವ್ರು ನಮ್ಮಿಂದ ಕೇಳೋದು. ಯಾಕಂದ್ರೆ ಮನುಷ್ಯನ ಗುಣ. ಸೊ ನಾವು ಇಲ್ಲಿ ಆ ಒಂದು ಕೀರ್ತನೆಯಲ್ಲಿ ಕೀರ್ತನೆಗಾರನ ಹೇಳುತ್ತಾನೆ, ಆತನ ಅದ್ಭುತ ಕಾರ್ಯಗಳನ್ನೆಲ್ಲ ನಾವು ವರ್ಣಿಸಕ್ಕೆ ಸಾಧ್ಯನೇ ಇಲ್ಲ. ಬಿಟ್ಟು ಸ್ವಲ್ಪನಾರ ನಾವು ವರ್ಣಿಸೋಣ. 2ನೇ ವಚನ ಓದಿ ಬ್ರದರ್. ಪರಾತ್ಪರನೇ, ನಿನ್ನಲ್ಲಿ ನಾನು ಸಂತೋಷಿಸಿ ಉತ್ಸಾಹ ಪಡುವೆನು. ನಿನ್ನ ಹೆಸರನ್ನ ಕೀರ್ತಿಸುವೆನು. ಈಗ ಹಾಡುವ ಹಾಡಿನ ಮೂಲಕವಾಗಿ ಆತನ ಹೆಸರಿನ ಒಂದು ಎಷ್ಟೊಂದು ಆತನ ಹೆಸರಿನಲ್ಲಿ ಇದೆ, ಅದನ್ನ ನಾವು ವರ್ಣಿಸುತ್ತಾ ಆ ಕೀರ್ತನೆಯನ್ನ ಹಾಡಿಕೊಳ್ಳೋಣ ಪ್ರಿಯರೇ. ಸೃಷ್ಟಿಯಲ್ಲಿ
ನಮಗೆ ಕೊಟ್ಟಂತಹ ಉತ್ತಮ ದೇಶವು ಯಾವುದಾಗಿದೆ ಅಂದ್ರೆ ಅದು ಅದ್ಭುತವಾಗಿದೆ ಪ್ರಿಯರೇ, ಸುಂದರವಾಗಿದೆ, ಅದು ಶಕ್ತಿ ಉಳ್ಳದ್ದು, ಅದ್ಭುತ ಮಾಡುವಂತದ್ದು. ಆ ನಾಮವನ್ನ ನಾವು ಎಷ್ಟು ಹೊಗಳಿದರೂ ಸಾಲದಾಗಿದೆ. ಆ ನಾಮದಲ್ಲಿಯೇ ನಾವು ಪರಲೋಕಕ್ಕೆ ಹೋಗೋಕ್ಕೆ ಸಾಧ್ಯವೇ ಹೊರತು ಬೇರಾವ ನಾಮದಲ್ಲಿ ಅಲ್ಲ ಎಂದು ನಮಗೆ ಕರ್ತನು ವಾಗ್ದಾನ ಮಾಡಿದ್ದಾನಲ್ಲ. ಈ ವರ್ಷವೆಲ್ಲ ನಮ್ಮನ್ನ ಕಾಪಾಡಿದ ದೇವರು, ನಮ್ಮ ಸಭೆಯ ಪರವಾಗಿ ನಾವು ಆತನಿಗೆ ಕೃತಜ್ಞತೆ ಸಲ್ಲಿಸುವಂತೆ ನಮ್ಮ ಮಧ್ಯದಲ್ಲಿರುವ ಹಿರಿಯ ಅದಕ್ಕಾಗಿ ಪ್ರಾರ್ಥನೆ ಮಾಡಬೇಕಾಗಿ, ಪ್ರಾರ್ಥನೆಗಿಂತಲೂ ಸ್ತೋತ್ರ ಸಲ್ಲಿಸಬೇಕಾಗಿ. ಹೌದು ಪ್ರಿಯರೇ, ವರ್ಷವೆಲ್ಲ ದೇವರು ನಮ್ಮನ್ನ ಒಂದೊಂದು ದಿನವೂ ಕಾಪಾಡಿದ್ದಾನೆ, ಒಂದೊಂದು ದಿನವೂ ನಮಗೆ ಆಹಾರ ಕೊಟ್ಟಿದ್ದಾನೆ, ಬಲ ಕೊಟ್ಟಿದ್ದಾನೆ. ನಾವು ಸೇವಿಸುವಂತಹ ಗಾಳಿ ಉತ್ತಮ ಅಲ್ಲ ಪ್ರಿಯರೇ, ನಾವು ತಿನ್ನುವ ಆಹಾರ ಉತ್ತಮವಲ್ಲ, ನಾವು ಕುಡಿಯುವ ನೀರು ಯೋಗ್ಯವಲ್ಲ ಪ್ರಿಯರೇ. ಆದರೂ ದೇವರು ನಮಗೆ ಉತ್ತಮವಾಗಿ ಕೊಟ್ಟಿದ್ದಾನೆ. ಅದನ್ನ ನೆನೆಸಿ ಲಿಡಿಯಾ ಅದಕ್ಕಾಗಿ ಸ್ತೋತ್ರ ಸಲ್ಲಿಸಬೇಕಾಗಿ ಕೇಳ್ಕೊಳ್ತೇನೆ. Our most gracious and loving Heavenly Father, we thank you for this time. Lord, we thank you for your goodness in our lives, oh Father. Lord, if you are alive and well, it is all because of your grace, oh Father, that's upon our lives. Master, thank you so much, God, for keeping us well. No matter what is happening in the world, oh Master, your presence is going before us. Lord, we thank you for that. Jesus, thank you for dying on the cross for our sins. Because of what you did on the cross, oh Father, we have eternal life, Lord. Thank you for the hope that you have given us, oh Father. Thank you for all the beautiful and wonderful things that you've been doing in our lives, oh Father. Thank you for all the blessings, oh Father, that has always come behind us, oh Father. Thank you that your goodness and your mercy has been upon our lives, oh Master. Lord, thank you for the health that you have given us. Thank you for the families that you have given us. Thank you for this church that you have given us, oh Father. We also thank you that you've given us this opportunity to praise you and worship you, because you alone deserve all the praise, all the glory and all the honor, oh Master. Thank you, Lord Jesus, for who you are, for how good and how amazing that you are, Lord. Thank you for your love, which is unfailing and unconditional, Lord Jesus. Father, no matter what happens in our life, you have been constant. Your presence has always gone before us. You have always guided us, oh Father, and you have led us according to your will, Lord. We thank you for that, Jesus. Lord, we thank you for all the beautiful things that you are going to do in each of our lives, oh Master. And Lord, as we await your coming, oh Father, we thank you that we have the hope in you that we will be resurrected just as you have, Lord Jesus. You have made a way for us to heaven, oh Master, and we thank you for that, Lord Jesus. We praise you, Father. We thank you, Lord Jesus. Lord, we also thank you, Father, for this amazing congregation that you have given us, oh Father. Lord, we thank you that you are each and every day, Father, working in our midst, oh Father. Lord, we thank you for your knowledge, for your wisdom, oh Father, and for blessing the work of our hands, Lord Jesus. Thank you for the joy and the happiness that you have instilled in all of our hearts, oh Father. Thank you for the peace that passeth all understanding that is remaining in our houses, oh Father, Lord Jesus. We thank you and we praise you. And Lord, all glory and honor and praise and thanksgiving is to you alone, Jesus. I offer this praise in the name of our Lord and Savior, Jesus Christ. Amen. ಹಾಗೆ ನಮ್ಮ ಮಧ್ಯದಲ್ಲಿರುವಂತಹ ಸತೀಶ್ ಬ್ರದರ್ ಅವರು ಒಳಗಡೆ ಬಂದು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕಾಗಿ ಕೇಳ್ಕೊಳ್ತಾನೆ. ಪ್ರೀತಿಲಿ ಐಶ್ವರ್ಯ ಸವಿಯರ ತಂದೆ ಆದವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತ, ನಿನ್ನ ಒಳ್ಳೆಯನು, ನಿನ್ನ ಮಹೋನ್ನತನು, ಮಹಾಪರಿಷದನು, ಅಗಮ್ಯ ಬೆಳಕಿನಲ್ಲಿ ವಾಸಿಸುವಂತ ನನ್ನ ದೇವರು ನಿತ್ಯವೂ ನಿರಂತರವೂ ನೀನು ಆಗಿರೋದಕ್ಕಾಗಿ ಸ್ತೋತ್ರ. ಕರ್ತನೆ, ಎಷ್ಟು ಒಳ್ಳೆಯನಪ್ಪ, ನಿನ್ನ ಮಕ್ಕಳಿಗೆ ಯಾವಾಗ ಒಳ್ಳೆದನ್ನ ಮಾಡ್ತಿರೋದಕ್ಕಾಗಿ ಸ್ತೋತ್ರ. ದೇವರೇ, ನಾವು ನೆನೆಸಲಿಲ್ಲ, ನಾವು ಊಹಿಸಲಿಲ್ಲ, ನಾವು ಯೋಚನೆ ಸಹ ಮಾಡಿಲ್ಲ ಕರ್ತನೆ. ಅಷ್ಟೊಂದು ಅದ್ಭುತವಾಗಿ, ಅಷ್ಟೊಂದು ಅತಿಶಯವಾಗಿ ನಾವು ನಡೆಸ್ಕೊಂಡು ಬಂದಿದ್ದಕ್ಕಾಗಿ ಸ್ತೋತ್ರ. ದೇವರೇ,
ಉದ್ದಕ್ಕೂ ಕರ್ತನೆ ನಮಗೆ ಬೇಕಾದ ಆರೋಗ್ಯ, ಬೇಕಾದ ಬಲ, ಜ್ಞಾನ, ಬುದ್ಧಿಯನ್ನು ಕೊಟ್ಟು ನಮಗೆ ಬೇಕಾದ ಆರೋಗ್ಯ ಸಹಾಯವನ್ನು ಮಾಡುತ್ತಾ ದೇವರೇ, ಮನುಷ್ಯರ ಮಧ್ಯದಲ್ಲಿ ಕರ್ತನೆ ನಾವು ಜೀವಿಸುವಾಗ ನಮಗೆ ಬೇಕಾದ ನಿನ್ನ ಕೃಪೆನ, ದಯನ, ಕರ್ತನೆ ನಿನ್ನ ಫಲವನ್ನು ಕೊಟ್ಟು ನಾವು ನಡೆಸ ಬಂದಿದ್ದಕ್ಕಾಗಿ ಸ್ತೋತ್ರ. ದೇವರೇ, ನಾವು ಎಷ್ಟೋ ಸಮಯದಲ್ಲಿ ಕರ್ತನೆ ನಾವು ಬಲಹೀನರಾಗಿದ್ದಾಗ, ನಾವು ಭಯ ಪಡುವಾಗ ನಮ್ಮ ಬರಡಲ್ಲಿ ನೆರಳಿನಂತೆ ನಿಂತು ಯೆಹೋವನೇ ನೀನಾಗಿದ್ದಪ್ಪ ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾರೆ. ಒಂದು ಮುಂಚಾನೆ ಕರ್ತನಪ್ಪಲ್ಲಿ ಕೂಡಿ ಬಂದರು ನಮ್ಮೆಲ್ಲರೂ ಕರ್ತನ ಆಶೀರ್ವಿಸು, ನಿನ್ನ ಕೃಪೆಯನ್ನು ತುಂಬಿಸು, ಈ ಸಭೆನ ನಿನ್ನ ರಕ್ತದಲ್ಲಿ ಮರೆ ಮಾಡಿಕೊ. ಭರವಸೆ ಇನ್ನು ಮುಂದೆ ದಿನಗಳಲ್ಲಿ ಕರ್ತನೆ ಇನ್ನೇ ಹೆಚ್ಚಾಗಿ ಕರ್ತನೆ ಬಲಪಡಿಸಪ್ಪ ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾರೆ. ತಂದೆ ದೇವರೇ, ನಿನ್ನ ಉಪಕಾರಕ್ಕಾಗಿ ನಿನ್ನ ಸ್ತೋತ್ರಕ್ಕಾಗಿ ಸಲ್ಲಿಸ್ತಾ ನಮ್ಮ ರಕ್ಷಕ ಬೇಸಿನ ಮುಖಾಂತರ ದೇವರೇ
ಒಂದು ಜೀವವೇ. ಆದ್ರೆ ದೇವರು ನಮ್ಮನ್ನ ಮಾರ್ಪಡಿಸಿ ಇಲ್ಲಿ ಕುಳಿಸಿದ್ದಾನಲ್ಲ, ಆ ಪರಲೋಕ ರಾಜ್ಯದಲ್ಲಿ ನಮ್ಮ ಹೆಸರುಗಳು ಬರೆಯಲ್ಪಟ್ಟಿದೆಯಲ್ಲ. ಓ, ಎಂತ ಒಂದು ಒಳ್ಳೆ ಭಾಗ್ಯ ಅಲ್ವಾ! ಎಂತ ಒಂದು ಸೌಭಾಗ್ಯವನ್ನ ನಾವು ಪಡೆದುಕೊಂಡಿದ್ದೇವೆ. ನಾವು ಎದ್ದು ನಿಂತುಕೊಂಡು ಆ ಕರ್ತನಿಗೆ, ಹೌದು ಪ್ರಿಯರೇ, ಮತ್ತೊಮ್ಮೆ ನಮ್ಮನ್ನ ಸಮರ್ಪಿಸೋಣ. ವರ್ಷದ ಕೊನೆಗೆ ಬಂದಿದ್ದೇವೆ. ನಾವು ಎಲ್ಲಾದ್ರೂ ತಪ್ಪಿ ಹೋಗಿದ್ರು, ಏನಾದ್ರೂ ನಾವು ಕರ್ತನನ್ನ ದೂಷಿಸಿದ್ರು, ನಾವು ಕರ್ತನಿಗೆ ಬಿಟ್ಟು ಕೊಟ್ಬಿಟ್ಟಿದ್ರು, ನಮ್ಮನ್ನ ಬಿಟ್ಟು ಕೊಡದ ದೇವನನ್ನ ನಾವು ಸೇವಿಸ್ತಾ ಇದ್ದೇವೆ. ಆದ್ರೆ ಅನೇಕ ಬಾರಿ ನಾವು ಕರ್ತನನ್ನ ಬಿಟ್ಟು ಕೊಟ್ಬಿಟ್ಟಿದ್ದೇವೆ, ಆತನನ್ನ ನಾವು ಮಾರಿಬಿಟ್ಟಿದ್ದೇವೆ ಪ್ರಿಯರೇ ಸೈತಾನನಿಗೆ. ನಮ್ಮ ಒಂದು ಇನ್ನೂ ಮಾರ್ಪಡದ ಜೀವಿಸಿದಂತ ಆತನನ್ನ ಶಿಲುಬೆಗೆ ಹಾಕಿದ್ದೇವೆ. ಹಾಗಿರುವುದಾದ್ರೆ ನಮ್ಮನ್ನ ಒಪ್ಪಿಸಿಕೊಂಡು ಬಾಯಿಗಳನ್ನ ತೆರೆದು ಆತನಿಗೆ ನಮ್ಮನ್ನ ಒಪ್ಪಿಸಿಕೊಡೋಣ ಪ್ರಿಯರೇ. ಏಸಪ್ಪ ನಮ್ಮನ್ನ ರೀಡೆಡಿಕೇಟ್ ಮಾಡಿ ಎಂದು ಒಪ್ಪಿಸಿಕೊಡೋಣ ಪ್ರಿಯರೇ. ಹೌದು ಪ್ರಿಯರೇ, ಆತನಿಗೆ ಸಲ್ಲಬೇಕಾದ ಮಾನ ಮರ್ಯಾದೆಗಳನ್ನ ನಾವು ಸಲ್ಲಿಸೋಣ. ಬರುವ ವರ್ಷದಲ್ಲಾದ್ರೂ ನಾವು ಅತಿ ಸಮೀಪದಲ್ಲಿದ್ದೇವೆ ಆತನ ಬರೋಣವನ್ನ ಎದುರುಗೊಳ್ಳುವುದಕ್ಕೆ. ನಮ್ಮನ್ನ ಒಪ್ಪಿಸಿಕೊಡೋಣ ಪ್ರಿಯರೇ. ಈ ಹಾಡಿನ ಮೂಲಕವಾಗಿ ಆತನಿಗೆ ಮಹಿಮೆ ಸಲ್ಲಿಸೋಣ. Thank you.
ಪರಿಶುದ್ಧ
ಆಶೀರ್ವಾದ ಮತ್ತೆ ರೋಮಪುರದ ಪತ್ರಿಕೆ 13ನೇ ಅಧ್ಯಾಯ ತಿಳಿಸ್ಕೊಂಡು ಪ್ರಿಯರೇ. As we are standing, let's turn our Bibles to Romans chapter 13. 11, 12, 13, 14 ನಮ್ಮ ಮಧ್ಯವಿರುವಂತಹ ಟೈಟಸ್ ಬ್ರದರ್ ಅವರು ಓದ್ಬೇಕಂತ ಕೇಳ್ಕೊಂತೇನೆ. ರೋಮಪುರದ ಪತ್ರಿಕೆ 13ನೇ ಅಧ್ಯಾಯ 11ರಿಂದ 14. Romans chapter 13 verses 11 to 14. I request our brother Titus to read these verses. ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಇದ್ದದಕ್ಕಿಂತ ಈಗ ನಮ್ಮ ವಿಮೋಚನೆಯು ಹತ್ತಿರವಾಯಿತು. ഇരുಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು. ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ. ವೃತಾಂತನ ಕುಡಿ ಕರ್ತನಗಳಲ್ಲಿ ಆಗಲಿ, ಕಾಮವಿಲಾಸ ನಿರ್ಲಜ್ಜ ಕೃತ್ಯಗಳಾಗಲಿ, ಜಗಳ ಹೊಟ್ಟೆ ಕಿಚ್ಚುಗಳಲ್ಲಿ ಆಗಲಿ ಕಾಲ ಕಳೆಯದೆ ಹಗಲು ಹೊತ್ತಿಗೆ ತಕ್ಕ ಹಾಗೆ ಮಾನಸ್ಥರಾಗಿ ನಡೆದುಕೊಳ್ಳೋಣ. ದೇಹದ ಆಶೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ಕರ್ತನಾದ ಯೇಸು ಕ್ರಿಸ್ತ ಧರಿಸಿಕೊಳ್ಳುವವರಾಗಿ ದೇವರು ನಮ್ಮ ನಡೆಸಲಿದ್ದೇವೆ. ಎಲ್ಲರೂ ಕೂತ್ಕೊಳ್ಳಿ. ಸಂಡೇ ಸ್ಕೂಲ್ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಸ್ವಾಗತ ಮಾಡುವವರಾಗಿದ್ದೇವೆ. ಈ ಒಂದು ಸಮಯದಲ್ಲಿ ಬರ್ತ್ಡೇಸ್ ಮತ್ತು ಮ್ಯಾರೇಜ್ ಆನಿವರ್ಸರಿಗಳನ್ನ ಸೆಲೆಬ್ರೇಟ್ ಮಾಡುವಂಥವು ದಯವಿಟ್ಟು ನಿಮಗಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. Those who are going to celebrate the birthdays and the wedding anniversaries, please stand up. Stalin, ಕೀರ್ತನ ನಿಮ್ಮ ಬರ್ತಾರೆ ಕೀರ್ತನ ಪ್ರಾರ್ಥನೆ ಮಾಡ್ಕೊಳ್ಳೋಣ.
ಸೈನ್ಯಗಳ ಕರ್ತನೆ ಪರಲೋಕ ತಂದೆ ಅಪ್ಪ ಪಿತನೇ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ನಾವು ಕರ್ತನೆಯನ್ನು ಆರಾಧಿಸುವಂತೆ ಸ್ತೋತ್ರ ಮಾಡುವಂತೆ ಕೊಟ್ಟಂತ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಈ ವಿಶೇಷವಾದ ಸಮಯದಲ್ಲಿ ಹಿಂಭಾಗದಲ್ಲಿ ಕರ್ತ ತಲೆಬಾಗಿ ನಿಂತಿರುವಂತೆ ಎಲ್ಲ ಮಕ್ಕಳಿಗೆ ಒಪ್ಪಿಸಿಕೊಳ್ಳುತ್ತೇನೆ ಅಪ್ಪ. ಈ ಮಕ್ಕಳನ್ನ ಆಡ್ತಂತ ದೇವ ನೀನಾಗಿದ್ದೀರಾ ಅಚ್ಚ. ಅವರೆಲ್ಲ ಕರ್ತನೆ ಹೌದೇ ಸ್ವಲ್ಪ ಅಗತ್ಯಗಳ ಕರ್ತನೆ, ಅವರೆಲ್ಲ ತೊಂದರೆಗಳನ್ನ ಸಮಸ್ಯೆಗಳನ್ನ ಬಲ್ಲಾತ ನೀನಾಗಿದ್ದೀರಿ ದೇವ. ಕಳೆದ ವರ್ಷವೆಲ್ಲ ಕಾಯ್ದಂತ ಎಬಿನೇಸರನಾಗಿದ್ದು ಕರ್ತನೆ, ಈ ಒಂದು ವರ್ಷ ದಿವಸ ಕರ್ತನೆ ಈ ಮಕ್ಕಳು ಕರ್ತನೆ ನೀರಿನ ಕರ್ತನೆ ಹೆಚ್ಚಾಗಿ ಆಶೀರ್ವಾದ ಹೊಂದಿಕೊಳ್ಳುವಂತೆ ದೇವಾ. ವಿಶೇಷವಾಗಿ ಕರ್ತನೆ ಮೊದಲು ದೇವರ ರಾಜ್ಯವನ್ನ ನೀತಿಗಾಗಿ ತವಕ ಪಡುವಂತೆ ಈ ಮಕ್ಕಳನ್ನ ಮಾರ್ಪಡಿಸು ಅಪ್ಪ. ಎಲ್ಲ ಲೋಕದ ಆಶೀರ್ವಾದಗಳನ್ನ ಅವರೊಟ್ಟಿಗೆ ನೀನು ಕರ್ತನೆ ಹೌದು ರಾಜ ಕೊಡುವಂತ ದೇವನಾಗಿದ್ಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ಮಕ್ಕಳನ್ನ ಆಶೀರ್ವದಿಸು ಏಸಪ್ಪ. ಬೇಕಾದ ಪರಲೋಕದ ಜ್ಞಾನವನ್ನ ಕೊಡು. ನಿನ್ನ ಮಕ್ಕಳಾಗಿ ನೀನು ಹೆಚ್ಚಾಗಿ ಬಲಗೊಳ್ಳುವಂತೆ ನಿನಗೆ ಮಹಿಮೆ ತರುವಂತ ಜೀವಿತವನ್ನು ನಡೆಸುವಂತೆ ಪ್ರತಿಯೊಬ್ಬರನ್ನ ಆಶೀರ್ವದಿಸಬೇಕು ನಾನು ಬೇಡಿಕೊಳ್ಳುತ್ತೇನಪ್ಪ. ಅಪ್ಪ ನೀನೇ ಈ ಮಕ್ಕಳ ಕರ್ತನೆ ನಾಯಕನು ಒಡೆಯನಾಗಿದ್ದುಕೊಂಡು ಕರ್ತನೆ ದೇವ ಮಾರ್ಗದರ್ಶನ ಮಾಡುವಂತ ದೇವನಾಗಿದ್ದುಕೊಂಡು ಈ ಮಕ್ಕಳು ನಡೆಸಿಕೊಡಬೇಕೆಂದು ಅಪ್ಪ. ಈ ವರ್ಷದಲ್ಲಿ ಕರ್ತನೆ ಆ ಮಕ್ಕಳು ಕರ್ತನೆ ಹೆಚ್ಚಾಗಿ ನಿನ್ನ ಒಂದು ರಾಜ್ಯಕ್ಕಾಗಿ ಸಭೆಗಾಗಿ ಕರ್ತನೆ ದುಡಿಯುವಂತ ಮಕ್ಕಳಾಗಿ ಮಾರ್ಪಡಿಸಿ ನಿನ್ನ ಒಂದು ಬಯನ ತುಂಬಿಸಿ ನಡೆಸಿಕೊಡಬೇಕೆಂದು ನಾನು ಒಪ್ಪಿಸಿಕೊಡುತ್ತೇನೆ ಅಪ್ಪ. ಕೊಟ್ಟಿರುವಂತ ಕರ್ತನೆ ಕಾಣಿಗಣ ದರ್ಶನ ಭಾಗ ಪಾಸನಿಗೆ ಒಪ್ಪಿಸಿಕೊಡುತ್ತೇನಪ್ಪ. ಅಪ್ಪ ರಾಜ ಕೊಟ್ಟಿರುವಂತಹ ಪ್ರತಿಯೊಬ್ಬರು ಕರ್ತನೆ ನಿನ್ನಿಂದ ಆಶೀರ್ವಾದ ಹೊಂದಿಕೊಳ್ಳುವಂತೆ ದೇವ ರಾಜ. ಯಾವ ಕೊರತೆ ಇರದಂತೆ ಅಪ್ಪ ನಿನ್ನ ಒಂದು ಕರ್ತನೆ ಹೌದು ರಾಜ ಮಹಿಮೆಗೆ ತಕ್ಕ ಹಾಗೆ ಈ ಮಕ್ಕಳನ್ನ ಆಶೀರ್ವದಿಸು. ಅವ್ರಿಗೆ ಬೇಕಾದಂತ ಎಲ್ಲ ಕರ್ತನೆ ಅಗತ್ಯಗಳನ್ನ ಪೂರೈಸಿಕೊಡು ಕರ್ತನೆ. ಅನೇಕರಿಗೆ ಸಹಾಯ ಮಾಡುವಂತ ಮಕ್ಕಳಾಗಿ ಮಾರ್ಪಡಿಸಪ್ಪ ದೇವಾ. ನಾವು ಕಡೆ ದಿನಗಳಲ್ಲಿ ವಾಸ ಮಾಡುತ್ತಾ ಇದ್ದೇವೆ ಅಪ್ಪ ದೇವಾ. ರಕ್ಷಕನೇ ನಿನ್ನ ಮಕ್ಕಳಾಗಿ ಹೆಚ್ಚಾಗಿ ಕರ್ತನೆ ನಾವು ಅನೇಕರಿಗೆ ಕರ್ತನೆ ಬೆಳಕು ಕೊಡುವಂತೆ ಕರ್ತನೆ ಅಪ್ಪ ಈ ಮಕ್ಕಳನ್ನ ಆಶೀರ್ವದಿಸು. ಅದು ಮಾತ್ರವಲ್ಲ ಕೊಟ್ಟಿರುವಂತಹ ಕಾಣಿಕೆಗಳು ದರ್ಶನ ಭಾಗಗಳು ನಿನ್ನ ಒಂದು ಚಿತ್ತಾನುಸಾರವಾಗಿ ಉಪಯೋಗಿಸಲ್ಪಡುವಂತೆ ನಾವು ಮಹಿಮೆಯಾಗುವಂತೆ ಕರ್ತ ಅನೇಕರು ಕರ್ತನೆ ಇದರಿಂದ ಪ್ರಯೋಜನ ಹೊಂದಿಕೊಳ್ಳುವಂತೆ ಕಾರ್ಯ ಮಾಡು. ಮತ್ತೊಂದಾವರ್ತಿ ಕರ್ತನೆ ಎಲ್ಲಾ ವಿಜ್ಞಾಪನೆ ಪ್ರಾರ್ಥನೆಗೆ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ಒಳ್ಳೆಯ. ಈಗ ನಮ್ಮ ಟೈಟಸ್ ಅವರು ಮುಂದೆ ಬಂದು ಅನೌನ್ಸ್ಮೆಂಟ್ ಕೊಡ್ತಾರೆ. ವಾರದ ಪ್ರಕಟಣೆಗಳು ಶನಿವಾರ ಸಾಯಂಕಾಲ ಹಾಡಿನ ಅಭ್ಯಾಸ ಇರುತ್ತದೆ. ಹಾಡಿನ ತಂಡದವರು ಬಂದು ಸಿದ್ಧತೆ ಮಾಡ್ಕೊಳ್ಬೇಕಾಗಿ ಕೇಳ್ಕೊಳ್ತಾರೆ. ಮತ್ತು ಬರುವ ಭಾನುವಾರ ಬೆಳಗಿನ ಜಾವ 8 ಸಭೆಯಲ್ಲಿ ಆರಾಧನೆ ಇರುತ್ತದೆ. ಡಿಸೆಂಬರ್ 21 ಅಂದ್ರೆ ನೆಕ್ಸ್ಟ್ ಸಂಡೇ ಸಾಯಂಕಾಲ 5 ಗಂಟೆಗೆ ನಾವು ಸಭೆಯಲ್ಲಿ ಕ್ರಿಸ್ಮಸ್ ಪ್ರೋಗ್ರಾಮ್ ನಾವು ಮಾಡುವಂತವರಾಗಿದ್ದೇವೆ. ಸೊ ತಾವೆಲ್ಲರೂ ಈ ಒಂದು ಕ್ರಿಸ್ಮಸ್ ಪ್ರೋಗ್ರಾಮ್ ಅಲ್ಲಿ ಪಾಲ್ಗೊಳ್ಬೇಕಾಗಿ ನಾನು ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಮತ್ತು ಡಿಸೆಂಬರ್ 25ನೇ ತಾರೀಕು ಅದು ಗುರುವಾರ ಬೆಳಗಿನ ಜಾವ 8 ಸಭೆಯಲ್ಲಿ ಕ್ರಿಸ್ಮಸ್ ಆರಾಧನೆ ಇರುತ್ತದೆ. ಸೊ ತಾವೆಲ್ಲರೂ ಇದರಲ್ಲಿ ಭಾಗವಹಿಸಬೇಕಾಗಿ ಪ್ರೀತಿಯಿಂದ ಕೇಳಿ. ಅನೌನ್ಸ್ಮೆಂಟ್ ಕೇಳಿಸ್ಕೊಂಡ್ರಲ್ಲ, ಯಾರಿಗಾರ ಚಳಿ ಆಗ್ತಾ ಇದೆ? ಚಳಿ ಆಗ್ತಿಲ್ಲ? ದೇವ್ರನ್ನ ಆರಾಧನೆ ಮಾಡಿದ್ರೆ ಚಳಿ ಆಗ್ಬಾರ್ದು, ಈ ಬಿಸಿ ಆಗ್ಬೇಕು. ಚಳಿ ಆಗ್ತಾ ಇದೆ ಅಂದ್ರೆ ಈ ಸರಿಯಾಗಿ ನೀವು ಆರಾಧನೆ ಮಾಡಿರೋದು ಅರ್ಥ ಅಲ್ವಾ? ಡ್ಯಾನ್ಸ್ ಆಡಿಲ್ಲ ಅಂತ ಅರ್ಥ. ರಚನೆ ಸರಿಯಾಗಿ ಡ್ಯಾನ್ಸ್ ಆಡಿಲ್ಲ ಅಂತ, ಡ್ಯಾನ್ಸ್ ಮಾಡಿದ್ರೆ ಚಳಿ ಆಗ್ತಾ ಇತ್ತು, ಚಳಿ ಹೋಗಿ ಬಿಸಿ ಆಗ್ತಾ ಇತ್ತು ಅಲ್ವಾ? ಚೆನ್ನಾಗಿದ್ದೀರಾ? ಆರ್ ಯು ಹ್ಯಾಪಿ ಇನ್ ದ ಪ್ರೆಸೆನ್ಸ್ ಆಫ್ ದ ಲಾರ್ಡ್? ದೇವರು ನಮ್ಮನ್ನ ತನ್ನ ಮಕ್ಕಳಾಗಿ ಮಾಡಿಕೊಂಡು ತನ್ನ ಸನ್ನಿಧಾನದಲ್ಲಿ ಬರ್ಬೇಕಂತ ಆಸೆ ಪಡ್ತಾರೆ. ಯಾವಾಗ ನಾವು ಮನುಷ್ಯ ಮಾತ್ರದವರು ಲೋಕದಲ್ಲಿ ಅಧಿಕವಾಗಿ ಕಾಲ ಕಳೆಯಕ್ಕೆ ಆಸೆ ಪಡ್ತಾರೆ. ಯಾಕಂದ್ರೆ ನಾವು ಈ ಲೋಕದಿಂದ ಹುಟ್ಟಿ ಬಂದಿದ್ದೇವೆ ಅದಕ್ಕಾಗಿ. ಆದ್ರೆ ದೇವರು ನಮ್ಮನ್ನ ತಿರುಗಿ ಹುಟ್ಟುವಂತೆ ಮಾಡಿದ ನಂತರ ದೇವರು ಇಷ್ಟಪಡೋದು ಆತನ ಸನ್ನಿಧಾನ ನಾವು ಹೆಚ್ಚಾಗಿ ಕಾಲ ಕಳೆಯಬೇಕು, ನಾವು ಹೆಚ್ಚಾಗಿ ಆನಂದ ಪಡಬೇಕು, ಆತನೊಟ್ಟಿಗೆ ಇದ್ದುಕೊಂಡು ಸಂತೋಷವಾಗಿ ಜೀವಿಸಬೇಕು ಎಂದು. ದೇವರೊಟ್ಟಿಗೆ ಇದ್ದುಕೊಂಡು ನಾವು ಮಾಡುವಂತ ಎಲ್ಲಾ ಕಾರ್ಯಕ್ಕೂ ಒಂದು ಅರ್ಥ ಉಂಟು. ಏಸಪ್ಪನ ಬಿಟ್ಟು ನಾವು ಮಾಡುವಂತ ಎಲ್ಲಾ ಕಾರ್ಯಕ್ಕೂ ಅರ್ಥ ಇಲ್ಲ. ನೋಡಿಬೇಕಂದ್ರೆ ನೀವು ಎಕ್ಸ್ಪೀರಿಯನ್ಸ್ ಮಾಡಿ ನೋಡಿ, ಏಸಪ್ಪ ಇದ್ದುಕೊಂಡು ನಾವು ಮಾಡುವಂತ ಕಾರ್ಯಗಳು ಒಂದು ತೃಪ್ತಿ ಸಿಗುತ್ತೆ ನಮ್ಗೆ. ಆಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಅಲ್ವಾ? ಅದಿಲ್ಲೇ ಅವ್ರು ಇಲ್ಲದೆ ಇರ್ಬೇಕಾದ್ರೆ ಮಾಡುವಂತ ಕಾರ್ಯಗಳು ನೋಡಿ ಎಷ್ಟೇ ನೀವು ಮಾಡುವಂತ ತೃಪ್ತಿ ಇಲ್ಲ ನಮ್ಗೆ. ಅದೇ ವ್ಯತ್ಯಾಸ ನೋಡಿಬೇಕಾದ್ರೆ ನೀವು ಹೊರಗಡೆ ಲೋಕದಲ್ಲಿ ಎಷ್ಟೋ ಕಾಲ ಕಳಿಬಹುದು. ಹಾಗೆ ಏಸಪ್ಪ ನಾವು ಬರುವಂತ ನೀವು ನೋಡೋದಾದ್ರೆ ಆಡಿ ನಮ್ಮ ಸಭೆಯಲ್ಲಿ 1 ಗಂಟೆ 2 ಗಂಟೆ, ಆದ್ರೆ ಅದರಲ್ಲಿ ನಮ್ಗೆ ಸಿಗುವಂತ ಒಂದು ಸಂತೋಷ ಬಲ ಲೋಕದಲ್ಲಿ ಸಿಗೋಲ್ಲ.
ಅದಕ್ಕಾಗಿ ನಾನು ಹೇಳೋದು ಸಂಪೂರ್ಣವಾಗಿ ವಿ ಹ್ಯಾವ್ ಟು ಗಿವ್ ಅವರ್ ಸೆಲ್ಫ್ ಹೋಲಿ, ಅಂದ್ರೆ ಸಂಪೂರ್ಣ ನಾವು ದೇವರಿಗೆ ಕೊಟ್ಟು ಆರಾಧನೆ ಮಾಡಬೇಕು, ದೇವ್ರ ವಾಕ್ಯ ಕೇಳಬೇಕು, ಸಂತೋಷವಾಗಿ ನಮ್ಮ ಒಂದು ಸಭಿಕರೊಟ್ಟಿಗೆ ಅಥವಾ ವಿಶ್ವಾಸಿಗಳೊಟ್ಟಿಗೆ ನಾವು ಮಾತನಾಡಿ ಅನ್ಯೋನ್ಯತೆ ಹಂಚಿಕೊಂಡವರಾಗಿ ಹೋಗ್ಬೇಕು. ಅದೇ ನಮಗೆ ಮುಂದಿನ ಎಲ್ಲಾ ದಿನಗಳಲ್ಲಿ, ವಾರದ ಎಲ್ಲಾ ದಿನಗಳಲ್ಲಿ ನಮ್ಮನ್ನ ದೇವರಲ್ಲಿ ಬಲಪಡಿಸಿ ನಡೆಸ್ತದೆ. ನೀವು ಅನ್ಕೊಂಬೇಡಿ, ಲೋಕದಲ್ಲಿ ನಾವು ವಿಶ್ವಾಸಿಗಳಾಗಿ ಜೀವಿಸೋದು ಬಹಳ ಸುಲಭ ಅಲ್ಲ. ಇಟ್ಸ್ ನಾಟ್ ವೆರಿ ಈಸಿ. ನಾವು ಚಿಕ್ಕವರಾಗಿದ್ದಾಗ ಸ್ವಲ್ಪ ಅದು ಈಸಿ ಆಗಿತ್ತು, ಅದು ಇವಾಗ ತುಂಬಾ ಕಷ್ಟ. ನೀವು ಒಂದು ಹೆಜ್ಜೆ ಇಟ್ಕೊಂಡು ಮುಂದೆ ಹೊರಗಡೆ ಹೋಗಿ ಸಭೆ ಒಳಗೂ ಕೂಡ ನೋಡುವುದಾದ್ರೆ ಒಂದೊಂದು ಹೆಜ್ಜೆಗೂ ನಮ್ಗೆ ಏನಿದೆ, ತುಂಬಾ ಅಟ್ರಾಕ್ಷನ್, ತುಂಬಾ ಒಂದು ಎಕ್ಸ್ಪೋಜರ್, ತುಂಬಾ ಕಷ್ಟ, ತುಂಬಾ ಚೆನ್ನಾಗಿದೆ ಕಾಣಿಸುತ್ತೆ ನಮ್ಗೆ. ಪಾಪ ಅನ್ನೋದಂತೂ ಮಾಡೋದಕ್ಕೆ ತುಂಬಾ ಪ್ರೇರಣೆ ಕೊಡ್ತದೆ. ಸೈತಾನ ಅಷ್ಟು ಹೆಚ್ಚಾಗಿ ಮಾಡಿದ್ದಾನೆ, ಎಷ್ಟು ಪಾಪವನ್ನ ಕ್ರಿಯೇಟಿವ್ ಆಗಿ ಮಾಡಿದಾನೆ ಗೊತ್ತಾ? ಪಾಪ ತರ ಕಾಣಿಸಬಾರ್ದು ಆತರ ಮಾಡಿದಾನೆ. ಶುಗರ್ ಕೋಟಿಂಗ್ ಅಂತೀವಿ, ನೀವು ಕೇಳಿರ್ಬೋದಲ್ವಾ? ಶುಗರ್ ಕೋಟ್ ಮಾಡಿದ್ದಾನೆ. ಅದ್ರ ಒಳಗಡೆ ಇರೋದು ಅದು ಕಹಿನೇ, ಅದ್ರ ಒಳಗಡೆ ಮಾತ್ರ ನೋಡಕ್ಕೆ ಎಷ್ಟಿರ್ತದೆ, ನೋಡಕ್ಕೆ ಚೆನ್ನಾಗಿರ್ತದೆ ಅಲ್ವಾ? ನಮ್ಮ ಮಕ್ಕಳಿಗೆ ಏನಾದ್ರು ಕ್ಯಾಂಡಿನ ಒಳಗಡೆ ಕಹಿ ಇಟ್ಬಿಟ್ಟು ಹೊರಗಡೆ ನೀವು ಕ್ಯಾಂಡಿನ ಒಂದ್ಸಾರಿ ಕೊಟ್ಟು ನೋಡಿ, ಅವರೆಲ್ಲ ಚೆನ್ನಾಗಿ ಚೀಪ್ ನಿಮ್ಮೇಲೆ ಆ ಕಹಿ ಬಂದ್ರೆ ನಿಮ್ಮೇಲೆ ಹಚ್ಚಾಕಿ ತಿಂದ್ರೆ ಸರಿ ಅವ್ರು ಅಂತಾರೇನ್ರಿ, ಚೆನ್ನಾಗಿ. ಆದ್ರೆ ನಾವು ದೊಡ್ಡವರು ಗೊತ್ತು ನಮ್ಗೆ, ನೋಡಕ್ ಚೆನ್ನಾಗಿ ಕಾಣಿಸ್ತದೆ, ಒಳಗಡೆ ಪಾಪ ಅಂತ ಗೊತ್ತಿದ್ರು ಏನ್ ಮಾಡ್ತೀವಿ, ತಿರುಗಿ ಓಡಾದ್ರಿ ನಮ್ಮ ಮಕ್ಕಳು ಪರವಾಗಿಲ್ಲ. ಅದಕ್ಕೆ ಸ್ವಲ್ಪ ಇದು ಚಿಕ್ಕ ಮಕ್ಕಳಾಗಿರಿ, ಆಗ ನಿಮ್ಮ ಪರಲೋಕ ರಾಜ್ಯಕ್ಕೆ ಹೋಗ್ತೀರ. ಅನೇಕ ಸಾರಿ ನಾವು ಬಿಡ್ತೇವೆ. ಈಗ ನಾನು ಸ್ಟಾರ್ಟ್ ಮಾಡ್ತೀನಿ. ನಾನು ಮೆಸೇಜ್ ಮಾಡ್ತೀನ. ನಾನು ಕಳೆದ ಬಾರಿ ಟೀಚ್ ಮಾಡಿದಾಗ ನಾನು ಕುಟುಂಬದ ಮೇಲೆ ಮಾತನಾಡಿದ್ದೆ. ಬ್ಲೆಸ್ಡ್ ಫ್ಯಾಮಿಲಿ, ಆಶೀರ್ವದಿಸಲ್ಪಟ್ಟಂತ ಕುಟುಂಬ. ಎಷ್ಟು ಜನ ಈ ಒಂದು ಸಭೆಗೆ ಬಂದಿದ್ರೆ ಆ ದಿನ? whoever heard my preaching, ನನಗೆ ಯಾರೆಲ್ಲ ಕೇಳಿಸ್ಕೊಂಡ್ರಿ ನಾನು ಮಾಡಿದಂತ ಆ ಮೆಸೇಜ್ ನ ಕೇಳಿದ್ರಾ? ಕೇಳಿದ್ರೇನ್ರಿ? ಕೇಳಿದ್ರು ಕೈ ಎತ್ತಾ ಇಲ್ಲ. ಓ, ಕೈ ಎತ್ತಕ್ಕೂ ಸಂಕೋಚನ, ಒಳ್ಳೆ ಕಾಲ. ನಾವೇ ಅರ್ಥ ಮಾಡ್ಕೊಂಡಿರ್ತೀವಿ. ಅದೇ ಯಾರೇ ಹೇಳ್ತಾ ಇದ್ರು, ದೊಡ್ಡ ಸಭೆ ಅಂತೆ, ಅವ್ರಿಗೆ ಸಾವಿರಾರು ಜನ ಇದ್ದಾರಂತೆ. ಆದ್ರೆ ಆ ಯಪ್ಪನಿಗೆ ಆ ಸಾವಿರಾರು ಜನ ಹೆಸರು ಕೂಡ ಗೊತ್ತಂತೆ ಅಲ್ವಾ? ಹಂಗೆ ನೀವು ನನ್ ಕೇಳ್ತಾ ಇದ್ದೀರಾ, ನಮ್ಮನ್ನ ನೀವು ಕೇಳ್ಬಾರ್ದ ಆಂಟಿ, ನೀವೇ ಗೊತ್ತಾಗಬೇಕು ಯಾರೆಲ್ಲ ಬಂದಿದ್ವಿ, ಯಾರು ಬರ್ಲಿಲ್ಲ ಅಲ್ವಾ? ಅದಕ್ಕೆ ಮುಖ ಜನ ನೀವು ಬಂದಿದ್ವಿ ಅನ್ಸುತ್ತೆ. ಮ್ಯಾಕ್ಸಿಮಮ್ ಎಲ್ಲರೂ ಬಂದಿದ್ರಿ, ಕೆಲವರು ಬಂದಿರಲಿಲ್ಲ. ಅದಕ್ಕೆ ನಾವು ಅನ್ಸುತ್ತೆ ರಿವ್ಯೂ ಮಾಡ್ತೀವಿ. ಓಕೆನಾ? ತಿರುಗಿ ಒಂದ್ಸಾರಿ ನಿಮ್ಗೆ ಅದನ್ನ ಜ್ಞಾಪನ ಮಾಡಿ ನೆನಪಿಸ್ತೇನೆ. ನಮ್ಮ ಒಂದು ಕುಟುಂಬ ಆಶೀರ್ವದಿಸಲ್ಪಡಬೇಕಾದ್ರೆ 5 ಅಡಿಪಾಯಗಳನ್ನ, ಫೌಂಡೇಶನ್ಸ್ ನಾವು ನೋಡ್ತೇವೆ. ದೇರ್ ಆರ್ 5 ಫೌಂಡೇಶನ್ಸ್ ಟು ಎ ಬ್ಲೆಸ್ಡ್ ಫ್ಯಾಮಿಲಿ ಅಲ್ವಾ? ನಾವು ಕುಟುಂಬ ಕಟ್ಟಬೇಕು ಅಂದ್ರೆ, ಒಂದು ಆಶೀರ್ವದಿಸಲ್ಪಟ್ಟ ಕುಟುಂಬ ನಾವು ಕಟ್ಟಬೇಕಂದ್ರೆ 5 ಅಡಿಪಾಯಗಳು ಉಂಟು. ಮೊದಲನೇದಾಗಿ ಏನ್ ಹೇಳಿದೆ ನಾನು? ಅದೊಬ್ಬರಾದ್ರೆ ಹೇಳಿರುವ ಮೊದಲು ಯಾರ್ರಿ? ಈ ಗಂಡಸರಿಗೆ ಬಾಯಿ ತೆಗಿಬೇಕು. ಯಾರ್ಯಾರು? ಯಾರಲ್ಲಿ ನಾವಿಲ್ಲ ಅಂತ. ಫಾದರ್ ಮತ್ತೆ ಹಸ್ಬೆಂಡ್ ಫಾದರ್ ಅಲ್ವಾ? ಗಂಡ ತಂದೆ, ಮೊದಲ ಅಡಿಪಾಯ. ಓಕೆನಾ? ನಾವಲ್ಲಿ ನೋಡ್ತೇವೆ, ದೇವ್ರ ವಾಕ್ಯ ಹೇಳ್ತದೆ, ಒಬ್ಬ ಹಸ್ಬೆಂಡ್ ಅಥವಾ ಒಬ್ಬ ಗಂಡನು ಮನೆಯ ಒಂದು ಯಜಮಾನನಾಗಿ ಆತನು ಮನೆಯ ಒಬ್ಬ ಯಾಜಕನಾಗಿರುತ್ತಾನೆ ಎಂದು. ಈ ವಿಲ್ ಬಿ ದ ಪ್ರೀಸ್ಟ್ ಇನ್ ದ ಫ್ಯಾಮಿಲಿ. ಆತನೇನಾಗಿರ್ತಾನೆ ಅಂದ್ರೆ ಯಾಜಕನಾಗಿರ್ತಾನಂತೆ. ದೇವರು ಆತನಿಗೆ ಕೊಟ್ಟಂತ ಆ ಒಂದು ರೆಸ್ಪಾನ್ಸಿಬಿಲಿಟಿ ಅಥವಾ ಒಂದು ಜವಾಬ್ದಾರಿಯನ್ನ ಆತನು ಮಾಡುವವನಾಗಿರಬೇಕು ಬೇರೆ. ಯಾಕಂದ್ರೆ ಆತನಿಂದಲೇ ಅದು ಹೊರಡಬೇಕು. ಆಗಲೇ ಒಂದು ಆತ್ಮಿಕವಾದ ವಾತಾವರಣ ಆ ಕುಟುಂಬದಲ್ಲಿ ಬರುತ್ತದೆ. ನೀವು ನೋಡಿಬೇಕಂದ್ರೆ ಅನೇಕ ಸಾರಿ ಕುಟುಂಬದಲ್ಲಿ ತಂದೆ ಆದವರು, ತಲೆ ಆದಂತ ಅಥವಾ ಗಂಡನಾದವರು ಏನಾಗಿರ್ಬೇಕಂದ್ರೆ ಒಂದು ಆತ್ಮಿಕವಾದ ವ್ಯಕ್ತಿ ಆಗಿರ್ಬೇಕು. ಆತನು ಮೊದಲು ರಿನ್ಯೂ ಆಗಿರ್ಬೇಕು. ಅಂದ್ರೆ ಆತನು ಆತನ ಒಂದು ಆತ್ಮದಲ್ಲಿ ಉಜ್ಜೀವನಗೊಂಡವನಾಗಿರಬೇಕು. ಆದರೆ ಆತನು ತನ್ನ ಹೆಂಡತಿಯನ್ನ, ಮಕ್ಕಳನ್ನ ಕ್ರಿಸ್ತನಲ್ಲಿ ನಡೆಸೋದಕ್ಕಾಗೋದು, ಕ್ರಿಸ್ತನಲ್ಲಿ ನಿಲ್ಲಿಸೋದಕ್ಕಾಗೋದು ಪ್ರಿಯ. ಅದಕ್ಕಾಗಿ ಆ ದೇವರು ಆ ಗಂಡನಿಗೆ, ತಂದೆಗೆ ಆ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾನೆ. ದೇವರು ಅದಕ್ಕೆ ಆದಾಮ ಅವ್ವನ ಮಾಡಿದ ನಂತರ ಒಂದು ಮಾತು ಹೇಳ್ತಾನೆ. ಆತನ ಮಾಡ್ದ, ಆತನ ಅವ್ವ ತಗೊಂಬಂದ, ಆದಾಮ ತುಂಬಾ ಖುಷಿ ಪಟ್ಟ, ಸಂತೋಷ ಪಟ್ಟ. ಅವ್ರಿಬ್ಬರು ದೇವ್ರು ಒಂದು ಮಾಡಿದ್ರು. ನಂತರ ದೇವ್ರು ಹೇಳ್ತಾರೆ, ಆದ ಕಾರಣ ಹೇಳಿ ಹೆಂಗಸರು ಜಾಸ್ತಿ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಬರೋದು ಏನು ಗೊತ್ತೋಗಿ. ಆದ ಕಾರಣ ಪುರುಷನ
ಬಿಟ್ಟು ತನ್ನ ಹೆಂಡತಿಯನ್ನ ಸೇರಿಕೊಳ್ಳುವನು ಅಲ್ವಾ? ಬಿಟ್ಟು ಸೇರಿಕೊಳ್ಳ. ಇದು ಒಂದು ತುಂಬಾ ಕಷ್ಟ. ಕೆಲವರು ಬಿಡ್ತಾರೆ, ಕೆಲವರು ಸೇರ್ಕೊಳ್ಳ. ಕೆಲವರು ಸೇರ್ಕೊತಾರೆ, ಕೆಲವರು ಬಿಟ್ಬಿಡ್ತಾರೆ. ಬಿಡೋದಿಲ್ಲ. ಎರಡು ಮಾಡ್ಬೇಕು. ಅದಕ್ಕೆ ಅದು ನಾನು ಹೇಳ್ತಾ ಇದ್ದಾನೆ, ದೇವರು ಎಷ್ಟು ಚೆನ್ನಾಗಿ ಮಾಡಿದ್ದಾನಂದ್ರೆ, ಆದ ಕಾರಣ ಪುರುಷನು ಇಟ್ಸ್ ಎ ಹಸ್ಬೆಂಡ್. ನಾವು ನೋಡ್ತೀವಲ್ಲ, ಇಟ್ಸ್ ಎ ಮ್ಯಾನ್ ದೇ. ಅಲ್ಲಿ ಗಂಡ ತಂದೆ ಆದವನು ಆ ಒಂದು ಜವಾಬ್ದಾರಿಯನ್ನ ಹೊತ್ತುಕೊಳ್ಳಬೇಕು ಪ್ರಿಯರೇ. ಆದ್ರೆ ನಾನು ಇಲ್ಲ ಅವತ್ತು ಲಾಸ್ಟ್ ಟೈಮ್ ಹೇಳಿದೀನಿ, ನಾನು ಚೆನ್ನಾಗಿ ಜ್ಞಾಪಕ ಇದೆ. ಎಕ್ಸೆಪ್ಷನ್ ಕೇಸಸ್ ಅಲ್ವಾ, ಕೆಲವೊಂದು ಕುಟುಂಬಗಳಲ್ಲಿ ಗಂಡನಾದವರು ದೇವರತ್ತ ಬಂದಿಲ್ಲ, ಪರವಾಗಿಲ್ಲ, ನಾವು ಪ್ರಾರ್ಥನೆ ಮಾಡ್ತಾನೆ ಇದ್ದೀವಿ. ಒಂದಲ್ಲ ಒಂದು ದಿನ ದೇವರು ಆ ಸ್ಥಾನಕ್ಕೆ ಆತನ ಕರ್ಕೊಂಡು ಬರ್ತಾರೆ. ನಾನು ಅನೇಕ ಒಂದು ಕುಟುಂಬಗಳು ನೋಡಿದ್ದೀನಿ, ವಿಶ್ವಾಸಿ ಅಲ್ಲ ಅಂದ್ರೂ ಸಹ ಆ ಹಸ್ಬೆಂಡ್ ಆದವರು, ತಂದೆ ಆದವರು ಎಷ್ಟು ಚೆನ್ನಾಗಿ ನಡೆಸ್ತಾ ಇದ್ದಾರೆ ಗೊತ್ತಾ. ಐ ಲವ್ ಟು ಸೇ ದಟ್. ನನಗೆ ತುಂಬಾ ಇಷ್ಟ ಗಂಡಸರು ನೋಡಿದ್ರೆ. ಓಕೆನಾ? ಈಗ ನೋಡಿ ಹೇಳ್ತೀನಿ, ಗಂಡಸರು ನೋಡಿದ್ರೆ, ಅಂತ ಗಂಡಸರು ನೋಡಿ ಯಾಕಂದ್ರೆ ಇಷ್ಟ ನನಗೆ, ಎಷ್ಟು ಜವಾಬ್ದಾರಿ ಉಳ್ಳವರಾಗಿದ್ದಾರೆ. Isn't it? That's what God is asking from them. ಅವರು ಒಂದು ಜವಾಬ್ದಾರಿ ಉಳ್ಳವರಾಗಿ ತಮ್ಮ ಒಂದು ಕುಟುಂಬವನ್ನು ನೋಡ್ಕೊಬೇಕು ಪ್ರಿಯರೇ. ಅದು ದೇವರು ಅದು ಕೊಟ್ಟಿರುವಂತ ಒಂದು ಜವಾಬ್ದಾರಿಕೆ. ಅದು ಬಿಟ್ಟು ನಾನು ಅದಕ್ಕೆ ಅನೇಕ ಸಾರಿ ನಾನು ಹೇಳಿದೆ, ಹೆಣ್ಮಕ್ಕಳಿಗೆ ನೀವು ಮನೆಯ ಒಂದು ಅಧಿಕಾರ ತೆಗೆದುಕೊಳ್ಬಾರ್ದು. ನಾನೇಕ ನೋಡಿದ್ದೀನಿ, ನಮ್ಗೆಲ್ಲ ಬರುತ್ತೆ, ನಾನು ಕೆಲಸ ಮಾಡ್ತೀನಿ, ನಾನು ನೋಡ್ಕೊಂಡ್ಬಿಡ್ತೀನಿ ಕುಟುಂಬನ ಅಂತ ಅವರ ಅಧಿಕಾರ ತೆಗೆದುಕೊಳ್ತಾರೆ ನೋಡಿ. ಗಂಡ ಆದವರು ಸಮಾಧಾನ, ವೆರಿ ನೈಸ್ ವೈಫ್, ಯು ಟೇಕ್ ಮೈ ರೆಸ್ಪಾನ್ಸಿಬಿಲಿಟಿ, ಐ ಬಿ ಹ್ಯಾಪಿ ಅಂತ. ಹಂಗೆ ಇದ್ದಾರೆ ಪ್ರಿಯರೇ ಅನೇಕರು. ನಾನು ಕೌನ್ಸಿಲಿಂಗ್ ಮಾಡಿದ ನೋಡ್ತೀನಿ, ನಾನು ತುಂಬಾ ಮತ್ತು ನೀವು ನೋಡುವುದಾದ್ರೆ ಬೀಗ ಒಮ್ಮೆ ನಾನು ಉಮ್ಮೆಗೆ ಹೇಳೋದು, ಹೆಂಗಸಿಗೆ ಹೇಳೋದು, ಕೆಲವೊಂದು ವಿಷಯಗಳನ್ನ ನಾವು ಹೆಂಗಸ ತಪ್ಪು ಮಾಡ್ಬಿಡ್ತೀವಿ. ಮಾಡಬಾರ್ದು. ಅದು ಏಸಪ್ಪ ನಮಗೆ ಕೊಟ್ಟಿರೋ ಜವಾಬ್ದಾರಿ ಗಂಡಸರೇ ಮಾಡ್ಬೇಕು. ಅದು அவங்க தலைவதி நம்ம என்ன பண்ணுவோம், ಅದು ಅವ್ರ ಕತೆ, ಅವ್ರು ಮಾಡ್ಲೇಬೇಕು. ತಪ್ಪಿಸ್ಕೊಂಡಾಗಲ್ಲ ಅವರು. ಅನೇಕ ಗಂಡಸ ಅದು ತಪ್ಪಿಸ್ಕೊಂಡ್ಬಂದಿಂದಾನೆ ಕುಟುಂಬಗಳು ಸರಿಯಾಗಿಲ್ಲ ಪ್ರಿಯ. ಚೆನ್ನಾಗಿ ಕೇಳಿಸ್ಕೊಳ್ಳಿ ಪ್ರಿಯ, ನಿಜವಾಗ್ಲೂ ನಾನು ಹೇಳ್ತೇನೆ, ದಟ್ಸ್ ದ ಆರ್ಡರ್ ಆಫ್ ಗಾಡ್ ಇನ್ ದ ಫ್ಯಾಮಿಲಿ. ಅದು ದೇವರು ಮಾಡುವಂತ ಒಂದು ಆರ್ಡರ್. ಅದು ಅರ್ಥ ಆಗತ್ತಲ್ಲ. ಗಂಡ ಮೊದಲು ಅಧಿಕಾರ, ಎರಡನೇದು ಹೆಂಡತಿ ಅಧಿಕಾರ ಮಕ್ಕಳ ಮೇಲೆ, ನಂತರ ನಾವು ಮಕ್ಕಳು ನೋಡೋದು. ಆರ್ಡರ್ ಇರ್ಬೇಕು ಪ್ರಿಯ. ಇಲ್ಲ ಅಂದ್ರೆ ಏನಾದ್ರು ಗೊತ್ತಾ, ಕೆಲವೊಂದು ಸ್ವಭಾವಗಳು ಹೆಂಗಸರು ಏಸಪ್ಪಂಗ್ ಚೆನ್ನಾಗಿ ಗೊತ್ತು. ಅದು ಬಿಗ್ನಿಗಳೇ ಗೊತ್ತಾಗ್ಬಿಡ್ತು. ಯಾವುದು ಅವ್ವ ವಂಚನೆ ಒಳಗಾಗ್ಬಿಟ್ಟು ಅತಿ ಬುದ್ಧಿಶಾಲಿ ಅನ್ಕೊಂತೀವಿ ನಾವು ಹೆಣ್ಮಕ್ಳು. ವಂಚನೆ ಒಳಗಾಗಿ ನಮ್ಮ ಅವ್ವಾಳೆ. ಆದ್ರೆ ಅದಕ್ಕೆ ಸಪೋರ್ಟ್ ಮಾಡಿದವನು ಅದು ನಂತರ ಬರು ಗಂಡನ. ಸಾರಿ, ನಾನು ಯಾವಾಗ ಬರಲ್ಲ ಅನ್ಕೊಂತೀನೋ ಫೋನ್ ಅವಾಗಲೇ ಬರುತ್ತೆ. ಸಾರಿ. ಅದಕ್ಕಾಗಿ ನಾವು ಆಡನ್ನ ಮಿಸ್ ಮಾಡಬಾರ್ದು. ಹೇಳಲ್ಲ ಎಕ್ಸಂಪ್ಷನ್, ಅದು ಬಿಟ್ಬಿಡ್ಬೇಕು. ಗಂಡ ಇದ್ದಿರೋದು ಯೋಚನೆ ಮಾಡಬಾರ್ದು. ಯಾಕಂದ್ರೆ ಅನೇಕ ಸಾರಿ ನಾನು ನೋಡಿದ ಹೆಂಗಸರು, ಈ ಏನ್ ಸಿಸ್ಟರ್ ನಮ್ಗೆ ಅವ್ರ ಹತ್ರ ಮಾಡ್ತಾರೆ, ನಮ್ ಗಂಡ ಇಲ್ವಲ್ಲ, ನಮ್ ಗಂಡನ ಕುತ್ಕೊಂತ ಇಲ್ವಲ್ಲ ಅಂದ್ರೆ ನಮ್ಗೆ ಸಾರಿ ನಮ್ ಗಂಡ ತಗೊಂತಾರ ಜವಾಬ್ದಾರಿ, ಆತರ ಯೋಚನೆ ಮಾಡ್ಬಾರ್ದು ಹೆಂಗಸರು. ಆವಾಗ ದೇವ್ರು ಹೇಳ್ತಾ ಇದ್ದಾನೆ, ನೆಕ್ಸ್ಟ್ ಅಧಿಕಾರ ಯಾರ್ದು? ಯಾರ್ದ್ರಿ? ಹೆಂಡತಿಯದು, ತಾಯಿ ಅಂತಿದ್ದು, ಅವ್ರು ತಗೊಳ್ಬೇಕು. ಓಕೆನಾ? ನಾನು ನನ್ನ ಕುಟುಂಬದಲ್ಲೇ ಹೇಳ್ತೀನಿ, ನಮ್ಮ ಮನೇಲಿ ಹಂಗೆ ಇದ್ದಿದ್ದು. ನಮ್ಮ ತಂದೆ ತಗೊಂಡೇ ಇರೋ ಕಾರಣ ನಮ್ಮ ತಾಯಿ ತಗೊಂಡಿದ್ದು. ಅರ್ಥ ಆಗತ್ತಲ್ಲ? ಅದಕ್ಕಂತ ಬಿಟ್ಟು ನಾವು ಗಂಡ ಇರ್ಬೇಕಾದ್ರೆ ಅವ್ರು ಚೆನ್ನಾಗಿದ್ದಾರೆ, ದುಡಿತಾರೆ, ಎಲ್ಲ ಮಾಡ್ಬೇಕಾದ್ರೆ ಅವ್ರು ಕೊಡ್ಬೇಕಾಗಿರೋ ರೆಸ್ಪೆಕ್ಟ್ ಕೊಡ್ಬೇಕು, ಅವ್ರು ಕೊಡ್ಬೇಕಾಗಿರೋ ಮರ್ಯಾದೆ ಕೊಡ್ಬೇಕು, ಅವ್ರು ಕೊಡ್ಬೇಕಾಗಿರೋ ಅಧಿಕಾರ ನಾವು ಕೊಡ್ಬೇಕು. ಅರ್ಥ ಆಗತ್ತಲ್ಲ? ಅದು ಮಾಡ್ಬೇಕಾಗಿರೋದು. ಅದಕ್ಕೆ ಗಂಡಸರು ಏನ್ ಮಾಡಿದ್ರೆ ಕೆಲವು ಸಾರಿ ಅದು ತಪ್ಪಾಗ್ತದೆ, ಕ್ಲಿಯರ್ ಮಾಡಬಾರ್ದು. ನಾನು ಅವಾಗ ಲಾಸ್ಟ್ ಟೈಮ್ ಹೇಳಿದಾಗ ನಾನು ನಿಮ್ಗೆ ಹೇಳಿದ್ದೆ, ಒಂದು ಉದಾಹರಣೆ ಕೊಟ್ಟಿದ್ದೆ. ಒಂದು ಸತ್ಯವೇದದಿಂದ ಉದಾಹರಣೆ ಯಾವುದು? ಈಗ ನಾವು ಯಾವ ಸೀಸನ್ ಇದ್ದೇವೆ? ನಾವು ಕ್ಲೂ ಕೊಡ್ತಾ ಇದ್ದೀನಿ. ಯಾರ ಬಗ್ಗೆ ಮಾತಾಡಿದೆ ನಾನು? ಯೋಸೇಫನ ಬಗ್ಗೆ ಮಾತಾಡಿದೆ ಅಲ್ವಾ? ಆತನು ಒಳ್ಳೆಯ ಒಂದು ಗಂಡನಾಗಿದ್ಕೊಂಡು ಕಾರ್ಯ ಮಾಡಿದಂತು ಮತ್ತೆ ತಂದೆ ಆಗಿದ್ಕೊಂಡು ಮಾಡಿದಂತ ಕಾರ್ಯವನ್ನ ನಾನು ಹೇಳಿದೆ. ಅದು ಮಾತ್ರವಲ್ಲ, ತಂದೆ ಆದವರೇ ನಾನು ಹೇಳ್ದಂಗೆ ಹೆಂಡತಿಯನ್ನ ಮತ್ತೆ ಗಂಡ ಆದವರೇ ಹೆಂಡತಿಯನ್ನ ಮತ್ತೆ ತಂದೆ ಆದವರೇ ಮಕ್ಕಳನ್ನ ಅವರು ಸರಿಯಾದ ಮಾರ್ಗದಲ್ಲಿ ನಡೆಸಬೇಕು. ಎರಡನೆಯ ಒಂದು ಅಡಿಪಾಯ ಅಥವಾ ಫೌಂಡೇಶನ್ ಏನಂತ ಹೇಳಿದ್ರೆ ವೈಫ್ ಅಥವಾ ಒಬ್ಬ ಹೆಂಡತಿ ತಾಯಿಯಾದವರು. ದೇವರು ಅವ್ರು ಕೊಟ್ಟಿರುವಂತ ರೆಸ್ಪಾನ್ಸಿಬಿಲಿಟಿ ನಾವೇನ್ ನೋಡ್ತೇವೆ, ಅವರು
ಸಬ್ಮಿಟ್ ಆಗ್ಬೇಕು ಅಂದ್ರೆ ಗಂಡಂದರಿಗೆ ಅವರು ಅಧೀನರಾಗಿದ್ದುಕೊಂಡು, ಅಧೀನ ಅನ್ಬೇಕಾದ್ರೆ ನಾನು ಅವತ್ತೇ ಲಾಸ್ಟ್ ಟೈಮ್ ಹೇಳಿದೀನಿ, ಅದು ಗಂಡನಾದವ್ರಿಗೆ ಅಧೀನ ಅಂದ ತಕ್ಷಣ ಅವ್ರು ಇವ್ರನ್ನ ಸ್ಲೇವ್ ಆಗಿ ನೋಡ್ಬೇಕಂತಲ್ಲ ದೇವರಲ್ಲಿ ಹೇಳ್ತಾರೆ. ಕಂಪ್ಯಾನಿಯನ್ಶಿಪ್. ಆದಾಮನ್ ನೋಡಿ ದೇವರು ಆ ಯಾವ ಒಂದು ಪ್ರಾಣಿನೂ ಸರಿಕಾಣಿ ಬರ್ಲಿಲ್ಲ ಆತನಿಗೆ. ವಾಕ್ಯ ಹೇಳ್ತಾರೆ ಆತನೇ ಹೆಸರಿಟ್ಟಿದ್ದು ಎಲ್ಲಾ ಪ್ರಾಣಿಗಳಿಗೆ, ಆದ್ರೂ ಕೂಡ ಆತನಿಗೆ ಒಂದು ಸರಿ ಕಾಣುವಂತ ಒಂದು ಸಹಪಾಠಿ ಕಾಣಿಸಿಲ್ಲ ದೇವರಿಗೆ. ಅದಕ್ಕೆ ದೇವ್ರು ಏನ್ ಮಾಡಿದ್ರು, ಯಾವ್ದು ಸರಿ ಹೋಗಲ್ಲ ಆತನಿಂದಲೇ ತೆಗಿಯೋಣ ಅಂದ್ಬಿಟ್ಟು ಆತನ ಒಂದು ಪಕ್ಕೆಲುಗಳನ್ನ ತೆಗೆದು ಅವ್ವಲನ್ನಾಗಿ ಒಂದು ಹೆಂಗಸಾಗಿ ಮಾಡಿಕೊಟ್ರು. ಅವಾಗ ನೀವು ನೋಡ್ಬೇಕು ಆದವನಿಗೆ ಎಷ್ಟು ಸಂತೋಷ ಆಯ್ತು ಗೊತ್ತಾ. ವೆರಿ ಗುಡ್ ಜೀಸಸ್, ವೆರಿ ಗುಡ್ ಫಾದರ್, ವೆರಿ ಗುಡ್ ಯೆಹೋವ ಅಂತ ಆತನು. ಯಾಕಂದ್ರೆ ನನಗೆ ಸರಿ ಕಾಣ್ತಾ ಇದ್ದಾರೆ, ನನ್ನಂಗೆ ಇದ್ದಾರೆ. ಅದರ ಸಹಪಾಠಿಯಾಗಿ ಕಂಪ್ಯಾನಿಯನ್ ಆಗಿ ದೇವರು ಕೊಟ್ಟರು. ಆ ಒಂದು ರೋಲ್ನ ನಾವು ನೋಡ್ತೇವೆ, ಹೆಂಡತಿ ಆದವರು ತನ್ನ ತಾಯಿ ಆದವರು ಮಾಡಬೇಕು. ಹೊರಾಂಗಣವಾದಂತ ಆ ಒಂದು ಅಲಂಕಾರಕ್ಕಿಂತಲೂ ಹೆಚ್ಚಾಗಿ ಒಳಗಿನ ಒಂದು ಅಲಂಕಾರಕ್ಕೆ ನಾವು ಅಧಿಕವಾದ ಪ್ರಾಮುಖ್ಯತೆ ಕೊಡಬೇಕು. ಬುದ್ಧಿ ಉಳ್ಳ ಸ್ತ್ರೀ ಮನೆಯನ್ನ ಕಟ್ಟುತ್ತಾಳೆ, ಬುದ್ಧಿಹೀನಳು ಮನೆಯನ್ನ ಕೆಡುತ್ತಾಳೆ, ನಾಶ ಮಾಡ್ಕೊಂತಾಳೆ, ಹಾಳು ಮಾಡ್ಕೊಂತಾಳೆ. ಆ ಬುದ್ಧಿವಂತ ಸ್ತ್ರೀಯಾಗಿ ಮಾರ್ಪಡೋದು ಹೆಂಗೆ ಅಂತ ನಾವು ನೋಡ್ಬೇಕಾದ್ರೆ ದೇವರ ವಾಕ್ಯವೇ ಹೊರತು, ಏಸಪ್ಪನ ಒಂದು ಆಲೋಚನೆಯ ಹೊರತು ಬೇರೆ ಯಾವ ಆಲೋಚನೆಯೂ ಎಲ್ಲ ಪ್ರಿಯರೇ. ಈ ಲೋಕದಲ್ಲಿ ಬರುವಂತ ಆಲೋಚನೆಗೂ ನಮ್ಮ ಮನೆಯನ್ನ ಕಟ್ಟೋದಿಲ್ಲ. ಎಷ್ಟೋ ಪುಸ್ತಕ ಬರ್ತಾರೆ ಗೊತ್ತಾ ನಿಮ್ಗೆ, ಹೌ ಟು ಬಿಲ್ಡ್ ದ ಫ್ಯಾಮಿಲಿ, ಹೌ ಟು ಬಿಲ್ಡ್ ಅ ಗುಡ್ ಫ್ಯಾಮಿಲಿ, ಹೌ ಐ ಶುಡ್ ಬಿ ಅ ಗುಡ್ ಹಸ್ಬೆಂಡ್, ಹೌ ಐ ಶುಡ್ ಬಿ ಅ ಗುಡ್ ವೈಫ್. ಏನಕ್ಕೂ ಪ್ರಯೋಜನ ಎಲ್ಲ ಓದ್ತಾರೆ, ಎಷ್ಟೊಂದು ಸರಿ ಓದ್ತಾರೆ. ಸತಿ ಹೋದ್ರು ಆ ಗಂಡ, ಆ ಒಂದು ವ್ಯಕ್ತಿ ಗಂಡನಾಗಿ ತನ್ನ ಹೆಂಡತಿಯೊಂದಿಗೆ ಯಾವ ತರ ಜೀವಿಸ್ಬೇಕು ಅಂತ ಅರ್ಥ ಆಗ್ತಿಲ್ಲ ಅವ್ರಿಗೆ. ಯಾಕೆ? ಅದು ಹೊರಗಡೆಯಿಂದ ನಮಗೆ ಬೋಧನೆ ಕೊಡ್ತಾ ಇದೆ. ಅದೇ ನಾನು ಒಳಗಡೆಯಿಂದ ಬೋಧನೆ ಕೊಡುವಂತ ಪರಿಶುದ್ಧಾತ್ಮ ನಮ್ಮನ್ನ ಕಾರ್ಯ ಮಾಡಕ್ ಮಾಡ್ತಾನೆ. ಹಲ್ಲೆಲೂಯಾ. ಇದೇನ್ರಿ ಒಂಥರ ನೋಡ್ತಾ ಇದ್ದೀನಿ. ನಂತರ ನಾನು ಒಂದು ವಿಷಯ, ಪರಿಶುದ್ಧಾತ್ಮ ಮಾತನಾಡಿದಂತ ವಿಷಯನೇ ಇದು, ಅದಕ್ಕೋಸ್ಕರ ನಾನು ಈ ವಿಷಯ ತೆಗೆದುಕೊಂಡು ಮಾತಾಡಿದ್ದೆ ಲಾಸ್ಟ್ ಟೈಮು. ಮೂರನೆಯ ಒಂದು ಫೌಂಡೇಶನ್ ಹೋಗಿ ಮುಂಚಿತವಾಗಿ ಮಾತನಾಡಿದಂತ ಈ ಮಾತುಗಳು, ಮೊದಲು ಗಂಡ ತಂದೆ, ಎರಡನೇದು ಹೆಂಡತಿ ತಾಯಿ, ಮೂರನೇಗೆ ಹೋಗಿ ಮುಂಚೆ ನಾನು ವಿಷಯ ಹೇಳಿದ್ದೆ. ಯಾಕೆ ನನ್ಗೆ ಆ ವಿಷಯ ಮಾತನಾಡಬೇಕು ಅಂತ ದೇವರ ಆತ್ಮ ಮಾತನಾಡಿದಂದ್ರೆ ನಾನು ಮಾತಾಡಿದ್ದನ್ನ. ಇಬ್ರಿಯ 13:4 ನೋಡುವುದಾದ್ರೆ, ಗಂಡ ಹೆಂಡರ ಸಂಬಂಧವು ನಿಷ್ಕಲಂಕವಾಗಿರಬೇಕು, ಜಾರರಿಗೂ ವಿಚಾರಿಗಳಿಗೂ ದೇವರು ನ್ಯಾಯ ತೀರಿಸುವುದು ತಿಳಿದುಕೊಳ್ಳಿರಿ. ಮ್ಯಾರೇಜ್ ಶುಡ್ ಬಿ ಆನರ್ಡ್ ಬೈ ಆಲ್. ಅಂದ್ರೆ ಎಲ್ಲರೂ ದೇವರ ವಾಕ್ಯ ಹೇಳುವಂತೆ ಎಲ್ಲರೂ ಆ ದಾಂಪತ್ಯವನ್ನ ನಾವು ಮಾನ್ಯವೆಂದು ತಿಳಿದುಕೊಳ್ಳಬೇಕು, ಪರಿಶುದ್ಧವಾಗಿರಬೇಕು ಆ ಒಂದು ರಿಲೇಶನ್ಶಿಪ್. ಮದುವೆಗೆ ಮುಂಚೆಯೂ ಸಹ ನಾವು ನೋಡ್ತೇವೆ, ಯಾವ ವ್ಯಕ್ತಿ ಆಗ್ಲಿ, ಒಬ್ಬ ಗಂಡ ಆಗ್ಲಿ, ಒಬ್ಬ ಹೆಣ್ಣಾಗ್ಲಿ, ನಾವು ಆ ಜಾರತ್ವದಲ್ಲಿ ಬೀಳಬಾರ್ದು. ಮದುವೆ ಆದ್ಮೇಲೂ ಸಹ ಅಷ್ಟೇನೆ, ನಮ್ಮ ಗಂಡ ಹೆಂಡತಿ ಆದವರು ಜಾರತ್ವದಲ್ಲಿ ಬೀಳಬಾರ್ದು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಲೋಕದಲ್ಲಿ ಅಧಿಕವಾಗಿ ನಡೀತಾ ಇದೆ. ಸುಪ್ರೀಂ ಕೋರ್ಟೇ ಒಂದು ವೆರಿಡಿಕ್ಷನ್ ಕೊಟ್ಟಿದೆ, ಒಂದು ಜಜ್ಮೆಂಟ್ ಕೊಟ್ಟಿದೆ. ಏನಂತ? ಒಬ್ಬ ವ್ಯಕ್ತಿ ಮದುವೆ ಆದ್ರೂ ಸಹ ಪರವಾಗಿಲ್ಲ, ಯಾರದೊಂದಿಗೆ ಬೇಕಾದ್ರೂ ಆತ ಇರಬಹುದು. ನನಗೆ ಎಷ್ಟು ನೋವಾಯ್ತು ಅಂದ್ರೆ ಪ್ರಿಯರೇ, ನಾವ್ ಇಂಥ ಕಾಲದಲ್ಲಿ ಜೀವಿಸ್ತಾ ಇದ್ದೀವಿ ಅಂತ ನಾನು ತುಂಬಾ ನೊಂದ್ಕೊಂಡೆ. ಒಂದು ಡೈವರ್ಸ್ ಕೇಸ್ ಅಲ್ಲಿ ಹಂಗೆ ಆಯ್ತು. ಒಬ್ಬ ವ್ಯಕ್ತಿ, ಒಬ್ಬ ಸ್ತ್ರೀ ಹೋಗಿ ಅಥವಾ ಒಬ್ಬ ಹೆಂಡತಿ ಹೋಗಿ ಗಂಡನಿಗೆ ಡೈವರ್ಸ್ ಕೇಳಿದ್ರು. ಯಾಕಂದ್ರೆ ಆ ಗಂಡನಿಗೆ ಇಲ್ಲೀಗಲ್ ಸಂಬಂಧ ಇದೆ, ಗಂಡನಿಗೆ ಬೇರೆ ಒಂದು ಸಂಬಂಧ ಇದೆ. ಅದಾಗಿ ಚೆನ್ನಾಗಿ ಗೊತ್ತು, ಆತನೂ ಗೊತ್ತು, ಆತನಿಂದ ಅದರಲ್ಲೇ. ಆದ್ರೂ ಆತನ ಹೆಂಡತಿನ ಬಿಡ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಹೆಂಡತಿ ಆದವರು ಕೋರ್ಟ್ಗೆ ಹೋದ್ರೆ ಅವ್ರು ಹೇಳ್ತಾರಂತೆ, ಏನ್ ತಪ್ಪಮ್ಮ, ಇವಾಗ ಜಡ್ಜ್ಮೆಂಟೇ ಬಂದ್ಬಿಟ್ಟಿದೆ, ಜಡ್ಜ್ ಹೇಳಿರೋದು, ನೀನ್ ಈಸಾಗಿ ನಿನ್ಗಿಷ್ಟ ಇಲ್ಲ, ನೀನೊಬ್ಬ ಜೊತೆ ಹೋಗುವುದಂತೆ. ನೀವು ನಂಬಲ್ಲ ಪ್ರಿಯ, ನಾನು ಹೇಳ್ತಾರೆ ನಿಜ. ಅಂತಹ ಒಂದು ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಸಭೆ ಒಳಗಡೆ ದೇವ್ರ ವಾಕ್ಯ ಹೇಳ್ತಾರೆ, ಜ್ಞಾನೋಕ್ತಿ 5:21, ಮನುಷ್ಯನ ಮಾರ್ಗಗಳು ಯೆಹೋವನಿಗೆ ಕಾಣುತ್ತಲೇ ಇವೆ, ಆತನು ಮನುಷ್ಯನ ನಡತೆಯನ್ನೆಲ್ಲ ಪರೀಕ್ಷಿಸುವವನಾಗಿದ್ದಾನೆ. ಆದ್ದರಿಂದಲೇ ನಾವು ಯಾವ ಕಾಲಕ್ಕೂ ಸರಿಯಾಗಿ ಆ ಒಂದು ಮನಸ್ಸನ್ನ ನಾವು ಬಿಟ್ಕೊಡ್ಬಾರ್ದು. ನಾವೊಂದು ಸುಮ್ಮನೆ ಅನ್ಕೊಬಹುದು, ನಾನು ಅದಕ್ಕೆ ಯಾವಾಗಲೂ ಇದಾವೆ, ಚಿಕ್ಕ ಮಕ್ಕಳೇ ಆಗ್ಲಿ, ದೊಡ್ಡವರೇ ಆಗ್ಲಿ, ವಯಸ್ಸಾದವರೇ, ಆಪೋಸಿಟ್ ಸೆಕ್ಸ್ ಶುಡ್ ನಾಟ್ ಬಿ ವೆರಿ ಕ್ಲೋಸ್. ಒಬ್ಬ ಗಂಡು ಒಬ್ಬ ಹೆಣ್ಣು ಯಾವತ್ತೂ ಅಷ್ಟೇ ಮಿತಿ ಮೀರಂತ ಒಂದು ಕ್ಲೋಸ್ನೆಸ್ ಅಲ್ಲಿ ಬರಬಾರ್ದು.
ಅದು ಯಾವಾಗ್ಲೂ ತಪ್ಪೆ. ವಯಸ್ಸೆಲ್ಲ ಇವಾಗ ಇದೆಲ್ಲ ನಾನು ಅದೇ ಹೇಳ್ತೀನಿ, ವಯಸ್ಸೆಲ್ಲ ಏನಿಲ್ಲ, 60 ವರ್ಷನೂ ಒಂದೇ, 16 ವರ್ಷದೂ ಒಂದೇ. ಸೈತಾನ ತುಂಬಾ ಅವನ ಲಸ್ಟ್ನ ಮೂಲಕವಾಗಿ ದೇವರ ಮಕ್ಕಳನ್ನ ಏನ್ ಮಾಡ್ತಾ ಇದ್ದಾನೆ, ನಾಶ ಮಾಡಕ್ಕೆ, ಹಾಳು ಮಾಡಕ್ಕೆ ನೋಡ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ನಾನು ಹೇಳೋದು, ದಯವಿಟ್ಟು ನಾನೇ ಹೇಳಿದ್ದೇನೆ, ನಾವು ಎಮೋಷನಲ್ ಆಗಿ ಯಾರೊಟ್ಟಿಗೂ ಬಾಂಡ್ ಆಗ್ಬಾರ್ದು. ನಮ್ಮ ಗಂಡ, ನಮ್ಮ ಹೆಂಡತಿ, ನನ್ನ ಕುಟುಂಬ, ನನ್ನ ಮಕ್ಕಳು, ದೇವ್ರ ಮಕ್ಕಳೊಟ್ಟಿಗೆನೆ ನಾವು ಆಗ್ಬೇಕು. ಅದು ಸಹ ಸೇಮ್ ಸೆಕ್ಸ್ ಒಟ್ಟಿಗಿದ್ರೆ ಒಳ್ಳೇದು. ಯಾವುದೂ ಅಷ್ಟೇ ಮಿತಿ ಮೀರಿ ಹೋಗ್ಬಾರ್ದು. ಯಾಕಂದ್ರೆ ಸೈತಾನ ಕಾಯ್ಕೊಂಡಿದ್ದಾನೆ, ಗರ್ಜಿಸುವ ಸಿಂಹದ ಹಾಗೆ ಕಾಯ್ತಾ ಇದ್ದಾನೆ, ಯಾರನ್ನ ನುಂಗುಳಿ ಅಂತ. ನಮ್ಗೆ ಗೊತ್ತಾಗಲ್ಲ, ಆತನ ನುಂಗ್ಬಿಡ್ತಾನೆ, ಅಂದ್ರೆ ಆತ ತೆಗೆದುಕೊಂಡು ಹೋಗ್ಬಿಡ್ತಾನೆ ಪಾಪತೆ. ಅದಕ್ಕೋಸ್ಕರ ನಾವು ನಿಂತಿದ್ದೇವೆ ಅನ್ಕೊಂಬಾರ್ದು. ಏನಾಗ್ತೀವಂತೆ, ವೆರಿ ಗುಡ್. ಓಕೆನಾ? ಮೂರನೇ ಒಂದು ಫೌಂಡೇಶನ್, ಮೊದಲನೇ ಒಂದು ಅಡಿಪಾಯ ಏನಾಗಿರ್ಬೇಕಂತೆ, ನಮ್ಮ ಕುಟುಂಬ ಪಡ್ಬೇಕಂದ್ರೆ ಗಂಡ, ತಂದೆ, ಎರಡನೇದು ಹೆಂಡತಿ, ತಾಯಿ. ಮೂರನೇದು ಹೇಳಕ್ ಮುಂಚೆ ಒಂದು ಸ್ಟೋರಿ ಹೇಳಕ್ ಇಷ್ಟಪಡ್ತೀನಿ. ನಾನು ಚೆನ್ನಾಗಿ ಕೇಳಿಸ್ಕೊಳ್ಳಿ. ಒಂದ್ಸಾರಿ ಒಂದು ಕುಟುಂಬಕ್ಕೆ ಸೇವಕರು ಹೋದ್ರು, ಅಂದ್ರೆ ಪಾಸ್ಟ್ ಹೋದ್ರು. ರಾತ್ರಿ ಊಟ ಮಾಡಕ್ ಹೋದ್ರು. ಅಲ್ಲಿ ಊಟ ಮಾಡಕ್ ಹೋದಾಗ ಅವ್ರ ಮನೇಲಿ ಗಂಡ, ಹೆಂಡತಿ, 5 ವರ್ಷದ ಒಂದು ಮಗು ಇದೆ. ನಮ್ಮೆಲ್ಲರೂ ಗೊತ್ತಿರೋದಲ್ಲ, ನಮ್ಗೆ ವಿಷಯ ನಾವು ಹಂಗೆ ಮಾಡ್ತೀವಿ. ನಮ್ಮ ಮನೆಗೆ ನೋಡಿದೀರ ನೀವು, ನಾವು ನಮ್ಮ ಮನೇಲಿ ಯಾರ ಬಂದ್ರೆ ಮಕ್ಕಳು ಚಿಕ್ಕವರಾಗಿದ್ರೆ ಏನಂತೀವಿ, ಪ್ರೇಸರ್ ಆಗಿ ಹೇಳೋಗ್ತೀವಿ. ಬೇರೆ ನಮ್ಮ ಮೊಮ್ಮಗಳು ಚೆನ್ನಾಗಿ ಆಡಿ ಅಂತ ಗೊತ್ತಾ ಅಂತೀವಲ್ಲ ರೀ, ಕಟ್ತಾನೆ ಅಂತೀವಲ್ಲ. ಹಂಗೆ ಹಾಗೆ ಮದರ್ ಏನ್ ಮಾಡಿದ್ರು, ಆ ತಾಯಿ ಆ ಹುಡುಗಿ ನೋಡಿ ಹೇಳಿದ್ರು, ನೀನು ಒಂದು ಪ್ರಾರ್ಥನೆ ಮಾಡಮ್ಮ ಅಂದ್ರು. ಹುಡುಗಿ ಏನ್ ಹೇಳ್ಬೇಕು ಮಮ್ಮಿ ಅಂದ್ರು. ಅದಕ್ಕೆ ಆ ಎಮ್ಮ ಹೇಳಿದ್ರು, ನಂತ ನೀ ಕೇಳಿಸ್ಕೊಂಡಿದ್ದಿಲ್ಲ ಮಗಳೇ, ನಾನೇನ್ ಹೇಳಿದ್ದೀನಿ ಅದನ್ನ ಹೇಳು ಅಂದ್ರು. ಹೈರ್ ಮಾಡ್ಕೋದೇನು, ನಾನು ಏನ್ ಪ್ರೇಯರ್ ಮಾಡ್ತೀನಿ ಅದು ಕೇಳಿಸ್ಕೊಂಡು ಹೇಳಿದ್ರೆ ಅದು ಹೇಳು ಅಂದ್ರೆ, ಆ ಮಗು ನೋಡಿ ಎಷ್ಟು ಚೆನ್ನಾಗಿ ಪ್ರೇಯರ್ ಮಾಡ್ತೀನಿ. ನಾನು ಈಗ ಹೇಳ್ತೀನಿ, ತಲೆ ಬಾಗಿಸ್ಕೊಂಡು, ಡಿಯರ್ ಗಾಡ್, why on earth did I invite the minister over for dinner? ಆಮೇನ್. ಯಾಕ್ತಾ ನಾನು ಈ ಸೇವಕನ್ನ ಊಟಕ್ಕೆ ಕರೆದೆ ದೇವ್ರೆ, ಆಮೇನ್ ಅಂದ್ರು. ಮೂರನೇದಾಗಿ ಮಕ್ಕಳು. The third foundation is blessed children. ಮೊದಲನೇದು blessed husband and father, ಎರಡನೇದಾಗಿ blessed wife and mother, ಮೂರನೇದಾಗಿ blessed children. ಕೀರ್ತನೆಗಳು 127:3 ಯಾರು ನೋಡ್ಬೋದು, ಎಲ್ರು ಗೊತ್ತಿರುವಂತ ವಚನ. ನಾವು ಅನೇಕ ಸಾರಿ ಇದನ್ನ ಬಹುಮಾನವೇ ನಾವು ದೇವರಲ್ಲಿ ಅವರನ್ನ ಬೆಳೆಸುವಾಗ, ಯಾಕಂದ್ರೆ ಪುತ್ರ ಸಂತಾನವು ಪುತ್ರಿ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು ಪ್ರಿಯ, ದೇವರು ನಮಗೆ ಕೊಟ್ಟಿರುವಂತಹ ಸ್ವಾಸ್ಥ್ಯ. ಅದಕ್ಕಾಗಿ ನಾವು ಮಕ್ಕಳನ್ನ ಯಾವ ಕಾಲಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು. ನಾವು ಅವರನ್ನ ದೇವರ ವಾಕ್ಯ ಹೇಳುವಂತೆ ದೇವರ ಭಯದಲ್ಲಿ ಬೆಳೆಸಬೇಕು ಪ್ರಿಯ, ಯೇಸಪ್ಪನ ಭಯದಲ್ಲಿ ಬೆಳೆಸಬೇಕು. ಆಗ ಅವರು ನಮಗೂ ಸಹ ಒಂದು ಆಶೀರ್ವಾದವಾಗಿರ್ತಾರೆ. ನೋಡಿ, ದೇವರ ವಾಕ್ಯ ಹೇಳುವಂತೆ ಜ್ಞಾನೋಕ್ತಿಗಳು 27:6, ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನ ಶಿಕ್ಷಿಸು, ಮುಪ್ಪಿನಲ್ಲಿಯೂ ಓರೆಯಾಗನು. ನಾವು ಅವನನ್ನ ಆ ಒಂದು ದೇವರ ಮಾರ್ಗದಲ್ಲಿ ಹುಡುಗನಾಗಿದ್ದಾಗ ನಡೆಸಿದ್ರೆ, ನಾಳೆ ನಾವು ಮುಪ್ಪಿನಲ್ಲಿ ಬರ್ಬೇಕಾದ್ರೆ ನಮ್ಗೆ ಆಶೀರ್ವಾದವಾಗಿರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ನೋಡಿದ್ದೀರಾ, ಆ ತರ ಬೆಳೆಸಿದೆ ಮಕ್ಕಳು ಅಪ್ಪ ಅಮ್ಮನ್ನ. ಏಸಪ್ಪ, ನಾನು ತುಂಬಾ ಕೇಳ್ಬಿಟ್ಟಿದ್ದೀನಿ, ಅದು ವಿಶ್ವಾಸಿಗಳು ಮಾಡೋದು ನೋಡ್ರೆ ನಂಗೆ ತುಂಬಾ ನೋವಾಗೋದು. ಅಪ್ಪ ಅಮ್ಮನ ಕೇರೇ ಮಾಡ್ತಾ ಇಲ್ಲ ಅವರು, ಕಾಣ್ತಾಯಿ ನೋಡ್ಕೊಂತಾ ಇಲ್ಲ ಅವರು. ಯಾಕಂದ್ರೆ ಹುಡುಗನಾಗಿದ್ದಾಗ ದೇವರ ಭಯದಲ್ಲಿ ಅವರನ್ನ ಬೆಳೆಸಲಿಲ್ಲ. ಗಿಡವಾಗಿ ಬಾಗದ್ದು ಈಸಿ ಅಲ್ವಾ? ಚಿಕ್ಕದಾಗಿರುತ್ತೆ ನೋಡಿ, ಗಿಡ ನೋಡಿ ಚಿಕ್ಕದಾಗಿ, ಹಂಗೆ ಮುರಿದು ದೊಡ್ಡ ಮರ ತಗೊಂಡು ಮುರಿ ಅಂದ್ರೆ ಮುರಿಯಕ್ಕಾಗುತ್ತೇನ್ರಿ? ಹಂಗ ಮಾಡ್ಬಿಟ್ಟಿದೀವಿ ನಾವು ನಮ್ಮ ಮಕ್ಕಳನ್ನ. ನಾವು ಅವ್ರನ್ನ ಆ ವಯಸ್ಸಿನಲ್ಲಿಯೇ ಏನ್ ಮಾಡ್ಬೇಕು, ತಕ್ಕಂತೆ ಆ ಒಂದು ದೇವರ ಮಾರ್ಗದಲ್ಲಿ ನಡೆಸಬೇಕು. ಹಂಗ ನಡೆಸ್ಬೇಕಂದ್ರೆ ನಾವು ಒಂದು ಕಾರ್ಯ ಮಾಡ್ಬೇಕು ಅಪ್ಪ ಅಮ್ಮನ, ಗೊತ್ತಾ? ಅದು ಕೊಲೆಸ 3:21 ಹೇಳ್ತಾನೆ ನೋಡಿ. Colossians chapter 3:21. ಕೊಲೆಸರ ಬರೆದ ಪತ್ರಿಕೆ 3:21. I want one brother to read. ಒಬ್ಬ ಬ್ರದರ್ ನೋಡ್ಬೋದು. ನಿಮ್ಮ ಮಕ್ಕಳನ್ನು ಕೆಣಕಿ ಅವರಿಗೆ ಮನಗುಂದಿಸಬೇಡಿರಿ.
ಅಲ್ಲಿ ಹೇಳ್ತಾರೆ, ತಂದೆಗಳೇ ಬಿಟ್ಟರೆ ತಂದೆ ಮಾತ್ರ ನೋಡಬಾರ್ದು, ತಾಯಿ ನೋಡ್ಬೇಕು. ಕಂದ ಅನ್ಬೇಕಾದ್ರೆ ಬರೀ ಚಿಕ್ಕ ಮಕ್ಳಿಗೆ ಹೇಳ್ತಿಲ್ಲ, ಕಂದ ಅಂದ್ರೆ ಹೇಳ್ತಾರೆ. ದೇವವಾಕ್ಯ ಕೆಲವೊಂದ್ಸಾರಿ ಅರ್ಥ ಮಾಡ್ಕೊಂಡು ಅವನಿಗೆ ಯಾಕಂದ್ರೆ ತುಂಬಾ ಕಡಿಮೆ ನಾವು ವಿಶ್ವಾಸಿಗಳನ್ನ ನೋಡಿದೀನಿ. ದೇವವಾಕ್ಯ ಹೆಂಗ್ ಬೇಕಂಗೆ ಟ್ವಿಸ್ಟ್ ಮಾಡಿ ಮಾತಾಡ್ತಾರೆ. ಓಕೆನಾ? ಹಂಗಲ್ಲ ಪ್ರಿಯರಲ್ಲಿ. ಈ ತಾಯಿಗಳು ಹೇಳ್ತಾರೆ, ನಿಮ್ಮ ಮಕ್ಕಳು ಕೆಣಕಿ ಅವರಿಗೆ ಮನಕ್ಕೆ ಬಂದಿಸಬೇಡಿ. ಒಂದ್ ಮೆಸೇಜ್ ಕೇಳ್ತಾ ಇದ್ದೀನಿ ನಾನು. ಏನ್ ಮಾಡ್ತೀರಂತೆ ಸಾಮಾನ್ಯವಾಗಿ ನಾವು ದೊಡ್ಡವರು ಅಪ್ಪ ಅಮ್ಮಂದ್ರು ಏನ್ ಮಾಡ್ತೀರಂದ್ರೆ, ನೀನು ಗೊತ್ತಾ ನಾನ್ ಚಿಕ್ಕವನಾಗಿದ್ದಾಗ ಎಷ್ಟು ಚೆನ್ನಾಗಿ ಅಪ್ಪ ಅಮ್ಮ ಮಾತು ಕೇಳ್ತಾ ಇದ್ದೆ, ನೀನು ಇದೆಯಾ ನೋಡು. ಮುಖ ನೋಡ್ಬೇಕು ಆ ಹುಡುಗರು ಮಕ್ಕಳು ಇಷ್ಟನೇ ಪಡೆದಿಲ್ಲ. ಅದೇ ನಮ್ಮ ಮಕ್ಕಳು. ಡೋಂಟ್ ಕಂಪೇರ್ ಯುವರ್ ಚೈಲ್ಡ್ಹುಡ್ ವಿತ್ ದ ಚಿಲ್ಡ್ರನ್. ಯಾಕಂದ್ರೆ ಆ ಕಾಲ ಬೇರೆ, ಈ ಕಾಲ ಬೇರೆ ಪ್ರಿಯರೇ. ಆ ಕಾಲದಲ್ಲಿ ಇದ್ದಂಗೆ ಈ ಕಾಲ ಇದೆಯಾ? ಇಲ್ವೇ ಇಲ್ಲ. ಆ ಕಾಲದಲ್ಲಿ ನಾನೇ ಹೇಳ್ತೀನಿ, ನಾನ್ ಸ್ವಲ್ಪ ಹಂಗೆ ಬೆಳೆದವಳು, ಚೆನ್ನಾಗಿ ಹುಡುಗಾಟ ಆಟ ಆಡ್ತಾ ಇದ್ದೆ ನಾನು. ಒಬ್ಬ ಹಂಗಿಂಗಲ್ಲ, ಮರ ಹತ್ತೋದು, ಸೈಕಲ್ ಮೇಲೆ 4 ಜನ ಕರ್ಕೊಂಡು ಹೋಗೋದು ಎಲ್ಲ ಮಾಡಿದೀನಿ ನಾನು. ಆದ್ರೆ ಇವಾಗ ಹಂಗ್ ಮಾಡಕ್ ಬಿಡಕ್ಕಾಗಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ, ಇವಾಗ ಕಾಲ ಹಂಗಲ್ಲ. ತುಂಬಾ ಎಷ್ಟು ಬೇಜಾರಾಗುತ್ತಂದ್ರೆ ನನಗೆ ಮೂವಿಗಳು ನೋಡಿ, ಚಿಕ್ಕ ಮಕ್ಕಳ್ರಿ ಅವರು 1ನೇ ಕ್ಲಾಸ್ 2ನೇ ಕ್ಲಾಸ್, ಅವ್ರಿಗೇನ್ರಿ ಗೊತ್ತಾಗುತ್ತೆ? ಅವ್ರಿಗೆ ಲವ್ ಬಂದ್ಬಿಟ್ಟಿದೆ ಅವಾಗಲೇ. ಲವ್ ಬಂದ್ಬಿಟ್ಟಿದೆ, ಹೌದು ಅದನ್ನ ಲವ್ ಬರ್ತೈತೆ ಅವ್ರಿಗೆ. ಎಷ್ಟು ಬೇಜಾರಾಗತ್ತಂದ್ರೆ ಅಂತ ಲೋಕ ನಾವು ಜೀವಿಸ್ತಾ ಇದೀವಿ ಪ್ರಿಯ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ತಮಾಷೆ ಮಾಡ್ತಾ ಇಲ್ಲ. ನಮ್ಮ ಮಕ್ಕಳು ಎಷ್ಟು ಪ್ರೊಟೆಕ್ಷನ್ ಕೊಟ್ಟು ಎಷ್ಟು ದೇವರು ನಾವು ಬೆಳೆಸ್ಬೇಕಾಗಿದೆ ಗೊತ್ತಾ ನಿಮ್ಗೆ? ಆದ್ರೆ ನಾವು ಎಷ್ಟು ಲೇಸಾಗಿ ತೆಗೆದುಕೊಳ್ತೀವಿ. ಹೆಂಗೋ ಬೇಯಿಸ್ಬಿಡ್ತಾ ಬಿಡು. ಹುಟ್ಟಿದವನು ಹುಲ್ ಬೇಯಿಸ್ತಾನ? ಹುಟ್ಟಿಸಿದವನು ಹುಲ್ ಬೇಯಿಸಲ್ಲ, ಒಬ್ಬ ಹುಲ್ ಬೇಯಿಸಕ್ಕೆ ಯಾರಲ್ಲಿ? ನೀವು ಸರಿಯಾಗಿ ಬೆಳೆಸಿಲ್ಲ ಅಂದ್ರೆ ಲೋಕ ಅವನ್ನ ಬೆಳೆಸ್ತದೆ ಪ್ರಿಯರೇ. ಚೆನ್ನಾಗಿ ಕೇಳಿಸ್ಕೊಳ್ಳಿ, ಲೋಕ ಬೆಳೆಸೋದು ಯಾವುದಕ್ಕೋಸ್ಕರವಾಗಿ? ನಾಶನಕ್ಕೋಸ್ಕರವಾಗಿ. ನಾವು ನಮ್ಮ ಮಕ್ಕಳನ್ನ ಸರಿಯಾಗಿ ಬೆಳೆಸಿದ ಕರ್ತನಲ್ಲಿ ಅವರು ಪರಲೋಕಕ್ಕಾಗಿ ಬೆಳೀತಾರೆ ಪ್ರಿಯರೇ. ಈ ದೇವರ ಒಂದು ರಾಜ್ಯಕ್ಕಾಗಿ ಬೆಳೀತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ಅದಕ್ಕಾಗಿನೇ ಅನೇಕ ಸಾರಿ ನಾನು ಹೇಳಿದ್ದೆ, ನಾನು ಅನೇಕ ಮೆಸೇಜ್ಗಳು ಹೇಳಿದ್ದೇನೆ ಪ್ರಿಯರೇ. ನಾವು ತಂದೆ ತಾಯಿಯಾದವ್ರು ಏನ್ ಮಾಡ್ಬೇಕಾಗಿದೆ? ದೇವರು ಕೊಟ್ಟಂತ ಒಂದು ವಾಗ್ದಾನಗಳನ್ನ ನಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ಬೇಕು ಪ್ರತಿದಿನ. ಕೆಲವೊಂದ್ಸಾರಿ ನಾನು ಕೇಳಿದ್ದೀನಿ, ಎಕ್ಸ್ಟ್ರೀಮ್ ಆಗ್ಬೇಡಿ. ನಾನು ನೋಡಿದ್ದೀನಿ ಕೆಲವೊಂದ್ಸಾರಿ ಕೆಲವರು ಬರೀ ನನಗೆ, ನನ್ನ ಗಂಡನಿಗೆ, ನನ್ನ ಮಕ್ಕಳಿಗೆ ಮಾತಾಡ್ತಾರೆ. ಕೆಲವು ಸಾರಿ ಕೆಲವರು ಬರೀ ದೇಶಕ್ಕೆ, ಸಭೆಗೆ, ಬೇರೆಯವ್ರಿಗೆ ಮಾತಾಡ್ತಾರೆ. ಅದು this is not the way God wants from us. ದೇವರು ಕೇಳ್ತಾ ಇರೋದು ಏನಕ್ಕೂ ಮಾಡಬೇಕು. ಅದಕ್ಕೋಸ್ಕರವಾಗಿ ದೇವರು ಕೊಟ್ಟಂತ ವಾಗ್ದಾನಗಳ ಮಕ್ಕಳ ಮೇಲೆ ನೀವು ಉಚ್ಚರಿಸಬೇಕು ಪ್ರಿಯರೇ. ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಬೇಕು. ನೀವು ಮಾಡಿ ನೋಡಿ, ಅವರು ಮುಪ್ಪಿನಲ್ಲೂ ಸಹ ಓರೆ ಹೋಗೋದಿಲ್ಲ. ಮುಪ್ಪಿನಲ್ಲೇ ಅವ್ರು ನಮ್ಮನ್ನು ಚೆನ್ನಾಗಿ ನೋಡ್ಕೊಂತಾರೆ. ಯಾರಿಗೆಲ್ಲ ಆಸೆ ನಿಮ್ಮ ಮಕ್ಕಳು ನಿಮ್ಗೆ ನೋಡ್ಕೋಬೇಕಂತ ಅವ್ರಿಗೆ ಮಾಡ್ಲೇಬೇಕು. ಆಸೆ ಇದೆಯೇನ್ರಿ? ಇಲ್ವೇನ್ರಿ? ಸುಳ್ಳು ಹೇಳ್ಬೇಡಿ. ಹಲೋ, ಸುಳ್ಳು ಹೇಳ್ಬೇಡಿ. ಎಲ್ರಿಗೂ ಆಸೆ ಇದ್ದಾನೆ ಅಲ್ವಂడి? ಎಲ್ರಿಗೂ ಆಸೆ ಇದೆ. ಹೆಣ್ಮಗ ಆದ್ರೆ ಗಂಡ್ಮಗ ಆಗೇನು ನಮ್ಗೆ ನೋಡ್ಕೊಂಡ್ರೆ ಚೆನ್ನಾಗಿರುತ್ತಲ್ಲ. ಇಟ್ಸ್ ನಾಟ್ ರಾಂಗ್ ರೀ, ತಪ್ಪಲ್ಲ, ನ್ಯಾಚುರಲ್ ಅದಲ್ವಾ? ನ್ಯಾಚುರಲ್ ಅದು. ಕೆಲವೊಂದು ವಾಗ್ದಾನಗಳನ್ನ ಓದೋಣ. ಓಕೆ, ನಿಮ್ಗೋಸ್ಕರವಾಗಿ ನಾನು ಈ ವಾಗ್ದಾನಗಳನ್ನ ಹೇಳ್ತೀನಿ, ಓದಿ. ಇಶಾಯ 44:3 ಮತ್ತು 4. ಐಸಾಯ ಚಾಪ್ಟರ್ 44, 3 and 4. ಬತ್ತಿದ ಭೂಮಿಯಲ್ಲಿ ಮಳೆ ಬೆಳೆದು ಒಣನೆಲದಲ್ಲಿ ಕಾಲುವೆಗಳನ್ನು ಹರಿಸುವೆನು. ನಿನ್ನ ಸಂತಾನದವರಲ್ಲಿ ನನ್ನ ಆತ್ಮವನ್ನು ನಿನ್ನ ಸಂತತಿಯವರ ಮೇಲೆ ನನ್ನ ಆಶೀರ್ವಾದವನ್ನು ಸುರಿಸುವೆನು. ಅಲ್ವಾ? ಈ ಒಂದು ವಾಗ್ದಾನ ನಮ್ಮ ಮಕ್ಕಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ. ದೇವ ಏಸಪ್ಪ, ನೀ ಹೇಳಿದ ಸಂತಾನದ ನನ್ನ ಆತ್ಮವನ್ನ ನನ್ನ ಸಂತತಿಯವರ ಮೇಲೆ ನನ್ನ ಆಶೀರ್ವಾದವನ್ನ ಸುರಿಸುವೆ ಅಂತ ಹೇಳಿದೆ. ಸುರಿಸು ಏಸಪ್ಪ ಅಂತ ಕೇಳಬೇಕು. ಪ್ರತಿದಿನ ಮಾಡಿ, ಪ್ರತಿದಿನ ಮಾಡಿ. ನೀವು ಪ್ರೇ ಮಾಡಕ್ಕೆ ದಯವಿಟ್ಟು ಓದಿದ್ದೀನ ಸಾಕು. ಆಲ್ವೇಸ್ ಗಾಡ್ ಸೀಸ್ ಅ ಹಾರ್ಟ್. ಓಕೆನಾ? ನೀವು ಎಷ್ಟು ನಂಬಿಕೆಯಿಂದ, ಎಷ್ಟು ಸಂತೋಷವಾಗಿ ಏಸಪ್ಪನ ಮೇಲೆ ಪ್ರೀತಿಯಿಂದ ಮಾಡ್ತೀರಾ, ಅದೇ ದೇವ್ರು ನೋಡೋದು. ಅದ್ರ ಓದಿ, ಸರಿನಾ? ಹೇಳಿದಾರೆ ಯೆಶಾಯ 54:13. ನಿನ್ನ ಮಕ್ಕಳೆಲ್ಲರೂ ಯೆಹೋವನಿಂದ ಶಿಕ್ಷಿತರಾಗಿರುವರು, ಅವರಿಗೆ ಅಧಿಕವಾದ ಸುಕ್ಷೇಮವು. ಏಸಪ್ಪ, ಈ ಲೋಕದಲ್ಲಿ ನನ್ನ ಮಕ್ಕಳು ಶಿಕ್ಷಿತರಾಗ್ತಾರೋ ಇಲ್ವೋ ತಂದೆ, ನಿನ್ನಿಂದ ಶಿಕ್ಷಿತರಾಗಲಿಲ್ಲ ಪ್ರೇಮ. ಯಾವಾಗ ಅಷ್ಟೇ ಪ್ರಿಯರೇ, ದೇವರು ನಮ್ಮನ್ನ ನಡೆಸಬೇಕಾದ್ರೆ ಈ ಲೋಕದಲ್ಲಿ ನಾವು ನಡೆಯೋದು ತುಂಬಾ ಈಸಿ. ನಿಮ್ಗೆ ಗೊತ್ತಾ? ಅದು
ಅದಕ್ಕೆ ಏಸಪ್ಪ ನೋಡಿ ಎಷ್ಟು ಚೆನ್ನಾಗಿ ದೇವ್ರ ವಾಕ್ಯ ಹೇಳ್ತಾರೆ ಲೂಕನ ಸುವಾರ್ತೆಯಲ್ಲಿ ಆ ಒಂದು 2 ಕೊನೆಯ ವಚನದಲ್ಲಿ, ದೇವರು ಯೇಸು ಕ್ರಿಸ್ತನ ಯಾವುದೇ ಒಂದು ದಯೆಯಿಂದ ಬೆಳೆದಂತೆ ದೇವರ ದಯೆಯಲ್ಲಿಯೂ ಮನುಷ್ಯನ ದಯೆಯಲ್ಲೂ ಬರ್ತದೆ. ಅದು ನಮ್ಗೆ ಏಸಪ್ಪನೇ ಕೊಡ್ತಾನೆ. ನೀವು ಕಷ್ಟಪಡೋದು ಬೇಡ. ನಮ್ಮ ಮಕ್ಕಳು ಬ್ಲೆಸ್ಸಿಂಗ್ ಆಗಿರ್ಬೇಕಂದ್ರೆ, ನಮ್ಮ ಮಕ್ಕಳು ಅವನ ಆಶೀರ್ವಾದ ಪಡ್ಬೇಕಂದ್ರೆ ನಾವು ತಾಯದವರು ಅವರೊಟ್ಟಿಗೆ ಪ್ರಾರ್ಥನೆ ಮಾಡಬೇಕು. ಅವರಲ್ಲಿ ನಾವು ಈ ಒಂದು ವಾಗ್ದಾನಗಳನ್ನ ಕೇಳಬೇಕು. ಎಷ್ಟು ಸಾರಿ ನೀವು ನಿಮ್ಮ ಮಕ್ಕಳ ತಲೆ ಮೇಲೆ ಪ್ರೇ ಮಾಡಿದಿರಿ? ಅಪ್ಪ ಬಂದ್ರು ಮಾಡ್ತೀರೇನ್ರಿ? ಯು ಹ್ಯಾವ್ ದಟ್ ಹ್ಯಾಬಿಟ್? ಯು ಹ್ಯಾವ್ ಟು. ಡೋಂಟ್ ಎಕ್ಸ್ಪೆಕ್ಟ್ ಒನ್ ಪರ್ಸನ್ ಹ್ಯಾಸ್ ಟು ಕಮ್, ಪಾಸ್ಟರ್ ಹ್ಯಾಸ್ ಟು ಕಮ್, ಪ್ರಾಫಿಟ್ ಹ್ಯಾಸ್ ಟು ಕಮ್ ಅಲ್ವಾ? ಒಬ್ಬ ಪ್ರವಾದಿ ಬರಬೇಕು ಕಾಯ್ಕೊಂಡು ಕೆಲವರು ಪ್ರವಾದಿಗಳು ನಾನು ನೋಡಿದ್ದೀನಿ. ಕೆಲವರು ಮೀಟಿಂಗ್ ಗಳಲ್ಲಿ ಚರ್ಚ್ಗಳು ನೋಡಿದ್ದೀನಿ. ಅವರು ಬೇಡ ಪ್ರೇ ಮಾಡಿಸ್ಕೊ. ಅಮ್ಮಮ್ಮ ಒಂದ್ಸಾರಿ ತಲೆ ಮೇಲೆ ಕೈ ಬಿಟ್ಟು ಪ್ರೇ ಮಾಡಿದ ತಕ್ಷಣ ಅವನು ಫುಲ್ ಓಡಿ ಆಗ್ಬಿಡ್ತಾನ. ಬುದ್ಧಿ ಬೇಡ, ಬುದ್ಧಿ ಬೇಡ ಅಲ್ವಾ? ಅವನು ಎಷ್ಟೋ 24 ಗಂಟೆ ನಮ್ಮ ಮಕ್ಕಳು ಇರಲ್ಲ, ಹೇಳ್ಬಾರ್ದು. 8 ಅವರ್ ನಮ್ ಜೊತೆ ಇರ್ತಾರೆ ಮಕ್ಕಳು. ಊಟಕ್ಕಂತೂ ಬರ್ತಾನೆ. ನಮ್ ಜಾಕ್ಸನ್ ಓಡಿಸ್ತಾನೆ ಊಟಕ್ಕೆ, ಅದು ಬೇರೆ ವಿಷಯ. ಹೋಗಿ ಹೋಗ್ತಾರೆ ಊಟಕ್ಕೆ ಮನೆಗೆ. ಯಾವ್ದೋ ಒಂದು ಅವರಲ್ಲಿ ಬರ್ತಾರೆ ಮನೆಗೆ. ಅಲ್ಲೋ ನಮ್ಮ ಮಕ್ಕಳು ನಮ್ಮ ಮನೆಗೆ ಬರಲ್ರಿ, ನಾವು ಬಿಡ್ತೀವಂತೆ. ಪಾಪ ಅವ್ರು ಯಾರೋ ಬಂದವ್ರೆ ಪ್ರಾಫಿಟ್ ಆಗ ಬಂದು ಕಾಯ್ತೀವಿ. ಎಷ್ಟು ಹೆಂಗೆ ಗೊತ್ತಾ? ಅಪ್ಪ ದಟ್ಸ್ ಪ್ರೌಡ್ಲಿ ದೇಸೆ ಸಿಸ್ಟರ್, ನಮ್ಮ ಮಗಂಗ ಪ್ರೇರ್ ಮಾಡಿದ್ರು ಏರಿಕೆನ ಬರ್ತಾನೆ. ನನಗೆ ಹಂಗೆಲ್ಲ ಮಾಡಬಾರ್ದು ಪ್ರಿಯರೇ, ನಾವು ಮಾಡ್ಬೇಕ್ರಿ. ಅದಕ್ಕೆ ಪ್ಲೀಸ್ ಕಲ್ಟಿವೇಟ್ ದಟ್ ಹ್ಯಾಬಿಟ್ ಆಫ್ ಕೀಪಿಂಗ್ ಯುವರ್ ಹ್ಯಾಂಡ್ಸ್ ಆನ್ ಯುವರ್ ಚಿಲ್ಡ್ರನ್ ಅಂಡ್ ಪ್ರೇ ಎವ್ರಿ ಡೇ. ಅವ್ರು ಪ್ರೇರ್ ಮಾಡಿಸ್ಕೊಳ್ಳ ಅಂದ್ರೆ, ಯಾಕಂದ್ರೆ ಪ್ರೇರ್ ಮಾಡಿದ್ರೆ ಅವ್ರಿಗೆ ಇಷ್ಟ ಇಲ್ಲ ನಿಮ್ಮ ಪ್ರೇರ್ ಮಾಡಿಸ್ಕೊಂತ ಅಂದ್ರೆ ಒಂದು ಒಳ್ಳೆ ಸಮಯ ಇದೆ ಪ್ರಿಯರೇ. ಚೆನ್ನಾಗಿ ಊಟ ಕೊಡ್ತೀರಲ್ಲ, ಮಲ್ಕೊಂತಾರಲ್ಲ, ಅವ್ರು ತಲೆಬೇಡಿ ಅವ್ರಿಗೆ ಗೊತ್ತಾಗ್ತೇನ್ರಿ ಅಷ್ಟೇ. ಅದು ಕಲಿಬೇಡ್ತಾರೆ. ಮಾಡಿಸ್ಕೊಳ್ಳ ಸಿಸ್ಟರ್ ನಮ್ಮ ಹತ್ರ ಅವರು ಅಂತ. ಅಯ್ಯ ನೀನು ಹಂಗೆ ನಾನು ಮಾಡ್ಕೊಳಲ್ವಲ್ಲಮ್ಮ, ಮಾಡ್ಕೊಂತಾರೆ ಸಿಸ್ಟರ್. ಮಾಡಮ್ಮ ಕೈ ತಲೆ ಮೇಲೆ ಮಾಡ್ಬೇಕು ಪ್ರಿಯರೇ. ನಾ ಹೇಳ್ತೀನಿ, ನಿಜವಾಗ್ಲೂ ಮಾಡ್ಬೇಕು. ನಾ ಹೇಳ್ತಾ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಭಯಂಕರವಾದ ಕಾಲಗಳು ಜೀವಿಸ್ತಾ ಇದ್ದೀನಿ. ಚೆನ್ನಾಗಿದ ನನ್ನ ಮಗ, ಚೆನ್ನಾಗಿದ ನನ್ನ ಮಗಳು, ಒಂದ್ ಟೈಮ್ ಬರ್ತದೆ ಕೆಟ್ಟೋಗ್ತಾರೆ. ಕೆಟ್ಟೋದ ಮೇಲೆ ಅದಕ್ಕಿಂತ ಅವ್ರು ಮಲ್ಗೋರು ಕಾಯ್ಕೊಂಡಿದ್ದು ಪ್ರೇರ್ ಮಾಡಿ ಒಳ್ಳೇದೇನ್ರಿ? ಒಳ್ಳೆ ತಾನೆ. ಚಿಕ್ಕ ಮಗುವಿಂದಾನೆ ಸ್ಟಾರ್ಟ್ ಮಾಡ್ಬೇಕು. ಇವಾಗ ಹುಡುಗ ಅವಾಗೇ ಸ್ಟಾರ್ಟ್ ಮಾಡ್ಬೇಕು. ತಂದೆನೋ ತಾಯೋ ಯಾರೋ ಒಬ್ರು ತಲೆ ಮೇಲೆ ಕೈ ಇಟ್ಟು ಸ್ವಲ್ಪ ಒಪ್ಪಿಸ್ಕೊಡ್ತಾ ಇರ್ಬೇಕು ಆ ಮಗು. ನಾನು ನೋಡಿದೀನಿ, ನಿಜವಾದ ನೋಡಿದೀನಿ. ಎಷ್ಟೊಂದು ಕುಟುಂಬಗಳಲ್ಲಿ ಆತರ ಮಾಡಿ ಮಕ್ಕಳು ಜನ್ಮಾಗಿದ್ದಾರೆ ಅಂದ್ರೆ ಏಸಪ್ಪಗೋಸ್ಕರ ಜೀವಿಸ್ತಾ ಇದ್ದಾರೆ. ಅದೆಲ್ಲ ಬೇಕು ನಮ್ಗೆ. ಏಸಪ್ಪಗೋಸ್ಕರ ಜೀವಿಸ್ಬಿಟ್ರೆ ಸಾಕು. ಈ ಲೋಕದ ದೇವರೆಲ್ಲ ನೋಡ್ಕೊತಾನೆ. ದೇವ್ರು ಏನ್ ಮಾಡ್ಬೇಕು ನನ್ನ ಮಗನಿಗೆ ಅದು ಮಾಡಿ ಏಸಪ್ಪ ಅಂತ ಕೇಳಿ, ಓಕೆನಾ? ಅದು ಬಿಟ್ಟು ನಾನು ತಲೆ ಕೈ ಬಿಟ್ಟು ಏಸಪ್ಪ ಇವ್ರಿಗೆ ಚೆನ್ನಾಗಿ ಓದ್ಬೇಕು, ಏಸಪ್ಪ ಇವ್ರಿಗೆ ಡಾಕ್ಟರ್ ಆಗ್ಬೇಕು ಅಂತ ಹೇಳ್ಬಾರ್ದು. ಸರಿ ಹಂಗೆ ಗೊತ್ತು ನಮ್ಗೆ, ನನಗೆ ಗೊತ್ತು ನಿಮ್ ಬುದ್ಧಿಗಳು ಚೆನ್ನಾಗಿ. ಹಂಗ್ ಮಾಡ್ಬಾರ್ದು. ತಾಯಿನ ಕೇಳ್ತೀವಿ, ಏಸಪ್ಪ ಈ ಮಗುವನ್ನ ಯಾತಕ್ಕಾಗಿ ಲೋಕ ಕರ್ಕೊಂಡ್ ಬಂದ್ಯೋ ಆ ಉದ್ದೇಶ ನೆರವೇರಿಸಿ ಏಸಪ್ಪ ಅಂತ. ಅದನ್ನ ಏಸಪ್ಪ ನೋಡ್ಕೊಂತಾರೆ. ದಿಸ್ ಇಸ್ ಅವರ್ ಪಾರ್ಟ್, ದಟ್ ಇಸ್ ದಿಸ್ ಪಾರ್ಟ್. ಅರ್ಥ ಆಗತ್ತಲ್ಲ? ಒಬ್ರು ಈ ತರ ಹೇಳಿದ್ದಾರೆ. ಮೇ ಬಿ ದಿಸ್ ಇಸ್ ಫ್ರಮ್ ದ ಅಮೆರಿಕನ್ ಕಾಂಟೆಕ್ಸ್ಟ್ ಅಲ್ಲಿ ಇರ್ಬೋದು. ಹಿಂಗೆ ಹೇಳಿದವರು, ತಂದೆ ಆದವರು ಮಕ್ಕಳಿಗೆ ಕೊಡ್ಬೇಕಾದಂತ ಒಂದು ಗ್ರೇಟೆಸ್ಟ್ ಗಿಫ್ಟ್ ಏನಂತೆ ಗೊತ್ತಾ? ಲವ್ ದೇರ್ ಮದರ್ ಅಂತೆ. ಮೇ ಬಿ ಅಲ್ಲೆಲ್ಲ ಹಂಗೆ ತಾನೆ. ಅದಕ್ಕೆ ಅವ್ರು ಹೇಳ್ತಾ ಇದಾರೆ, ಒಬ್ಬ ತಂದೆ ಆದವನು ಮಕ್ಕಳು ಕೊಡ್ಬೇಕಾದಂತ ಒಂದು ಉತ್ತಮವಾದಂತ ಒಂದು ಗಿಫ್ಟ್ ಏನಂದ್ರೆ ಅವ್ರ ತಾಯಿನ ತಂದೆ ಆದವನು ಪ್ರೀತಿ ಮಾಡ್ಬೇಕಂತೆ. ಗೊತ್ತಲ್ವಾ? ಅನೇಕ ಸಾರಿ ಏನಾಗ್ಬಿಡುತ್ತೆ ಗೊತ್ತಾ? ಮಕ್ಕಳು ತಂದೆ ತಾಯಿಯ ಸಂಬಂಧದಲ್ಲಿರುವಂತಹ ಕೊರತೆಯನ್ನು ನೋಡಿ ಬೆಳೆದಿರ್ತಾರೆ. ಗೊತ್ತು ನಿಮ್ಗಲ್ವಾ? ತಂದೆ ಆದವರು ಮಗು ಮುಂದೆನೆ, ಮಕ್ಕಳ ಮುಂದೆನೆ ತಾಯಿನ ಚಚ್ತಾ ಇರ್ತಾರೆ, ತಾಯಿನ ಬೈತಾ ಇರ್ತಾರೆ. ಮಗು ಮುಂದೆನೆ ತಾಯಿ ಆದವರು ತನ್ನ ಗಂಡನಿಗೆ ಬೇಡ ಮಾತುಗಳನ್ನ ಮಾಡ್ತಾ ಇರ್ತಾರೆ. ಅದನ್ನ ಕೇಳೇ ಬೆಳೆದಿದ್ದಾರೆ ಮಕ್ಕಳು. ಅವ ಹೆಂಗಿರ್ತಾರೆ ಮಕ್ಕಳು? ಅವ್ರು ಹೆಂಗ್ರಿ ನೆಕ್ಸ್ಟ್ ಮದುವೆ ಮಾಡ್ಕೊಂಡಾಗಿರ್ತಾರೆ. ಅವರು ಸೇಮ್, ನಮ್ಮಪ್ಪ ಹೊಡಿತಾರೆ ನಮ್ಮಮ್ಮನಿಗೆ, ನಾನು ಹೊಡಿತೀನಿ ನಮ್ಮ ಹೆಂಡ್ತಿನ ಅಂತ. ಯಪ್ಪ ಎಸಪ್ಪ ಅಲ್ವಾ? ಎಂತಾಗಿ ಹುಡುಗಿಯರಾಗಿದ್ರೆ ನಮ್ಮಮ್ಮ ಸರಿಯಾಗಿ ಹಂಗೆ ಮಾಡಿದ್ವಿ, ಗಂಡಸ ಅವ್ರು ಮಾಡ್ತಾರೆ. ದಯವಿಟ್ಟು ಗಂಡ ಹೆಂಡತಿ ಏನೇ ರಿಸ್ಲಿಂಗ್ ಮಾಡಿದ್ರು ಪ್ಲೀಸ್ ಡೂ ಇಟ್ ಇನ್ ದ 4 walls. 4 ಗೋಡೆಗಳ ಮಧ್ಯೆ ನೀವೇನೇ ಮಾಡಿದ್ರು ಮಾಡ್ಬೇಕಾಯ್ತು. ಹೊಡೆದಾಡ್ಕೊಳ್ಳಿ ಗಂಡ ಹೆಂಡತಿ ಪರವಾಗಿಲ್ಲ, ಆದ್ರೆ ಮಕ್ಕಳ ಮುಂದೆ ಮಾತ್ರ ಮಾಡಿ, ಓಕೆನಾ? ಹಂಗೆ ದಯವಿಟ್ಟು ಪಾಸ್ಟ್ ಬಂದಾಗ ಕೂಡ ಮಾಡಬೇಡಿ. 4ನೇ ಫೌಂಡೇಶನ್
ಅಂದ್ರೆ 4ನೇ ಒಂದು ಅಡಿಪಾಯ. ಮೊದಲು ಗಂಡ ತಂದೆ ಬ್ಲೆಸ್ಡ್ ಅಂದ್ರೆ ಅವ್ರ ಆಶೀರ್ವಾದ ಪಟ್ಟಿದ್ರೆ ಯಾವ ತರ ಜೀವಿಸ್ತಾರೆ. 2ನೇದಾಗಿ ಹೆಂಡತಿ ಮತ್ತೆ ತಾಯಿಯಾದವರು ಆಶೀರ್ವದಿಸಲ್ಪಟ್ಟರೆ ಹೆಂಗ್ ಜೀವಿಸ್ತಾರೆ. 3ನೇದಾಗಿ ಮಕ್ಕಳು. 4ನೇದಾಗಿ ಫೌಂಡೇಶನ್ ಆಫ್ ಫ್ಯಾಮಿಲಿ ಪ್ರೇಯರ್. ಎಲ್ರು ಹೇಳಿ, ಕುಟುಂಬದ ಪ್ರಾರ್ಥನೆ. ಇದಕ್ಕೊಂದು ಫ್ಯಾಮಿಲಿ ಆಲ್ಟರ್ ಅಂತ ಹೇಳ್ತಾರೆ. ಅಂದ್ರೆ ಕುಟುಂಬದಲ್ಲಿ ಕಟ್ಟುವಂತ ಯಜ್ಞ ವೇದಿ ಅಂತ ಹೇಳ್ತಾರೆ. ಓಕೆನಾ, ನನಗೆ ಅಷ್ಟು ಇದಿಲ್ಲ, ಆದ್ರೆ ನಾವು ಯೂಶಲ್ ಕೇಳ್ಪಟ್ಟಿದ್ದೇನೆ ಫ್ಯಾಮಿಲಿ ಆಲ್ಟರ್ ಅಂತ ಹೇಳ್ತಾರೆ. ಯಾಕಂದ್ರೆ ಯಾವ ಒಂದು ಕುಟುಂಬ ಸೇರ್ಕೊಂಡು ಪ್ರಾರ್ಥನೆ ಮಾಡ್ತಾರೋ ಆ ಕುಟುಂಬ ನಿತ್ಯಕ್ಕೂ ಒಟ್ಟಿಗೆ ಇರ್ತಾರೆ ಅಂತ ಅರ್ಥ. ದ ಫ್ಯಾಮಿಲಿ ದಟ್ ಪ್ರೇಸ್ ಟುಗೆದರ್ ಸ್ಟೇಸ್ ಟುಗೆದರ್ ಅಂತ ಹೇಳ್ತಾರೆ. ಅಂದ್ರೆ ಒಟ್ಟಿಗೆ ಅವ್ರು ಇರ್ತಾರೆ. ಕುಟುಂಬದಲ್ಲಿ ಒಟ್ಟಾಗಿ ಪ್ರಾರ್ಥನೆ ಮಾಡುವುದಾದ್ರೆ ಅವರು ಒಟ್ಟಾಗಿ ಕುಟುಂಬವಾಗಿ ಇರ್ತಾರೆ ಅಂತ ನಾವು ನೋಡ್ತೇವೆ. ನಮ್ಮ ಒಂದು ಕುಟುಂಬಗಳು ಆಶೀರ್ವದಿಸಲ್ಪಡಬೇಕಾದ್ರೆ ನಾವೇನ್ ನೋಡ್ತೀವಿ, ಬರೀ ಗಂಡ ತಂದೆ ಹೆಂಡತಿ ಮದರ್ ಅಥವಾ ತಾಯಿ ಮಕ್ಕಳು ಮಾತ್ರ ಅಲ್ಲ, ಕುಟುಂಬ ಪ್ರಾರ್ಥನೆ ಬೇಕು. ಸತ್ಯವೇದದಲ್ಲಿ ಅನೇಕ ಕಡೆ ನಾವು ನೋಡ್ತೇವೆ ಪ್ರಿಯರೇ, ದ ಪವರ್ ಆಫ್ ಪ್ರೇಯರ್. ಪ್ರಾರ್ಥನೆಯಿಂದ ಸಿಗುವಂತ ಬಲವನ್ನು ನಾವು ನೋಡ್ತೇವೆ. ಅದು ವೈಯಕ್ತಿಕವಾಗಿ ಮಾಡುವಂತ ಪ್ರಾರ್ಥನೆ ನೋಡ್ತೇವೆ, ಅದ್ರ ಜೊತೆ ನಾವು ನೋಡುವಂತದ್ದು ಕುಟುಂಬವಾಗಿ ಮಾಡುವಂತ ಪ್ರಾರ್ಥನೆ. ನೀವು ನೋಡುವುದಾದ್ರೆ ಆ ಒಂದು ಕುಟುಂಬ ಪ್ರಾರ್ಥನೆ ಅನೇಕ ಕಾರ್ಯಗಳು ನಮ್ಮ ಜೀವಿತಗಳು ನಡೀತದೆ ಪ್ರಿಯರೇ. ಗಂಡ ಹೆಂಡತಿ ಮಕ್ಕಳ ಜೀವಿತ ನಡೆಯುತ್ತೆ. ಯಾಕಂದ್ರೆ ಅಲ್ಲೇ ನಾವು ಏನಾದ್ರು ಗೊತ್ತಾ, ಓಪನ್ ಆಗಿ ಮಾತಾಡ್ಕೊಬಹುದು. ಹಂಗೆ ಒಂದ್ಸಾರಿ ಏನಾಯ್ತಂದ್ರೆ ಆ ಹೆಂಡತಿಗೆ ಗಂಡನಿಗೆ ಹೇಳಕ್ಕಾಗ್ತಿಲ್ಲ ಹೆಂಡತಿ ಹತ್ರ. ಓಕೆನಾ, ಹೆಂಡತಿ ಹತ್ರ ಹೇಳಕ್ಕಾಗ್ತಾ ಇಲ್ಲ. ಆ ಒಂದು ಫ್ಯಾಮಿಲಿ ಪ್ರೇಯರ್ಲಿ ಆತ ಪ್ರೇಯರ್ ಮಾಡ್ಬೇಕಾದ್ರೆ ಎಲ್ಲವನ್ನ ಹೇಳಿ ಪ್ರೇಯರ್ ಮಾಡಿ. ಆ ಹೆಂಡತಿ ಅರ್ಥ ಆಯ್ತಾನೆ. ಸೆನ್ಸಿಟಿವ್ ಆಗಿದ್ರೆ ಹೆಂಡತಿ ಆದವರು ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಹಂಗೆ ಮಕ್ಕಳು ಅಷ್ಟೇನೆ, ತಮಗೇನ ಬೇಕು ಅನ್ಬೇಕಾದ್ರೆ ಆ ಒಂದು ನಾವು ನೋಡ್ತೇವಲ್ಲ, ಆ ಒಂದು ಫ್ಯಾಮಿಲಿ ಪ್ರೇಯರ್ ಅಲ್ಲಿ ಮಾಡ್ಬೋದು. ಒಂದ್ಸಾರಿ ಒಬ್ರಿಗ ಏನ್ ಮಾಡ್ದಂತೆ, ಅವ್ರ ಅಪ್ಪ ಅಮ್ಮನ್ ಕೇಳ್ತಾನೆ ಇದ್ನಂತೆ, ವಾಚ್ ಕೊಡ್ಸಿ ನನಗೆ ವಾಚ್ ಕೊಡ್ಸಿ ಅಂತ. ಅಂದ್ರೆ ಗಡಿಯಾರ ಕೊಡ್ಸಿ. ಕನ್ನಡದಲ್ಲಿ ಇಂಗ್ಲಿಷ್ ಚೆನ್ನಾಗಿದೆ, ಗಡಿಯಾರ ಕೊಡ್ಸಿ. ಅದಕ್ಕೆ ಒಂದ್ಸತಿ ರಾತ್ರಿ ಊಟ ಸಮಯದಲ್ಲಿ ಅವ್ರ ಅಪ್ಪ ಅಮ್ಮ ಹೇಳಿದಂತೆ ಆ ಹುಡುಗನಿಗೆ ಪ್ರೇಯರ್ ಮಾಡು, ಪ್ರಾರ್ಥನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದಂತೆ. ಅವನು ನನಗೆ ಆ ವಚನ ಕರೆಕ್ಟ್ ಗೊತ್ತಿಲ್ಲ, ಮಾರ್ಕ 13:33 ಏನೋ, ವಾಚ್ ಅಂಡ್ ಪ್ರೇ ಅಂತಿದೆಯಲ್ಲ, ಗೊತ್ತಾ ನಿಮಗೆ? ವಾಚ್ ಅಂಡ್ ಪ್ರೇ. ಅವ್ರಿಗಂತೆ ಲೆಟ್ಸ್ ರೀಡ್ ದಿಸ್ ವರ್ಸ್, ವಾಚ್ 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 ಅಂತ ಅವರನ್ನು ಚೆನ್ನಾಗಿ ಗೊತ್ತಾಯ್ತು. ಹೇಳ್ತಾವನೆ ವಾಚ್ ಇಸ್ಕೊಡು. ಹಂಗೆ ನಮ್ಮ ಮಕ್ಕಳು ಶೀಟಾಗಿದ್ರೆ ಅವ್ನು ಫ್ಯಾಮಿಲಿ ಪ್ರೇಯರ್ ಬರುತ್ತೆ ನೋಡಿ, ಆವಾಗ ನಾವು ಮಾತಾಡ್ಕೊ. ಫ್ಯಾಮಿಲಿ ಪ್ರೇಯರ್ ನೋಡಿಬೇಕಲ್ಲ, ಕುಟುಂಬಕ್ಕೆ ಸೇರಿ ಬನ್ನಿ, ನೀವು ಮಾತಾಡ್ಕೊ. ಆದ್ರೆ ಏನ್ ದೊಡ್ಡ ತೊಂದರೆ ಆಗಿರೋದು ಗೊತ್ತಾ, ನಾವು ಕುಟುಂಬವಾಗಿ ಒಬ್ರನ್ನೊಬ್ರು ನೋಡೋದೇ ತುಂಬಾ ಕಷ್ಟ ಆಗೋಗಿದೆಯಲ್ಲ. ಗಂಡ 8 ಗಂಟೆಗೆ ಬಂದ್ರೆ ರಾತ್ರಿ, ಹೆಂಡತಿ 8 ಗಂಟೆಗೆ ಬಂದ್ರೆ ಗಂಡ 10 ಗಂಟೆಗೆ ಬರ್ತಾರೆ. ಯಾವ್ದಾದ್ರೂ ಒಂದ್ ಸಮಯ ಆದ್ರೂ ಆಫ್ ಎ ಡೇ, ಒಂದ್ ದಿನದಲ್ಲಿರುವಂತ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಯಾವಾದ್ರೂ ನಂಗೆ ಅನ್ಸ್ತಾ ಇದೆ, ಇಲ್ಲಿ ನಿಂತ್ಕೊಂಡು ಒಂದು ಕಾನ್ಫರೆನ್ಸ್ ಕಾಲ್ ಆದ್ರೂ ಸರಿ, ವಿಡಿಯೋ ಕಾಲ್ ಮಾಡ್ಬೇಕು ಫ್ಯಾಮಿಲಿ ಅವರು ಅಲ್ವಾ. ಟೆಕ್ನಾಲಜಿ ಇದೀವಿ ನಾವು, ಫುಲ್ ಹೈಟೆಕ್ ಆಗಿದ್ದೀವಿ. ಅದನ್ನ ನೋಡಿಬೇಕಂದ್ರೆ ನೀವು ಏನ ಫಂಕ್ಷನ್ಗೆ ಹೋಗ್ಬೇಕು ಇಲ್ಲ ಟ್ರಿಪ್ಗೆ ಹೋಗ್ಬೇಕಂದ್ರೆ ಎಲ್ಲರೂ ಸೇರ್ಕೊಂಡ್ ಬರ್ತಾರೆ ಮಾತಾಡಕ್ಕೆ, ಫುಲ್ ವಿಡಿಯೋ ಕಾಲ್ ಎಲ್ಲರೂ ಸೇರ್ಕೊಂಡ್ ಮಾಡ್ತಾರೆ. ಅದನ್ನ ಮಾಡಕ್ಕೆ ಆಗಲ್ಲ ಅಂದ್ರೆ ಫ್ಯಾಮಿಲಿಲಿ ಬರಲೇಬೇಕು ಪ್ರಿಯ. ಯಾಕಂದ್ರೆ ದೇವರು ನಮ್ಮನ್ನ ಕುಟುಂಬವಾಗಿ ಕರೆದಿದ್ದ ಅಂದ್ರೆ ಕುಟುಂಬವಾಗಿ ಕೂತು ನಾವು ಏಸಪ್ಪನ ಸಹಾಯ ಕೇಳಲೇಬೇಕು ಪ್ರಿಯ. ಕುಟುಂಬವಾಗಿ ಪ್ರಾರ್ಥನೆ ಮಾಡ್ಬೇಕು. ನಾನು ಅನೇಕ ಹೆಂಗಸನ್ನು ನೋಡಿದ್ದೀನಿ, ಅವರು ಸಿಸ್ಟರ್ ನಮ್ಮ ಗಂಡ ಬರಲ್ಲ ಸಿಸ್ಟರ್, ಅದಕ್ಕೆ ನಾನು ನನ್ನ ಮಕ್ಕಳೇ ಮಾಡ್ತೀನಿ. ಆಮೇಲೆ ಲೇಟಾಗಿ ಬರ್ತಾ ನಮ್ಮ ಗಂಡ ಬಂದು ಜಾಯ್ನ್ ಆಗ್ತಾರೆ. ಐ ಲವ್ ಟು ಸೇ ನಂಗೆ ತುಂಬಾ ಇಷ್ಟ ಆತರ ಮಾಡ್ಬೇಕು ಪ್ರಿಯ. ನಾವು ತುಂಬಾ ನೆಮಗಳು ಹೇಳ್ತೀವಿ ಗೊತ್ತಾ ನಿಮ್ಗೆ, ತುಂಬಾ ಎಕ್ಸ್ಕ್ಯೂಸ್ ಕೊಡ್ತೀವಿ ನಾವು, ಆಗಲ್ಲ ನಮ್ಗೆ. ಅವ್ರು ಇವ್ರ ಒಟ್ಟಿಗೆ ಬರಲ್ಲ ಸಿಸ್ಟರ್. ಅಂದ್ರೆ ಆ ಕಾಲ ತುಂಬಾ ಚೆನ್ನಾಗಿತ್ತಲ್ಲ ರೀ. ಐ ಲವ್ ದಟ್ ಮೈಲ್ಡ್ ಟೈಮ್ಸ್. ಎಷ್ಟು ಚೆನ್ನಾಗಿ ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ, ಒಟ್ಟಿಗೆ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಆವಾಗ ಯಾರಾದ ಮೊಬೈಲ್ ಇಲ್ಲ, ಆರಾದ ಟಿವಿ ಇರಲಿಲ್ಲ. ಅವಾಗೆಲ್ಲ ಟಿವಿ ನೋಡಿ ಪಕ್ಕ ಮನೆಗೆ ಹೋಗ್ತಾ ಇದ್ದೆ ನಾನು, ಗೊತ್ತಾ ನಿಮ್ಗೆ? ಎಲ್ಲರೂ ಮನೆ ಚಿಕ್ಕದು ಇರುತ್ತೆ, ಚಿಕ್ಕ ಟಿವಿ ಕೂಡ ಇಲ್ಲಿ, ದೊಡ್ಡ ಟಿವಿ ಚಿಕ್ಕ ಟಿವಿ ಎಲ್ಲ ಟಿವಿ ಹೋಗ್ತಾ ಇದೆ. ಅದೇನಾಗ್ಬಿಟ್ಟಿದೆ, ಟೈಮೇ ಸಿಗ್ತಾ ಇಲ್ಲ ನಮ್ಗೆ ಅಲ್ಲ, ಟೈಮ್ ಸಿಗ್ತಾ ಇಲ್ಲ. ಆದ್ರೆ ಟೈಮ್ ಮಾಡ್ಕೊಬೇಕು ಅಂತ ಮನಸ್ಸು ಮಾಡ್ರೆ ಮಾಡ್ಬೋದು. ಹಾಲೆಲೂಯಾ. ಅದು ನಾವು ಮಾಡಲ್ಲ ಓಕೆನಾ. ಅದಕ್ಕೆ ಒಬ್ಬ ವೈಸ್ ಕೌನ್ಸಿಲರ್ ಅಂದ್ರೆ ಒಬ್ಬ ಒಳ್ಳೆ ಕೌನ್ಸಿಲರ್ ಹೇಳಿದ್ದಾರೆ,
ನಿಮ್ಮ ಒಂದು ಕಷ್ಟಗಳನ್ನ ಅದೇ ಕುಟುಂಬವಾಗಿ ಬರ್ಬೇಕಾದ್ರೆ ದೇವರಲ್ಲಿ ಮೊದಲು ನೀವು ಹಂಚ್ಕೊಳ್ಬೇಕು, ನಂತರ ಒಬ್ರಿಗೊಬ್ರು ಹಂಚ್ಕೊಳ್ಬೇಕು, ನಂತರವೇ ಕೌನ್ಸಿಲರ್ ಹತ್ರ ಹೋಗ್ಬೇಕು ಅಂತ. ಒಂದು ಗಂಡ ಹೆಂಡತಿ ಮಕ್ಳಿಗೆ ಏನೋ ಒಂದು ಸಮಸ್ಯೆ ಇದೆ ಅನ್ಕೊಳ್ಳಿ, ಅವ್ರ ಕುಟುಂಬ ಪ್ರಾರ್ಥನೆ ಬಂದಾಗ ಒಬ್ರಿಗೊಬ್ರು ಮಾತಾಡಿಸ್ಕೊಂಡು ಅದನ್ನ ತೀರ್ಸ್ಕೊಳ್ಬೇಕು. ಅದ ನಂತರನೇ ದೇವರ ಹತ್ರ ಇಟ್ಕೊಂಡು ಹೋಗ್ಬೇಕು, ಅವ್ರು ಮಾತಾಡ್ಕೋಬೇಕು. ಅದ ನಂತರನೇ ಅವ್ರು ಏನ್ ಮಾಡ್ಬೇಕು, ಹೊರಗಡೆ ಇರೋ ಕೌನ್ಸಿಲರ್ ಹತ್ರ ಹೋಗ್ಬೇಕು. ಅದು ಮಾತ್ರ ನೀವು ಕುಟುಂಬ ಪ್ರಾರ್ಥನೆ ಮಾಡ್ಬೇಕಾದ್ರೆ ನಮ್ ಚಿಕ್ಕ ಮಕ್ಳು ಕಲ್ತ್ಕೊಂತಾರೆ, ಗೊತ್ತಾ ನಿಮ್ಗೆ? ಚಿಕ್ಕ ಮಕ್ಳು ಮಾತ್ರ ದೊಡ್ಡ ಕಲ್ತ್ಕೊಂತಾರೆ. ಅನೇಕರಿಗೆ ಇವತ್ತು ಸಹ ಬಾಯಿ ತೆಗೆದು ಸ್ತೋತ್ರ ಮಾಡಕ್ ಬರಲ್ಲ. ನೀವು ವಿಶ್ವಾಸಿಗೆ 20 ವರ್ಷದ ವಿಶ್ವಾಸಿ ಸ್ತೋತ್ರ ಮಾಡಿ ಏನ್ರಿ ಇದು? ಏಸಪ್ಪ ಸ್ತೋತ್ರ ಮಹಿಮೆ ಕರುಣೆ ಉಳ್ಳದೇವನೇ ಕಲಿಕರುಣೆ ಬಾಯಿಗೆ ಬಿಡಲ್ಲ ರೀ. ಯಾಕೆ ಹೇಳಿ? ಫ್ಯಾಮಿಲಿ ಪ್ರೇಯರ್ ಮಾಡಿದ್ರೆ ಫ್ಯಾಮಿಲಿ ಪ್ರೇಯರ್ ಯಾರು ಮತ್ತೆ ನಾಚಿಕೆ ಅವ್ರಿಗೆ ಪ್ರೇಯರ್ ಮಾಡೋರು ಎಷ್ಟೋ ಜನ ನಾನು ನೋಡಿದೀನಿ. ಇವತ್ತು ಭಾಷೆ ನಾನು ಪ್ರೇರ್ ಮಾಡಿ ಕೇಳ್ಬಾರ್ದು, ಏಸಪ್ಪ ಪ್ರೇರ್ ಮಾಡಿ ಕೇಳ್ಬಾರ್ದು ಅಲ್ವಾ? ಯಾಕೋತ್ರ ಭಯ ನಮ್ಗೆ. ಆ ಭಯ ಹೋಗ್ಬೇಕಾದ್ರೆ ಫ್ಯಾಮಿಲಿ ಪ್ರೇಯರ್ ಬರ್ಬೇಕು. ಹಾಗೆಯಾ ಫ್ಯಾಮಿಲಿ ಪ್ರೇಯರ್ ಬಂದಾಗ ಗಂಡ ಹೆಂಡತಿ ಮಕ್ಕಳ ಮುಂದೆ ಏನ್ರಿ ತಪ್ಪು ಮಾಡೋದು ಪರವಾಗಿಲ್ಲ. ಅದೊಳಗೆ ಇನ್ನೊಂದು ಬೇರೆ ತಲೆ ನೋವು ಫ್ಯಾಮಿಲಿಗಳಲ್ಲಿ ತಪ್ಪು ಮಾಡ್ರೆ ನಗ್ತಾರೆ ಅಂತ ಅದು ಬೇರೆ ಮಾಡಲ್ಲ. ನಮ್ ಗಂಡ ನಡ್ಕೊಂಡು ಹೋಗ್ರಿ, ನಡ್ಕೊಂಡು ಹೋಗ್ರಿ ಮತ್ತೆ ಹಂಗಂತ ಬರಲ್ಲ ನಮ್ಗೆ. ಅದ್ರಲ್ಲಿ ಏನ್ರಿ ಸ್ಟೇಜ್ ನ ಹೇಳೋದು ಅಲ್ವಾ? ನಮ್ ಗಂಡ ಇಷ್ಟಪಟ್ಟಿಲ್ಲ ಅಂತ ಮತ್ತೆ ಕಬಾಬ್ ತಿಂದಿರ್ತೀರಾ? ಅದೋ ಚೆನ್ನಾಗಿ ತಿಂತೀರ ಕಬಾಬ್, ಮತ್ತೆ ಅಲ್ಲಿ ಬರುತ್ತೆ ಚೆನ್ನಾಗಿ ತಿನ್ನಕ್ಕೆ ಇದು ಬರ್ಬೇಕು. ಏನ್ ಅನ್ಕೊಂಡು ಹೋಗಿ ಬಿಡು, ನಾನ್ ಮಾಡ್ತೀನಿ ಎಷ್ಟಕ್ಕೋಸ್ಕರ ಅಲ್ಲೋ ಪ್ರಿಯರೇ. ಆ ತರ ಮಾಡಿದ್ರೇನೆ ನಮ್ ಕುಟುಂಬಗಳನ್ನ ನಾವೇನ್ ಕಲ್ತ್ಕೋತೀವಿ? ಪ್ರಾರ್ಥನೆ ಮಾಡಿ ಕಲ್ತ್ಕೋತೀವಿ, ಸ್ತೋತ್ರ ಮಾಡಿ ಕಲ್ತ್ಕೋತೀವಿ, ವರ್ಷಿಪ್ ಮಾಡಿ ಕಲ್ತ್ಕೊಂತೀವಿ, ಹಾಡಾಡೋದ್ ಕಲ್ತ್ಕೊಂತೀವಿ, ತಪ್ಪಿದ್ರೂ ಪರವಾಗಿಲ್ಲ ಬೈಬಲ್ ಓದೋದ್ ಕಲ್ತ್ಕೊಂತೀವಿ. ಅದಕ್ಕೆ ನಿಮ್ಗೆ ಯಾವಾಗ ಹೇಳು, ಚಿಕ್ಕ ಮಕ್ಕಳು ಓದಕ್ ಪ್ರಾರಂಭ ಮಾಡಿದಾಗಲೇ ಅವ್ರಿಗೆ ಒಂದೊಂದು ವರ್ಷ ಓದಕ್ ಕೊಟ್ಬಿಡ್ಬೇಕು ನೀವು. ಹಂಗೆ ಓದ್ತಾ ಓದ್ತಾ ಬರುತ್ತೆ. ಯಾಕಂದ್ರೆ ಇದನ್ನ ತುಂಬಾ ಮೋಸ ಪ್ರಿಯ. ನಿಜವಾಗ್ಲೂ ನಾನು ಹೇಳ್ತೀನಿ, ದೇವ್ರ ಮಕ್ಕಳಾಗಿ ವಿಶ್ವಾಸಿಗಾಗಿ ನಾವು ಎಷ್ಟೋ ವರ್ಷದ ವಿಶ್ವಾಸಿ, ದಯವಿಟ್ಟು ನಾವು ಬೈಬಲ್ ಓದಕ್ ಬರಲ್ಲ, ನನ್ಗೆ ಪ್ರಾರ್ಥನೆ ಮಾಡಕ್ ಬರಲ್ಲ, ನನ್ಗೆ ಸ್ತೋತ್ರ ಮಾಡಕ್ ಬರಲ್ಲ. ವಾಟ್ ಇಸ್ ದಿಸ್? ನಾನು ಯಾವಾಗ ಸಭೆ ಒಳಗಡೆ ಬರೋದೇ ನೀವೇನಕ್ಕೋಸ್ಕರವಾಗಿ, ಏನಕ್ಕೋಸ್ಕರವಾಗಿ? ಟಿಂಕ್ರಿಂಗ್ ಮಾಡಿ ಚೆನ್ನಾಗಿ ಮಾಡಿ ಅಂತ ತಟ್ಟಿ ಆ ಕಡೆ ಎಲ್ಲ ಮಾಡೋದಿಕ್ಕೆ, ಸರಿಯಾಗೋದಕ್ಕೋಸ್ಕರ ಬರೋದು. ಅದಕ್ಕೋಸ್ಕರವಾಗಿ ಕುಟುಂಬಗಳಲ್ಲಿ ಕುಟುಂಬ ಪ್ರಾರ್ಥನೆ ಮಾಡಲೇಬೇಕು. 5ನೇ ಒಂದು ಫೌಂಡೇಶನ್ ಅಂದ್ರೆ 5ನೇ ಒಂದು ಅಡಿಪಾಯಕ್ಕೆ. ಒಂದ್ಸಾರಿ ಇಬ್ರು ಬಿಸ್ನೆಸ್ ಮ್ಯಾನ್ ಚೆನ್ನಾಗಿ ದುಡಿತಾರೆ, ಅವರು ಚೆನ್ನಾಗಿ ದುಡಿತಾರೆ, ಒಳ್ಳೆ ಬಿಸ್ನೆಸ್ ಮ್ಯಾನ್. ಅವ್ರಿಬ್ರು ಒಂದು ಬೋಟಲ್ ಹೋದ್ರಂತೆ. ಏನೋ ಪಾಪ ಅವರು ಇದು ಸರಿ ಇಲ್ಲ, ಟೈಮ್ ಸರಿ ಇಲ್ಲ, ಏನಾಗ್ಬಿಟ್ಟು ದೊಡ್ಡದಾಗ ಒಂದು ಬಂದು ಸ್ಟ್ರಾಂಗ್ ಬಂದು ಅಂದ್ರೆ ಬಿರುಗಾಳಿ ಬಂದು ಅವರು ಹೋಗಿ ದ್ವೀಪದಲ್ಲಿ ಬಿದ್ದೋದು, ಐಲ್ಯಾಂಡ್ ಅಲ್ಲಿ ಹೊಟ್ಟೋದು. ಓಕೆನಾ? ಐಲ್ಯಾಂಡ್ ಇದ್ದಾರೆ ಇಬ್ರು ಒಳ್ಳೆ ಬಿಸ್ನೆಸ್ ಮ್ಯಾನ್. ಇಬ್ರು ಮಾತಾಡ್ಕೊಂತ ಇದ್ದಾರೆ. ಒಬ್ಬ ಮಾತ್ರ ತುಂಬಾ ಬೇಜಾರು, 3 ದಿನ ಆಗೋಯ್ತು, ಯಾರು ಬರ್ತಾರ ಕಾಪಾಡ್ತಾ ಇಲ್ಲ, ಅವ್ನು ತುಂಬಾ ಬೇಜಾರಾಗೋಯ್ತು. ಅವ್ನ ಹೇಳ್ದ ಇನ್ನೊಬ್ಬರು ನೋಡಿ, ನಿನಗೆ ಭಯ ಆಗ್ತಾ ಇಲ್ವಾ? ನಾವು ಸಾಯ್ತಾ ಇದೀವೋ, ನೀನ್ ಭಯ ಆಗ್ತಾ ಇಲ್ಲ, ಸುಮ್ಮನೆ ಇದೆಯಾ ಅಂತ. ಅವನೇನಂತೆ ಅವ್ರ ಫ್ರೆಂಡು, ನನಗೆ ಭಯ ಆಗ್ತಾ ಇಲ್ಲ. ಯಾಕೋ ನನ್ಗೆ ಭಯ ಆಗ್ತಾ ಇಲ್ಲ ಅಂತ ಒಂದು ಉದಾಹರಣೆ ಹೇಳಿದಂತೆ, ರೀಸನ್ ಹೇಳಿದಂತೆ. ಆ ರೀಸನ್ ಕೇಳಿ ಎಷ್ಟು ಚೆನ್ನಾಗಿ ಹೇಳ್ತಾನಂದ್ರೆ, ನಾನು ಪ್ರತಿ ವಾರ 10,000 ಕಾಣಿಕೆ ಹಾಕ್ತೀನಿ ನಮ್ಮ ಸಭೆಯಲ್ಲಿ, ಸರಿಯಾಗಿ ನಂಬಿಗಸ್ತನಾಗಿ ತೆಗೆದುಕೊಡ್ತೀನಿ, ನಾನು ಗ್ಯಾರಂಟಿಯಾಗಿ ನಿನ್ಗೆ ಹೇಳ್ತೀನಿ, ನಮ್ಮ ಪಾಸನ ಹುಡುಕೇ ಬಿಡ್ತಾರೆ. ಯಾವ ಆತರ ಇಲ್ಲ. ಓಕೆನಾ? ಈಗ ಒಟ್ಟು ಸರಿ ಅದೇ ನಾವು ಆತ್ಮಕ್ಕೋಸ್ಕರ ಬರೋದು. ಕೊಡ್ತೀರ ದುಡ್ಡು ಅಂತ ಯಾಕಂದ್ರೆ ಏಸಪ್ಪ ಕೊಡ್ತೀರಿ, ಯಾರು ಕೊಡಕ್ಕಾಗಲ್ಲ. ಅಲ್ಲೆಲ್ಲೂಯ. ಹೌದು, ನಾನು 100% ನಂಬುದೇನು ಗೊತ್ತಾ? 10 ರೂಪಾಯಿ ಕೂಡ ನಾವು ಕೊಡಕ್ಕಾಗಲ್ಲ. ನಮ್ಮ ಸ್ವಭಾವದಲ್ಲಿ, ಹ್ಯೂಮನ್ ಸ್ವಭಾವದಲ್ಲಿ ನಾವು ಕೊಡಕ್ಕಾಗೋದೇ ಇಲ್ಲ. ನಾನು ಏಸಪ್ಪ ಕೊಡೋದೇ. The 5th one is a God's family. ನನ್ನ ಕುಟುಂಬ ಆಶೀರ್ವದಿಸಲ್ಪಡಬೇಕಾದ್ರೆ 5ನೇದಾಗಿ ನಾವು ಕುಟುಂಬವಾಗಿ ಒಂದು ದೇವರ ಕುಟುಂಬದಲ್ಲಿ ಭಾಗಿಗಳಾಗಿರಬೇಕು, ಒಂದು ಪಾರ್ಟ್ ಆಗಿರಬೇಕು, ಒಂದು ಮೆಂಬರ್ ಆಗಿರಬೇಕು. ಈ ವಚನ ಓದ್ಕೋಣ. ಎಫೆಸ 2:19. ಎಫಿಷಿಯನ್ ಚಾಪ್ಟರ್ 2 verse 19. ಎಫೆಸ 2:19. ನೀವು ಇನ್ನು ಮೇಲೆ ಪರದೇಶದವರು, ಅನ್ಯರೂ ಆಗಿರದೆ ದೇವಜನರೊಂದಿಗೆ ಒಂದೇ ಸಂಸ್ಕಾರದವರು, ದೇವರ ಮನೆಯವರು ಆಗಿದ್ದೀರಿ. 1 ತಿಮೋತಿ 3:15 ಓದಿ ಹೇಳಬಹುದು. 1 ತಿಮೋತಿ ಚಾಪ್ಟರ್ 3 verse 15. ಆದರೆ ಒಂದು ವೇಳೆ ನಾನು ತಡ
ದೇವರ ಮನೆಯಲ್ಲಿ ಅಂದರೆ ಜೀವ ಸ್ವರೂಪನಾದ ದೇವರ ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿಯು ನಿನಗೆ ಗೊತ್ತಾಗಬೇಕೆಂದು ಈ ಸಂಗತಿಗಳನ್ನು ಬರೆದಿದ್ದೇನೆ. ಆ ಸಭೆಯು ಸತ್ಯಕ್ಕೆ ಸ್ತಂಭವೂ ಆಧಾರವೂ ಆಗಿದೆ. ದೇವರ ಮನೆ ಬೇರೆ ಯಾವುದಲ್ಲ ಪ್ರಿಯರೇ, ದೇವರ ಸಭೆಯಾಗಿದೆ. ಎಲ್ರು ಹೇಳಿ, ಸಭೆ. ಜೋರಾಗಿ. ನಾವು ಆಶೀರ್ವಾದಪರ ಕುಟುಂಬ ಆಗ್ಬೇಕಂದ್ರೆ ನಮ್ಮ ಕುಟುಂಬ ದೇವರ ಕುಟುಂಬದೊಟ್ಟಿಗೆ ಇರಬೇಕು ಪ್ರಿಯರೇ, ಭಾಗಿಯಾಗಬೇಕು ನಾವು. ದೇವರ ಅದಕ್ಕೆ ನಾವು ಹೇಳುದು, ಸಭೆಯಲ್ಲಿ ನಾವು ಒಂದು ಪಾಠ ತೆಗೆದುಕೊಳ್ಬೇಕು. ಬಂದಂಗೆ ಹೋಗಂಗೆ ಇರಬಾರ್ದು ಪ್ರಿಯರೇ. ಒಂದ್ಸಾರಿ ಹಂಗೆ ಒಬ್ಬ ವ್ಯಕ್ತಿ ಏನ್ ಮಾಡಿದಂತೆ, ನಂಗೆ ತುಂಬಾ ಇಷ್ಟ ಆಗಿದಂತ ಒಂದು ಇನ್ಸ್ಪಿರೇಷನ್ ಇದು. ಒಂದ್ಸತಿ ಒಬ್ಬ ಪಾಸ್ಟರ್ನ, ಲೋಕಲ್ ಚರ್ಚ್ ಪಾಸ್ಟರ್ನ ಫೋನ್ ಮಾಡಿ ಒಬ್ಬ ವ್ಯಕ್ತಿ ಕೇಳಿದಂತೆ, ನಾನು ನಿಮ್ಮ ಚರ್ಚ್ ಮೆಂಬರ್ ಆಗ್ಬೇಕು, ನಿಮ್ ಚರ್ಚಿಗೆ ಬರ್ಬೇಕು ಅಂತ. ಆದ್ರೆ ನನಗೆ ಬರೀ ಬರ್ತೀನಿ ಅಷ್ಟೇ, ನಾನು ಯಾವ ಒಂದು ಭಾಗವಹಿಸಲ್ಲ, ನನ್ಗೆ ಯಾವ್ದು ಬೇಡ, ನಾನು ಯಾವ್ದಕ್ಕೂ ಭಾಗವಹಿಸಲ್ಲ, ನಾನು ಬರ್ತೀನಿ ಹೋಗ್ತೀನಿ ಅಂದ್ರೆ. ಆ ಪಾಸ್ಟರ್ ಹೇಳಿದಂತೆ, ಅಪ್ಪ ಈ ನಮ್ ಚರ್ಚ್ ನಿಮ್ಗೆ ಫಿಟ್ ಆಗಲ್ಲ, ಸರಿ ಹೋಗಲ್ಲ, ಒಂದ್ ಚರ್ಚ್ ಇದೆ, ಆ ಚರ್ಚ್ ಅಡ್ರೆಸ್ ಕೊಡ್ತೀನಿ, ನೀವು ಹೋಗು ಅಂತ. ಫೋನ್ ನಂಬರ್ ಕೊಡು ಅಂದ್ರೆ ಅಪ್ಪ ಫೋನ್ ನಂಬರ್ ಕೊಡ್ಲಿಲ್ಲ ಆ ಪಾಸ್ಟ್ರು. ಸರಿ ಅಂದ್ರೆ ಸಂಡೇ ಭಾನುವಾರ ಬೆಳಿಗ್ಗೆ ಹೋಗ್ತಾರಲ್ಲ, ಅವ್ರಿಗೆ ಭಾನುವಾರ ಬೆಳಿಗ್ಗೆ ಹೋದ ಆ ಯವನಸ್ಥ. ಬೆಳಿಗ್ಗೆ ಹೋಗಿ ನೋಡ್ತಾನಂತೆ, ಅಡ್ರೆಸ್ ಹುಡ್ಕೊಂಡು ಹೋದ. ಅಲ್ಲಿ ನೋಡಿದ್ರೆ ಒಂದು ಪಾಳ್ ಬಿದ್ದು ಕಟ್ಟಡ ಇದೆ, ಅದು ರೂಫ್ ಎಲ್ಲ ಬಿದ್ದೋಗಿದೆ, ಮಳೆ ಗಿಡಗಳೆಲ್ಲ ಬೆಳ್ಕೊಂಡಿದೆ, ಎಲ್ಲ ಇದೆ. ಆ ಹುಡುಗ ಅನ್ಕೊಂಡೆ, ನೀವು ಪಾಸ್ಟ್ ಹಿಂಗ್ ಕಳ್ಸ್ಕೊಟ್ರಲ್ಲ ಅಂತ ಫೋನ್ ಮಾಡಿ, ಪಾಸ್ಟ್ ನೀವು ನಾನು ರಾಂಗ್ ಅಡ್ರೆಸ್ ಕೊಟ್ಟಿದ್ದೀರಾ, ಇಲ್ಲ ಸಭೆ. ಇಲ್ಲಪ್ಪ, ಅದೇ ಸಭೆ. ಯಾರೆಲ್ಲ ನಾನ್ ಬರೀ ಬರ್ತೀನಿ ಹೋಗ್ತೀನಿ ಸಭೆ ಅಂದ್ರು ಅಂತ ಸಭೆ ಹಿಂಗಾಗ್ಬಿಟ್ಟಿದೆ ಅಂದ್ರಂತ. ಯಾರು ಪಾಠ ಏನ್ ಅನ್ಸ್ತಾರೆ ನೀವ್ ಹೇಳಿ ಅಲ್ವಾ? ಸಭೆ ಬಂದು ಹೋದ್ರೆ ಹಂಗೆ ಆಗೋದು. ಸಭೆ ಬೆಳೆಯೋದೇ ಇಲ್ಲ, ಸಭೆ ಒಂದ್ ಕಾಲ ಮುಚ್ಚೋದು. ಯಾಕೆ ಹೇಳ್ತೀವಿ ಅಂದ್ರೆ ಪ್ರಿಯರೇ, ನಾವು ಸಭೆಯಾಗಿ, ನಮ್ಮ ಕುಟುಂಬವು ಸಭೆಯಾಗಿ ಸಭೆಯಲ್ಲಿ ನೆಲೆಗೊಳ್ಬೇಕು, ಸಭೆಯಾಗಿ ನಾವು ಎಲ್ಲಾ ಕಾರ್ಯಕ್ರಮದಲ್ಲಿ ಒಪ್ಪಿಸ್ಕೊಳ್ಬೇಕು, ಬರ್ಬೇಕು. ಅದಕ್ಕೆ ನಂಬಿಕೆ ಅಂತ ಒಂದು ಚಿಕ್ಕ ಸೇವೆಗಳನ್ನ ಮಾಡ್ಬೇಕು. ಇಲ್ಲ ಅಂದ್ರೆ ನಾವು ಸುಮ್ಮನೆ ಬಂದು ಹೋದಂತ ಅದಕ್ಕೆಲ್ಲ ದೇವ್ರು ನಮ್ಮನ್ನು ಕರೆದಿರೋದು. ನಾವ್ ಇಲ್ಲಿ ನೋಡ್ತೇವೆ, ಕೀರ್ತನೆಗಾರ ಎಷ್ಟು ಚೆನ್ನಾಗಿ ಹೇಳ್ತಾನೆ, ಅದನ್ನ ಹೇಳಿ ನಮ್ಮ ಮಕ್ಕಳು ನಾವು ಬೆಳೆಸ್ಬೇಕು. ಚೆನ್ನಾಗಿ ಕೇಳಿಸ್ಕೊಳ್ಳಿ, ಯು ಹ್ಯಾವ್ ಟು ಟೀಚ್ ದಿಸ್ ವರ್ಸ್ ಟು ಯುವರ್ ಚಿಲ್ಡ್ರನ್. ನಮ್ಮ ಮಕ್ಕಳು ನಾವು ಬೆಳೆಸ್ಬೇಕು. ಈ ತರ ಕೀರ್ತನೆ 27:4 ಹೇಳ್ತಾನೆ, ನನ್ನ ಜೀವಮಾನದೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪರಿಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ನಮ್ಮ ಮಕ್ಕಳು ನಾವು ಬೆಳೆಸ್ಬೇಕು. ನಾನು ಅನೇಕ ನೋಡಿದ್ದೀನಿ, ಸಭೆಗೆ ಒಂದ್ಸತಿ ಬಂದ್ರು ಬರ್ಲಿ, ಸಭೆಗೆ ಬರಲ್ಲ ಅನ್ನೋ ಒಂದೇ ಒಂದು ಕಾರಣ ನೋಡ್ಬೋದಾದ್ರೆ, ನೀವು ಸೀರಿಯಸ್ ಆಗಿ ಎದೊಳಕೆ ಆಗ್ತಾ ಇಲ್ಲ. ನಮ್ ಸಭೆಯಲ್ಲಿ ಆಂಬುಲೆನ್ಸ್ ಫೆಸಿಲಿಟೀಸ್ ಇಲ್ಲ, ಓಕೆನಾ? ಅದಕ್ಕೆ ನೀವು ಬರೋದ್ ಬೇಡ, ಒಪ್ಕೊಂತೀವಿ ನಾವು. ನೀವೊಂದು ಬರೋದ್ ಬೇಡ. ಆಕ್ಚುಲಿ ಕೋಲ್ಡ್ ಆಗ್ಬಿಡುತ್ತೆ ಆಂಟಿ, ಅದಕ್ಕೆ ಬರಲಿಲ್ಲ. ಹಲೋ, ಕೋಲ್ಡ್ ಆಗಿದೆ, ಲಾಂಗ್ ಡ್ರೈವ್ ಹೋಗಕ್ಕಾಗುತ್ತೆ ನಮ್ಗೆ. ಕೋಲ್ಡ್ ಆಗಿದೆ, ಕೇರಳಕ್ಕೆ ಹೋಗಕ್ಕಾಗುತ್ತೆ. ಅಮ್ಮಿವ ಇನ್ನು ಕೇರಳ ಹೋಗ್ತೀವಿ ನಾವು. ಅದೇ ಸಭೆಗೆ ಬರಲ್ಲ. ರೆಗ್ಯುಲರ್ ಆಗಿ ಪ್ರಿಯರೇ, ನಾವು ನಮ್ಮ ಮಕ್ಕಳು ನಮ್ಮ ಕುಟುಂಬವಾಗಿ ನಾವು ಸಭೆಗೆ ಬರಬೇಕು. We have to partake in the church of God, that is the family of God. ನಮ್ಮೆಲ್ಲ ಕುಟುಂಬಗಳು ಸೇರಿ ಆಗೋದು ಒಂದು ಕುಟುಂಬ. ಯಾವುದು? ದೇವರ ಕುಟುಂಬ, ಅದು ಸಭೆ. ನನ್ನ ಸಭೆಯನ್ನ ನಿಜವಾಗ್ಲೂ ನಾನು ಸಂತೋಷ ಪಡ್ಡೆ ಅಂತ. ನಮ್ಮ ಸಭೆಯಲ್ಲಿ ಅನೇಕರು ವರ್ಷಾನುಗಟ್ಟಲೆಯಿಂದ ತಪ್ಪದೆ ಬರ್ತಾ ಇದ್ದಾರೆ. ಎವ್ರಿ ಸಂಡೇ ಬರ್ಬೇಕು ಪ್ರಿಯರೇ. ಅದು ಆ ಕಟ್ಟಲೆ ದೇವ್ರ ವಾಕ್ಯ ಇಬ್ರಿಯದಲ್ವಾ, ಕೂಡಿ ಬರುವುದ ನೀವು ಬಿಟ್ಟು ಬಿಡಬಾರ್ದು. ಸಭೆನೇ ನಮ್ಗೆ ಸಿಗೋದು ಎಲ್ಲಾನು. ನೀವು ಸಭೆನೇ ಆತ್ಮಿಕವಾಗಿ ಬೆಳೆಯಕ್ಕಾಗೋದು, ಆತ್ಮಿಕವಾಗಿ ಬೆಳೆಬೇಕಾದ ಲೋಕದಲ್ಲಿ ನೀವು ಇರಕ್ಕಾಗೋದು, ಲೋಕದಲ್ಲಿ ನೀವು ಪಾಪನ ಗೆಲ್ಲಕ್ಕಾಗೋದು. ಸಭೆಯನ್ನ ನಾವು ನಿರ್ಲಕ್ಷ್ಯ ಮಾಡಬಾರ್ದು, ಸಭೆಯನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಎವ್ರಿ ಸಂಡೇ ವಿತೌಟ್ ಫೇಲ್ ವಿ ಹ್ಯಾವ್ ಟು ಕಮ್ ಟು ದ ಚರ್ಚ್ so that we can worship the Lord together, we can listen to God's word together and grow in the Lord together. ಅದು ನಾವು ಮಾಡ್ತಾ ಇಲ್ಲ. ಅನೇಕ ಬಿಟ್ಬಿಡ್ತೀವಿ ಪ್ರಿಯರೇ, ಸಭೆಗೆ ಬರೋದನ್ನ ಬಿಡಬಾರ್ದು. ಯೆಹೋಶುವ ಹೇಳುವಂತೆ, ನಾನು ನನ್ನ ಮನೆಯವರು ಯೆಹೋವನ್ನೇ ಸೇವಿಸುವೆವು. ಕೆಲವೊಂದ್ಸಾರಿ ನೀವು ನೋಡುವುದಾದ್ರೆ
ನಾವು ನೀವು ನೋಡಿದಾದ್ರೆ ಬೇರೆ ಅನೇಕ ಕುಟುಂಬಗಳು ಸಭೆಯನ್ನು ಸಹ ಅವರ ಕುಟುಂಬ ತೆರೆದು ಸಭೆಯ ಕಾರ್ಯಕ್ರಮಗಳು ಒಪ್ಪಿಸಿಕೊಡ್ತಾರೆ. ನಿಜವಾಗ್ಲೂ ಅಂತ ಕುಟುಂಬಗಳ ಆಶೀರ್ವದಿಸಲ್ಪಟ್ಟಿವೆ ಗೊತ್ತಾ? ಅನೇಕ ನಾನು ನೋಡಿದ್ದೀನಿ ನನ್ನ ಬಿಗಿನಿಂಗ್ ಆಫ್ ಮಿನಿಸ್ಟ್ರಿಯಲ್ಲಿ ಅನೇಕ ಕುಟುಂಬಗಳಲ್ಲಿ ಮನೆಗಳಲ್ಲೇ ಸಭೆ ನಡೆಸಿಕೊಡ್ತಾ ಇದ್ವಿ. ಅದು ಆಶೀರ್ವದಿಸಲ್ಪಡುವಂತ ಒಂದು ಕುಟುಂಬ. ನಾವು ನಮ್ಮ ಒಂದು ಚಿಕ್ಕ ಕಾರ್ಯಕ್ರಮಗಳಿಗೆ ನಮ್ಮ ಒಂದು ವಿಶ್ವಾಸಿಗಳಿಗೆ ಒಂದು ಆಲೋಚನೆ ಕೊಡೋಕ್ಕೋ, ನಮ್ಮ ವಿಶ್ವಾಸಿಗಳು ಬಂದು ಕೂಡಿ ನಾವು ಜೊತೆ ಜೀವನ ಮಾಡೋದಕ್ಕೋ ನಾವೇನ್ ಮಾಡ್ಬೇಕಾಗಿದೆ ಪ್ರಿಯ? ನಾವು ಅದಕ್ಕೆ ಒಪ್ಪಿಸ್ಕೊಡ್ಬೇಕು. ನಿಮ್ಮ ಕುಟುಂಬಗಳನ್ನ, ನಿಮ್ಮ ಮನೆಗಳನ್ನ ಸಭೆಯ ಕಾರ್ಯಗಳಿಗೆ ನೀವು ತೆರೆದಿಡಬೇಕು. ಸಭೆಗೆ ಯಾವಾಗಲೂ ಬರುವವರಾಗಿರ್ಬೇಕು. ದಿಸ್ ನಾಟ್ ಆಪ್ಷನಲ್. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆಪ್ಷನಲ್ ಅಲ್ಲ ಅಂದ್ರೆ ಬಂದ್ರೆ ಬಿಟ್ಟರೆ ಅಲ್ಲ. ನಾವ್ ಹೆಂಗೆ ಊಟ ಮಾಡೋದು ಆಪ್ಷನಲ್ ರೀ? ತಿಂದೇ ತಿಂತೀವಿ, ಹಂಗೆ ನಾವು ಮಾಡಲೇಬೇಕು. ಎಲ್ಲರೂ ನಿಂತ್ಕೋಣ. ದೇವರು ತಾನೇ ನಮ್ಮನ್ನ ಈ ಒಂದು ಆಶೀರ್ವದಿಸಲ್ಪಟ್ಟಂತ ಒಂದು ಕುಟುಂಬದ 5 ಒಂದು ಫೌಂಡೇಶನ್ಸ್ ಗಳನ್ನ ಅಥವಾ ಅಡಿಪಾಯಗಳನ್ನ ದೇವರ ಒಟ್ಟಿಗೆ ಮಾತನಾಡಿದ್ದಾರೆ. ನನ್ನ ಕುಟುಂಬ ಆಶೀರ್ವದಿಸಲ್ಪಡಬೇಕಾದ್ರೆ ಎಲ್ರಿಗೂ ಇಷ್ಟ ಅಲ್ವಾ? ಅವರ್ ಫ್ಯಾಮಿಲಿ ಶುಡ್ ಬಿ ಬ್ಲೆಸ್ಡ್. ನಮ್ಮ ಕುಟುಂಬಗಳು ಆಶೀರ್ವದಿಸಲ್ಪಡೋದು ಎಲ್ರಿಗೂ ಆಸೆ ಇದೆ. ಅದಕ್ಕಾಗಿ ನಾವು ನಮ್ಮ ಪಾತ್ರಗಳನ್ನ, ದೇವರು ನಮ್ಗೆ ಕೊಟ್ಟಿರುವಂತಹ ರೋಲ್ಸ್ ಗಳನ್ನ, ರೆಸ್ಪಾನ್ಸ್ ಗಳನ್ನ ಸರಿಯಾಗಿ ಮಾಡಬೇಕು ಪ್ರಿಯರೇ. ಗಂಡನಾದವರು, ತಂದೆಯಾದವರು, ಹೆಂಡತಿಯಾದವರು, ತಾಯಿಯಾದವರು ಮಕ್ಕಳನ್ನ ಯಾವ ತರ ಬೆಳೆಸಬೇಕು, ಮಕ್ಕಳು ಸಹ ಅಷ್ಟೇ ಯಾವ ತರ ಅವ್ರ ಕರ್ತನಲ್ಲಿ ಬೆಳಿಬೇಕು, ಅದು ಮಾತ್ರ ಅವರ ಕುಟುಂಬ ಪ್ರಾರ್ಥನೆಯಲ್ಲಿ ನಾವು ಯಾವ ತರ ಬೆಳಿಬೇಕು, ಮತ್ತೆ ಸಭೆಗೆ ಬರುವುದರಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಡುವುದರಲ್ಲಿ ನಾವು ಆಶೀರ್ವದಿಸಲ್ಪಟ್ಟಂತಹ ಕುಟುಂಬವಾಗಿ ಮಾರ್ಪಡುವಂತ ನಾವೆಲ್ಲರೂ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ, ಸರ್ವೋತ್ತಮನೇ, ಅಪಾಪಿತನೇ, ಒಂದು ಸಮಯಕ್ಕಾಗಿ ಉಂಟಾಗಲಿ. ವಿಶೇಷವಾಗಿ ರಾಜ, ನಮ್ಮ ಒಂದು ದಿವ್ಯ ಜ್ಯೋತಿ ಸಭೆ ನಿಮ್ಗೆ ಒಪ್ಪಿಸಿಕೊಡುತ್ತೇನೆ. ಇದು ನಿನ್ನ ಒಂದು ಮನೆಯಾಗಿದೆಯಲ್ಲ ಕರ್ತ, ನನ್ನ ಒಂದು ಕುಟುಂಬವಾಗಿದೆ ಕರ್ತಾನೆ. ನಾವೆಲ್ಲರೂ ಕರ್ತ ನಿನ್ನಿಂದ ಆಶೀರ್ವದಿಸಲ್ಪಟ್ಟಂತ ಒಂದು ಕುಟುಂಬವಾಗಿ ಈ ಲೋಕದಲ್ಲಿ ಅನೇಕರಿಗೆ ಕರ್ತನ ಒಂದು ಸಾಕ್ಷಿಗಳಾಗಿ ನಿಲ್ಲುವಂತೆ, ನಿನ್ನನ್ನು ಪ್ರತಿಬಿಂಬಿಸುವಂತೆ ನಮ್ಮ ಕುಟುಂಬಗಳನ್ನ ಮಾರ್ಪಡಿಸು ಕರ್ತ. ನಾವು ನಮಗೆ ಕೊಟ್ಟಿರುವಂತಹ ಜವಾಬ್ದಾರಿಗಳನ್ನ, ಒಂದು ಕರ್ತನೆ ಯಾವುದರ ಪಾತ್ರಗಳನ್ನ ನಾವು ಸರಿಯಾಗಿ ಮಾಡುವಂತೆ ನೀ ಕಾರ್ಯ ಮಾಡು. ಬೇಕಾದರೆ ನಿನ್ನ ಆತ್ಮಿಕ ಬಲವನ್ನ ಕೊಡು ರಾಜ. ಪರಿಶುದ್ಧಾತ್ಮನೇ ನಿನ್ನೊಂದು ಕೃಪೆಯಿಂದ ತುಂಬಿಸು ಕರ್ತ. ನೀನು ನಮ್ಮ ಒಟ್ಟಿಗೆ ಇದ್ದು ಕರ್ತ ನಡೆಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಒಳ್ಳೆಯ ಪಿತನೇ. ನನ್ನ ಮನವೇ ಕರ್ತನನ್ನು ಕೊಂಡಾಡು, ನನ್ನ ಮನವೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯೋನ್ಯತೆಯು, ಸಹಾಯವು, ಸಹವಾಸವು ಸದಾಕಾಲ ಮೇಲಿಟ್ಟಿಗಿರಲಿ. Let Jesus bless you and your family according to His word.